ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಭಾರತ ಸಂವಿಧಾನದ ಬಗ್ಗೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಸೊ ಯಾಕೆಂದರೆ ನಿಮ್ಮ SSC GD ಎಕ್ಸಾಮಲ್ಲಿ ಸಂವಿಧಾನದ ಬಗ್ಗೆ ಒಂದು 3-4 ಪ್ರಶ್ನೆಗಳು, ಒಂದು 2-3 ಪ್ರಶ್ನೆಗಳು ಕೇಳ್ತಾ ಇದ್ದಾನೆ, ಸರಿನಾ? ಸೊ ಅದು ಯಾವುದ್ರ ಮೇಲೆ ಜಾಸ್ತಿ ಕೇಳ್ತಾ ಇದ್ದಾನೆ ಅಂದರೆ ಆರ್ಟಿಕಲ್ಸ್ ಮೇಲೆ, ವಿಧಿಗಳ ಮೇಲೆ, ಲೇಖನಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಸರಿನಾ? ಸೊ ಹಾಗಾದರೆ ನಮಗೆ ಪ್ರಮುಖವಾಗಿರುವ ಲೇಖನಗಳು ಯಾವುದಿದ್ದಾವೆ ಅಂತ ಗೊತ್ತಿರಬೇಕು. ಅಂದರೆ ಟೋಟಲ್ಲು 1ರಿಂದ 395ರವರೆಗೂ ಏನು ಲೇಖನಗಳಿದಾವಲ್ವಾ, ಸೊ ಎಲ್ಲ ಲೇಖನಗಳಲ್ಲಿ ಯಾವ್ಯಾವುದು ಪ್ರಮುಖವಾಗಿದ್ದಾವೆ ಅವು ನಮಗೆ ಗೊತ್ತಿರಬೇಕು. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಅಂದರೆ 1ರಿಂದ 70ನೇ ವಿಧಿಯವರೆಗೆ ಯಾವ್ಯಾವ ವಿಧಿಗಳಿದಾವಲ್ವಾ, ಯಾವ್ಯಾವ ಲೇಖನಗಳಿದಾವಲ್ವಾ, ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಅದರ ಮುಂದ್ಗಡೆವು ನಿಮಗೆ 1, 2, 3 ಹೀಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಬಟ್ ಇಲ್ಲಿ 70ರವರೆಗೂ ನಾವು ನೆನಪಿಟ್ಕೊಳ್ಳೇಬೇಕು, ಸರಿನಾ? ಸೊ ಅದು ಹೇಗೆ ನೆನಪಿಟ್ಕೋಬೇಕು, ಏನೇನು ಬರ್ತದೆ ಅಂತ ನಿಮಗೆ ಹೇಳ್ತಾ ಹೋಗಿರ್ತೀನಿ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಭಾಗ ಯಾವುದಿದೆ ಅಂದರೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಸೊ ನಿಮಗೆ ಭಾಗಗಳು ಕೂಡ ಹೇಳಿದ್ದೆ, ಎಷ್ಟು ಭಾಗಗಳಿದ್ದಾವೆ ಪ್ರಸ್ತುತ ಅಂದರೆ 22 ಭಾಗಗಳು ಪ್ಲಸ್ 3 ಭಾಗಗಳು, ಟೋಟಲ್ 25 ಭಾಗಗಳಿದ್ದಾವೆ ಅಂತ ಹೇಳಿದ್ದೆ, ಸರಿನಾ? ಸೊ ಎಷ್ಟಿದ್ದಾವೆ ಅಂತ ನೆನಪಿರಲಿ, ನಿಮಗೆ 25 ಭಾಗಗಳಿದ್ದಾವೆ ಅಂತ ನೆನಪಿರಲಿ. ಸ್ವಾತಂತ್ರ್ಯ ಬಂದ ನಂತರ ಏನು ಸಂವಿಧಾನ ಜಾರಿಗೆ ಆದ ನಂತರ ಎಷ್ಟು ಭಾಗಗಳಿದ್ವು ಅಂದರೆ 22 ಭಾಗಗಳಿದ್ವು. ಪ್ರಸ್ತುತ ಎಷ್ಟಿದ್ದಾವೆ? 25 ಭಾಗಗಳಿದ್ದಾವೆ, ಸರಿನಾ? ಸೊ ಎಷ್ಟು ಭಾಗಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತ ಕೇಳಿದ್ರೆ 5 ಭಾಗಗಳನ್ನು ಆ್ಯಡ್ ಮಾಡ್ತಾರೆ. 5 ಭಾಗಗಳನ್ನು ಹೊಸದಾಗಿ ಆ್ಯಡ್ ಮಾಡ್ತಾರೆ. ಯಾವುದ್ಯಾವುದದು? ಒಂದು 4A, ಸರಿನಾ? ಅದಾದ ನಂತರ 9 ಮತ್ತು 9A, 9B, ನೆಕ್ಸ್ಟ್ 14A ಅನ್ನೋದು, ಓಕೆ, 14A ಅನ್ನೋ ಭಾಗಗಳು ಬರ್ತವೆ. ಏನು ಸರ್ ನೀವು ಈ A ಅನ್ನೋದು ಮಾತ್ರ ತಿದ್ದುಪಡಿಯಾಗಿ ಬಂದಿದೆ ಅಂತ ಹೇಳಿದಿರಾ, ಬಟ್ ಈ 9 ಅನ್ನೋದು ತಿದ್ದುಪಡಿಯಾಗಿ ಬಂದಿದೆಯಾ? ಹೌದು, 9 ಅನ್ನೋದು ತಿದ್ದುಪಡಿಯಾಗಿ ಬಂದಿದೆ. 9ನೇ ಭಾಗದಲ್ಲಿ ಯಾವುದರ ಬಗ್ಗೆ ಹೇಳ್ತದೆ ಅಂದರೆ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ, ಸರಿನಾ? ಸೊ ಪಂಚಾಯಿತಿಗಳು 73ನೇ ತಿದ್ದುಪಡಿಯಾಗಿ 1992ರಲ್ಲಿ ಸಂವಿಧಾನದ ಸ್ಥಾನಮಾನ ಪಡೆಯಲ್ಪಟ್ಟವು, ಓಕೆ. ಸೊ ನೆನಪಿರಲಿ ಇದು. ಸೊ 9ನೇ ಭಾಗದಲ್ಲಿ ಮೊದಲು ಬೇರೆದಾಗಿತ್ತು. ಸೊ ಆ ಜಾಗದಲ್ಲಿ 9ನೇ ಭಾಗದ ಜಾಗದಲ್ಲಿ ಪಂಚಾಯಿತಿಯನ್ನು ಆ್ಯಡಪ್ ಮಾಡ್ತಾರೆ, ಸರಿನಾ? ಸೊ ಹಾಗೆ 7ನೇ ಭಾಗ ಇದೆಯಲ್ವಾ, 7ನೇ ಭಾಗನ ತೆಗೆದಾಕ್ಬಿಡ್ತಾರೆ. 9ನೇ ಭಾಗ ಹಾಗೆ 7ನೇ ಭಾಗ ಎರಡನ್ನೂ ಕೂಡ ತೆಗೆದಾಕಿರ್ತಾರೆ, ಸರಿನಾ? ಇದು ನೆನಪಿರಲಿ. ಸೊ 7ನೇ ಭಾಗ ಯಾವ ತಿದ್ದುಪಡಿ ಮುಖಾಂತರ ತೆಗೆದಾಕಿದ್ದಾರೆ ಅಂದರೆ 7ನೇ ತಿದ್ದುಪಡಿ ಮುಖಾಂತರನೇ ತೆಗೆದಾಕಿದ್ದಾರೆ 7ನೇ ಭಾಗವನ್ನು, ಸರಿನಾ? ಸೊ ಇಲ್ಲಿ 1ನೇ ಭಾಗ ಯಾವುದಿದೆ ಅಂದರೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶ ಅಂದರೆ 32,87,263 ಚದರ ಕಿಲೋಮೀಟರ್ ಏನು ನಮ್ಮ ಭೂಮಿ ಇದೆ ಅಲ್ವಾ, ನಮ್ಮ ಭಾರತ ದೇಶದ ಭೂಪ್ರದೇಶ, ಅದ್ರ ಬಗ್ಗೆ ಹೇಳ್ತದೆ 1ನೇ ಭಾಗ. ಆ 1ನೇ ಭಾಗದಲ್ಲಿ ಎಷ್ಟು ಲೇಖನಗಳಿದ್ದಾವೆ, ಎಷ್ಟು ವಿಧಿಗಳಿದ್ದಾವೆ ಅಂದರೆ ಟೋಟಲ್ 4 ವಿಧಿಗಳಿದ್ದಾವೆ, 4 ಲೇಖನಗಳಿದ್ದಾವೆ, ಸರಿನಾ? ಸೊ 1ನೇ ಲೇಖನ, 1ನೇ ವಿಧಿ ಏನು ಹೇಳ್ತದೆ ಅಂದರೆ ಭಾರತದ ಹೆಸರು ಮತ್ತು ಭೌಗೋಳಿಕ ವ್ಯಾಪ್ತಿ ಬಗ್ಗೆ ಹೇಳ್ತದೆ. ಅಂದರೆ ಇಂಡಿಯಾದು ಈ ಏನು ಪ್ಲೇಸ್ ಇದೆ ಅಲ್ವಾ, ಈ ಭಾರತ ಇದೆಯಲ್ವಾ, ಈ ಭಾರತದ್ದು ಹೆಸರೇನು ಅಂತ ಹೇಳ್ತದೆ. ಮೀನ್ಸ್ ಈ ಪ್ರದೇಶದ ಹೆಸರೇನು ಅಂತ ಹೇಳ್ತದೆ. ಏನು ಹೆಸರು? ಇಂಡಿಯಾ ಅಥವಾ ಭಾರತ, ಓಕೆ, ಅಥವಾ ಹಿಂದೂಸ್ತಾನ್ ಅಂತ ನಾವು ಹೇಳ್ತೀವಿ, ಹಿಂದಿ ಭಾಷೆಯಲ್ಲಿ ಹೇಳ್ತಾರೆ ಹಿಂದೂಸ್ತಾನ್ ಅಂತ, ಓಕೆ. ಸೊ ಈ ರೀತಿ. ಮತ್ತು ಭೌಗೋಳಿಕ ವ್ಯಾಪ್ತಿ ಎಷ್ಟಿದೆ? 32,87,263. ಇದೆಲ್ಲ ಇದೆ ಅಂತ ಹೇಳೋದು ಯಾವುದು ಅಂದರೆ ಲೇಖನ 1 ಏನು ಹೇಳ್ತದೆ ಅಂದರೆ ನಮ್ಮ ಭಾರತದ ಭೂಪ್ರದೇಶ ಹಾಗೆ ಅದರ ಹೆಸರು ಹೇಳ್ತದೆ, ಸರಿನಾ? ಇಲ್ಲಿ ಇನ್ನೊಂದು ಕೇಳ್ತಾನೆ, ಭಾರತವು ರಾಜ್ಯಗಳ ಒಕ್ಕೂಟ ಸರಿನಾ ಅಥವಾ ತಪ್ಪಾ ಅಂತ ಕೊಡ್ತಾನೆ. ಸರಿ ಅಂತ ಕೊಡ್ಬೋದು ನೀವು, ತಪ್ಪಂತ ಕೊಡ್ಬೋದು. ಇನ್ನೊಂದು ಕೊಟ್ಟಿರ್ತಾನೆ, ಭಾರತವು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತ ಕೊಡ್ತಾನೆ. ಸರಿನಾ ತಪ್ಪಾ? 1ನೇ ವಿಧಿನಲ್ಲಿ ಹೇಳಲ್ಪಟ್ಟಿದೆ. ಯಾವುದು ಸರಿ ಅಂತ ಕೇಳಿದ್ರೆ ಭಾರತವು ರಾಜ್ಯಗಳ ಒಕ್ಕೂಟ ಮಾತ್ರ, ಓಕೆ. ಕೇಂದ್ರಾಡಳಿತ ಪ್ರದೇಶದ ಬಗ್ಗೆ ಮಾತಾಡೇ ಇಲ್ಲ ಇದರಲ್ಲಿ, ಓಕೆ. ನೆನಪಿರಲಿ ಇದು ನಿಮಗೆ. 1ನೇ ವಿಧಿನಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳ್ತಾನೆ. ಭಾರತವು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತ ಹೇಳಿಲ್ಲ, ಸರಿನಾ? ಸೊ ಇದು ನೆನಪಾಯಿದ್ರೆ ನಿಮಗೆ. ಸೊ ನೆಕ್ಸ್ಟ್ 2ನೇ ಲೇಖನ ಏನಿದೆ ಅಂದರೆ ಹೊಸ ರಾಜ್ಯಗಳನ್ನು ಸೇರಿಸುವ ಮತ್ತು ಸ್ಥಾಪಿಸುವ. ಅಂದರೆ ಹೊಸ ರಾಜ್ಯಗಳನ್ನು ಸೇರಿಸುವ ಅಂದರೆ ಇವಾಗ ಹೊಸದಾಗಿ ಯಾವುದೋ ಒಂದು ನಾವು ದೇಶದ ಮೇಲೆ ಆಕ್ರಮಣ ಮಾಡಿದ ನಂತರ ಇವಾಗ ಬಾಂಗ್ಲಾದೇಶದ ಮೇಲೆ ನಾವು ಆಕ್ರಮಣ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಓಕೆ. ಬಾಂಗ್ಲಾದೇಶದ ಮೇಲೆ ನಾವು ಆಕ್ರಮಣ ಮಾಡಿದ್ವಿ, ಅದು ಕೂಡ ನಮ್ಮ ಭಾರತದ ಹಿಸ್ಸಾದ ಮೀನ್ಸ್ ನಮ್ಮ ಭಾರತದ ಒಳಗಡೆ ಬಂದುಬಿಡ್ತದೆ ಅದು, ಓಕೆ. ಸೊ ಅದು ಬಂದ ನಂತರ ಅದಕ್ಕೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡ್ದಂಗೆ ನಾವು ಭಾರತಕ್ಕೆ, ಓಕೆ. ಸೊ ಅದನ್ನು ಸೇರಿಸುವ ಮತ್ತು ಸ್ಥಾಪನೆ ಮಾಡುವ ಅಧಿಕಾರ ಯಾವುದಕ್ಕಿದೆ ಅಂದರೆ 2ನೇ ವಿಧಿ ಅನ್ವಯ ಸಂಸತ್ತಿಗಿದೆ. 2ನೇ ವಿಧಿ ಅನ್ವಯ, ಓಕೆ, ಯಾರಿಗಿದೆ ಅಂದರೆ ಸಂಸತ್ತಿಗಿದೆ. ಸೊ ಹಾಗೆ 3ನೇ ವಿಧಿ ಏನಿದೆ ಅಂದರೆ ಹೊಸ ರಾಜ್ಯಗಳ ರಚನೆ. ಸೊ ಇದು ಹೊಸ ರಾಜ್ಯಗಳ ರಚನೆ, ಇಲ್ಲಿ ಹೊಸ ರಾಜ್ಯಗಳ ಸೇರಿಸುವ. ಇದೇನು ಡಿಫ್ರೆನ್ಸ್ ಅಂದರೆ ಇದು ಹೊಸ ರಾಜ್ಯಗಳ ರಚನೆ ಅಂದರೆ ಇವಾಗ ಆಂಧ್ರ ಪ್ರದೇಶದಿಂದ, ಓಕೆ, ಈ ಆಂಧ್ರ ಪ್ರದೇಶದಿಂದ
ಏನು ಮಾಡಿದ್ರು, ಅರ್ಧ ಮಾಡಿ ಒಂದು ಆಂಧ್ರ ಪ್ರದೇಶವನ್ನು ಇನ್ನೊಂದು ತೆಲಂಗಾಣ ಆಗಿ ಮಾಡಿದ್ರು. ಓಕೆ, ಒಂದು ಆಂಧ್ರ ಪ್ರದೇಶ ಇನ್ನೊಂದು ತೆಲಂಗಾಣ ಆಗಿ ಮಾಡಿದ್ರು. ಈ ರೀತಿ ಹೊಸ ರಾಜ್ಯಗಳ ರಚನೆ ಮತ್ತು ಹಳೆಯ ರಾಜ್ಯಗಳ ಪರಿಷ್ಕರಣೆ, ಅಂದರೆ ಹಳೆಯ ರಾಜ್ಯಕ್ಕೆ ಎಷ್ಟು ಭೂಮಿ ಬೇಕು, ಹೊಸ ರಾಜ್ಯಕ್ಕೆ ಎಷ್ಟು ಹಂಚಿಕೆ ಮಾಡಬೇಕು, ಇದೆಲ್ಲ ಪರಿಷ್ಕರಣೆ ಮಾಡೋದು ಯಾವುದು ಅಂದರೆ ವಿಧಿ 3. ಓಕೆ, ಆರ್ಟಿಕಲ್ 3 ಲೇಖನ 3ರಲ್ಲಿ ಹೇಳಲಾಗಿದೆ. ಸೊ ನೆಕ್ಸ್ಟ್ 4ನೆಯ ಲೇಖನ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಮೊದಲನೇ ಮತ್ತು 4ನೇ ಅನುಸೂಚಿಗಳನ್ನು ತಿದ್ದುಪಡಿ ಮಾಡುವ ಕಾನೂನು ಬಗ್ಗೆ ಹೇಳ್ತದೆ. ಮೊದಲನೇ ಮತ್ತು 4ನೇ ಅನುಸೂಚಿ. ಮೊದಲನೇ ಮತ್ತು 4ನೇ ಅನುಸೂಚಿ ಏನಿದೆ ಹೇಳ್ಬೋದಾ? ಸೊ ಇಲ್ಲೇ ಇದೆ ನೋಡಿ. ಓಕೆ, ಯಾವುದು? ಮೊದಲನೇ ಅನುಸೂಚಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳ್ತದೆ. ಓಕೆ, ನಿಮಗೆ ನೀನೇನು ಹೇಳಿದೆ, ನಿಮಗೆ ನಿಮ್ಮ ತೋಟ ಎಷ್ಟಿದೆ, ನಿಮ್ಮ ಹೊಲ ಎಷ್ಟಿದೆ ಅದ್ರ ಬಗ್ಗೆ ಹೇಳ್ತದೆ ಅಂತ. 4ನೇದೇನು ಹೇಳ್ತದೆ? ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಯಲ್ಲಿ ಸ್ಥಾನಮಾನಗಳು. ಓಕೆ, ಬೇರೆ ಬೇರೆ ಸ್ಥಾನಮಾನಗಳು ಯಾವ್ಯಾವ ಹೊಲದಲ್ಲಿ ಎಷ್ಟೆಷ್ಟು ಕೆಲಸ ಮಾಡಬೇಕು ಅನ್ನೋದು ಹೇಳ್ತದೆ. ಸರಿನಾ? ಸೊ ಅದನ್ನು ಹೇಳಿದ್ದೆ ನಿಮಗೆ. ಸೊ ಈ 1 ಮತ್ತು 4 ಅನುಸೂಚಿಗಳ ತಿದ್ದುಪಡಿ ಮಾಡುವ ವಿಧಾನದ ಬಗ್ಗೆ, ಅದರ ಕಾನೂನಿನ ಬಗ್ಗೆ ಹೇಳ್ತದೆ. ಯಾವುದು? ಲೇಖನ 4. ಸರಿನಾ? ಸೊ 4 ಲೇಖನ ಆಯಿತು. ಎದರ ಬಗ್ಗೆ ಮುಗೀತಿದ್ದು? ಭಾಗ 1ರಲ್ಲಿ ಮುಗೀತಿದ್ದು. ಸೊ ಅದಾದ ನಂತರ ಭಾಗ 2. ಸರಿನಾ? ಭಾಗ 2 ಬರ್ತದೆ. ಈ ಭಾಗ 2 ಎದ್ರ ಬಗ್ಗೆ ಹೇಳ್ತದೆ ಅಂದರೆ ಪೌರತ್ವದ ಬಗ್ಗೆ, ಅಂದರೆ ಈ ಸಿಟಿಜನ್ಶಿಪ್ ಬಗ್ಗೆ. ನೀನು ಯಾರು ಅಂತ ಕೇಳಿದ್ರೆ ನೀ ಏನಂತ ಹೇಳ್ತೀಯ? ಸಮಥಿಂಗ್, ನಿನ್ನ ಹೆಸರು ರಾಮನೋ, ಕೃಷ್ಣನೋ, ಸೀತೆಯೋ, ರಾಧೆಯೋ, ಅಥವಾ ರೋಹಿಣಿಯೋ, ರುಕ್ಮಿಣಿಯೋ ಅಂತ ಏನಾದರೂ ಹೇಳಬಹುದು. ಸರಿನಾ? ಬಟ್ ಅದಕ್ಕಿಂತ ಮುಂಚೆ ನೀನು ಯಾರು ಅಂತ ಕೇಳಿದ್ರೆ ಮೊದಲು ನಾನು ಭಾರತೀಯ ಅಂತ ಹೇಳ್ತೀಯ. ಓಕೆ, ಭಾರತೀಯ ಅಂತ ಯಾಕೆ ಹೇಳ್ತೀಯ? ಯಾಕೆ ಅಂದರೆ ನನ್ನದು ಇಲ್ಲಿ ಪೌರತ್ವ ಇದೆ. ನನ್ನ ಪೌರತ್ವ ಇಲ್ಲಿ ಏನಾದರೂ ಇರಲಿಲ್ಲ ಅಂದರೆ ನಾನು ಭಾರತೀಯ ಅಲ್ಲಪ್ಪ, ನಾನು ಇಟಾಲಿಯನು, ನಾನು ರಷ್ಯನ್, ಅದಾದ ನಾನು ಚೈನೀಸ್ ಇದ್ದೀನಿ, ಅದಾದ ನಂತರ ನಾನು ಅಮೇರಿಕನ್ ಇದ್ದೀನಿ, ಹೀಗೆ ಹೇಳ್ಬೋದಾಗಿತ್ತು. ಯಾಕೆ ನೀನು ಭಾರತೀಯ ಅಂತ ಹೇಳ್ತಿದ್ದೀಯಾ ಅಂದರೆ ನಿನಗೆ ಪೌರತ್ವ, ಭಾರತದ ಪೌರತ್ವ ಇದೆ, ಭಾರತದ ಹಕ್ಕಿದೆ, ಭಾರತದಲ್ಲಿ ನಾನು ಹುಟ್ಟಿದ್ದೀನಿ ಅನ್ನೋ ನಿನಗೆ ಒಂದು ಸರ್ಟಿಫಿಕೇಟ್ ಇದೆ, ಭಾರತದಲ್ಲಿ ಹುಟ್ಟಿರುವ ನಿನಗೆ ಒಂದು ಗುರುತಿದೆ. ಸರಿನಾ? ಆ ಗುರುತು ಅದೆಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಪೌರತ್ವ ಅಂತ ಕರಿತೀವಿ. ಸರಿನಾ? ಈ ಪೌರತ್ವವನ್ನು ಎಷ್ಟು ವಿಧಾನಗಳ ಮೂಲಕ ನಾವು ಪಡ್ಕೋಬೋದು ಅಂದರೆ 5 ವಿಧಾನಗಳ ಮೂಲಕ ಪಡ್ಕೋಬಹುದು. ಸರಿನಾ? ಎಷ್ಟು ವಿಧಾನಗಳ ಮೂಲಕ ಕಳ್ಕೋಬಹುದು ನಾವು ಪೌರತ್ವ ಅಂದರೆ 3 ವಿಧಾನಗಳ ಮೂಲಕ ಕಳ್ಕೋಬೋದು. ಯಾವುದ್ಯಾವ್ದಂತ ಬೇಡ, ಬಟ್ ಎಷ್ಟು ಅಂತ ನೆನಪಿರಲಿ. 5ರ ಮೂಲಕ ಪಡ್ಕೋಬಹುದು, 3ರ ಮೂಲಕ ಕಳ್ಕೋಬಹುದು. ಹೇಗೆ ಕಳ್ಕೊಳ್ಳೋದು ಅಂದ್ರೆ ಏನು? 3 ನಾಮ ಹಾಕ್ಕೊಳ್ಳೋದಲ್ವಾ? 3 ನಾಮ ಹಾಕ್ಕೊಳ್ಳೋದಕ್ಕೆ ಏನಂತೀವಿ? ಕಳ್ಕೊಂಡ್ಬಿಟ್ನೋ ನಾನು, 3 ನಾಮ ಹಾಕ್ಕೊಂಡ್ಬಿಟ್ಟೆ. ಓಕೆ, 3 ಮುಖಾಂತರ ಕಳ್ಕೊಳ್ಳೋದು ಪೌರತ್ವನ. ಹಾಗೆ 5ರ ಮುಖಾಂತರ, ಓಕೆ, 5ರ ಮುಖಾಂತರ ಪಂಚಮುಖಿಯ ಮುಖಾಂತರ ನಾವು ಪಡ್ಕೋಬಹುದು. ಓಕೆನಾ? 5 ವಿಧಾನಗಳ ಮೂಲಕ ನಾವು ಪೌರತ್ವವನ್ನು ಪಡ್ಕೋಬಹುದು. ಸರಿನಾ? 1 2 3 4 5. ಸರಿನಾ? ಈಗ ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಂದರೆ ಈ ಭಾಗ 2ರಲ್ಲಿ 5ರಿಂದ 11ನೇ ವಿಧಿಗಳು ಬರ್ತವೆ. ಸೊ ಎಷ್ಟರಿಂದ ಎಷ್ಟನೇ ವಿಧಿಗಳು ಬರ್ತವೆ ಭಾಗ 2ರಲ್ಲಿ ಅಂತ ಕೇಳ್ಬೋದು ನಿಮಗೆ. ಪೌರತ್ವದಲ್ಲಿ ಏನು ಭಾಗ 2ರಲ್ಲಿ ಇದೆ ಅಲ್ವಾ ಪೌರತ್ವ, ಇದರಲ್ಲಿ ಎಷ್ಟು ವಿಧಿಗಳು ಬರ್ತವೆ ಅಂದರೆ 5ರಿಂದ 11. ಓಕೆ, 5ರಿಂದ 11 ವಿಧಿಗಳು ಬರ್ತವೆ. ಸರಿನಾ? ಸೊ ಟೋಟಲ್ ಎಷ್ಟು ವಿಧಿಗಳಿದ್ದಾವೆ ಅಂದರೆ 6 ವಿಧಿಗಳಿದ್ದಾವೆ. ಯಾವ್ದಾವ್ದು ವಿಧಿಗಳು? 7 ವಿಧಿಗಳಿದ್ದಾವೆ, ಕ್ಷಮಿಸಿ. ಓಕೆ, ಸೊ ಯಾವ ವಿಧಿಗಳು ಅಂದರೆ ಒಂದು 5ನೇ ವಿಧಿ ಏನು ಹೇಳ್ತದೆ ಅಂದರೆ ಸಂವಿಧಾನದ ಪ್ರಾರಂಭದಲ್ಲಿ ಪೌರತ್ವ. ಓಕೆ, ಸಂವಿಧಾನ ಏನು 1950 ಜನವರಿ 26ಕ್ಕೆ ಜಾರಿಗೆ ಬಂತಲ್ವಾ? ಈ ಜಾರಿಯಾದ ಸಂದರ್ಭದಲ್ಲಿ ಪೌರತ್ವ ಯಾರ್ಯಾರಿಗೆ ಹೆಂಗೆ ಪೌರತ್ವ ಕೊಡಬೇಕು, ಬಾಂಗ್ಲಾದೇಶದವ್ರು ಇಲ್ಲಿ ನಮ್ಮ ದೇಶಕ್ಕೆ ಬಂದಿದ್ರೆ ಅವ್ರಿಗೆ ಪೌರತ್ವ ಕೊಡಬೇಕಾ ಕೊಡಬಾರ್ದಾ, ಪಾಕಿಸ್ತಾನದವ್ರು ಬಂದಿದ್ರೆ ಅಂದರೆ ಅವ್ರಿಗೆ ಕೊಡಬೇಕಾ ಕೊಡಬಾರ್ದಾ, ನಮ್ಮ ಭಾರತೀಯರು ಇಲ್ಲಿ ಬಿಟ್ಟು ಹೋಗಿದ್ರೆ ಅವ್ರಿಗೆ ಕೊಡಬೇಕಾ ಕೊಡಬಾರ್ದಾ. ಸೊ ಇದೆಲ್ಲ ಸಂವಿಧಾನ ಪ್ರಾರಂಭದಲ್ಲಿ ಏನು ಪೌರತ್ವ ಬೇಕಾಗಿದೆ ಅದರ ಬಗ್ಗೆ ಹೇಳ್ತದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪಾಕಿಸ್ತಾನದಿಂದ ಬಂದವರ ಪೌರತ್ವ ಹಕ್ಕುಗಳು. ಓಕೆ, ಇವಾಗ 1947 ಜೂನ್ 3ರಂದು ಭಾರತ ಮತ್ತು ಪಾಕಿಸ್ತಾನವನ್ನು ಇಬ್ಬಾಗ ಮಾಡ್ತಾನೆ. ಯಾರು? ಮೌಂಟ್ ಬ್ಯಾಟನ್. ಅದಕ್ಕೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಕರಿತೀವಿ, ಅಥವಾ ಜೂನ್ 3 ಪ್ಲ್ಯಾನ್ ಅಂತ ಕರಿತೀವಿ. ಆವಾಗ ಬೇರೆ ಆದಾಗ ಏನಿಲ್ಲಿ ಮೂಲೆಯಲ್ಲಿ ಪಾಕಿಸ್ತಾನ ಇದೆ ಅಲ್ವಾ, ಈ ಪಾಕಿಸ್ತಾನದಿಂದ ಜನ ಭಾರತಕ್ಕೆ ಬರ್ತಾರೆ. ಆ ಭಾರತಕ್ಕೆ ಬಂದವರ ಪೌರತ್ವ ಹಕ್ಕುಗಳು. ಓಕೆ, ಅವರ ಪೌರತ್ವ ಹಕ್ಕುಗಳ ಬಗ್ಗೆ ಹೇಳೋದು ವಿಧಿ ಯಾವುದಂದರೆ 6. ಓಕೆ, 6. ಓಕೆ, 6 ಹೊಡಿಬೇಕು ಅವರಿಗೆ. ಓಕೆ, ಅವರು 6 ಹೊಡೆದು ಇಲ್ಲಿ ಬಂದಿದ್ದಾರೆ. ಓಕೆ, ಅಲ್ಲಿ 6 ಹೊಡೆದಿದ್ದಾರೆ, ಇಲ್ಲಿ ಬಂದು ಬಿದ್ದಿದ್ದಾರೆ ಅವರು. ಓಕೆ, ಯಾರು? ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿದ್ದಾರೆ. ಸೊ ಅದು ಆದ ನಂತರ ಇನ್ನೊಂದೇನೆಂದರೆ 7 ನಂಬರ್ ಪಾಕಿಸ್ತಾನಕ್ಕೆ ವಲಸೆ ಹೋದವರ ಪೌರತ್ವ. ಅಂದರೆ 6 ನಂಬರ್ ಏನು ಹೇಳಿದೆ ಅಂದರೆ ಪೌರತ್ವದಲ್ಲಿ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದವರಿಗೆ ಪೌರತ್ವ ಕೊಡಬೇಕು ಅಂತ ಹೇಳ್ತದೆ. ಹಾಗೆ ನಮ್ಮ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಾರೆ ಏನಂದರೆ ಹಿಂದೂಗಳು ಹೋಗಿರಲ್ಲ, ಮ್ಯಾಕ್ಸಿಮಮ್ ಅಲ್ಲ 99% ಹಿಂದೂಗಳು ಹೋಗಿರಲ್ಲ. ಹೋಗಿದ್ರೆ ಮುಸ್ಲಿಮ್ ಜಾಸ್ತಿ ಹೋಗಿರ್ತಾರೆ. ಅದಾದ ನಂತರ ಸೆಕೆಂಡ್ ಹೋದವ್ರು ಸಿಖ್ ಹೋಗಿರ್ತಾರೆ. ಯಾಕೆ ಸಿಖ್ ಹೋಗಿರ್ತಾರೆ ಅಂತ ಹೇಳ್ಬೋದಾ ನೀವು? ಗುರುದ್ವಾರ ಇದೆ ಅಲ್ವಾ ಅಲ್ಲಿ ಪಾಕಿಸ್ತಾನದಲ್ಲಿ, ಆ ರೀಸನ್ಗೆ ಅಲ್ಲಿ ಹೋದವ್ರ ಸಂಖ್ಯೆ ಕೂಡ ಇರಬಹುದು. ಓಕೆ, ಸಮ್ ಆಫ್ ದ ಪೀಪಲ್ ಕೂಡ ಹೋಗಿದ್ದಾರೆ ಸಿಖ್. ಸರಿನಾ? ಬಟ್ ಹಿಂದೂಗಳು ಹೋಗಿಲ್ಲ. ಓಕೆನಾ? ಹೋಗಿಲ್ಲ. ಹಿಂದೂಗಳು ಅಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಹಿಂದೂಗಳು ಬಂದಿದ್ದಾರೆ, ಮುಸ್ಲಿಮ್ಸು ಬಂದಿದ್ದಾರೆ. ಎಲ್ಲಿ? ಪಾಕಿಸ್ತಾನಿಂದ. ನಾಟ್ ಅ ಜಸ್ಟ್ ಅ ಮುಸ್ಲಿಮ್, ನಾಟ್ ಅ ಜಸ್ಟ್ ಅ ಹಿಂದೂ. ಓಕೆ, ಇಬ್ಬರು ಕೂಡ ಬಂದಿದ್ದಾರೆ ಇಲ್ಲಿ ಭಾರತಕ್ಕೆ. ಸರಿನಾ? ಸೊ ನೆನಪಿರಲಿ. ಸೊ ಅದು ಬಂದವ್ರ ಬಗ್ಗೆ
ಅವ್ರ ಪೌರತ್ವದ ಹಕ್ಕುಗಳ ಬಗ್ಗೆ 6ನೇ ವಿಧಿ ಹೇಳ್ತದೆ. ಅದಾದ ನಂತರ ಇಲ್ಲಿಂದ ಅಲ್ಲಿ ಹೋದವರ ಪೌರತ್ವದ ಬಗ್ಗೆ 7ನೇ ವಿಧಿ ಹೇಳ್ತದೆ. ಸೊ ಅದಾದ ನಂತರ 8ನೇ ವಿಧಿ ಏನು ಹೇಳ್ತಂದರೆ ಪರದೇಶಗಳಲ್ಲಿ ವಾಸಿಸುವ ಭಾರತೀಯ ಮೂಲದವರ ಪೌರತ್ವ. ಓಕೆ, ಪರದೇಶಗಳಲ್ಲಿ ಅಂದರೆ NRI ಅಂತ ಕೇಳಿರ್ತೀರ, ಫಿಲ್ಮಲ್ಲೆಲ್ಲ ನೋಡಿರ್ತೀರ ನೀವು. NRI ಇದ್ದಾರೆ ಅವರು, NRI ಹಾಗೆ ಹೀಗೆ ಏನೇನೋ ಫುಲ್ BGM ಎಲ್ಲ ಹಾಕಿ ಇಂಟ್ರೊಡಕ್ಷನ್ ಕೊಡ್ತಿರ್ತಾರೆ. ಓಕೆ, ಸಖತ್ತಾಗಿ ಕೈಲೊಂದು ಸೂಟ್ ಕೇಸ್ ಹಿಡ್ಕೊಂಡು ಬರ್ತಾ ಇರ್ತಾರೆ, ವೋಟಿಂಗ್ ಮಾಡೋಕ್ಕೆ ಬರ್ತಿರ್ತಾರೆ ಭಾರತಕ್ಕೆ. ಎಲ್ಲೋ ಇರ್ತಾನೆ ಅವನು, ಬಟ್ ವೋಟಿಂಗ್ ಮಾತ್ರ ಬರ್ತಾನೆ. ಓಕೆ, ಮೀನ್ಸ್ ಅದೊಂದು ಗಿಮಿಕ್ ಅಷ್ಟೇ, ಒಂದು ಪಕ್ಷದವ್ರದ್ದು ಬೇರೆ ಪಕ್ಷದವ್ರದ್ದು ಹೀಗೆ ಆ ಥರ ಅವ್ರು ಬಂದು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿರೋ ಆ ರೀತಿ ಇರುತ್ತೆ. ಬಟ್ ಆ NRI ಅಂದರೆ ಏನು ಗೊತ್ತಾ? NRI ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ. ನಾನ್ ರೆಸಿಡೆನ್ಸ್ ಇಂಡಿಯನ್ ಅಂತ ಅಂದಂಗೆ ಅದಕ್ಕೆ. ಓಕೆನಾ, ನಾನ್ ರೆಸಿಡೆನ್ಸ್ ಇಂಡಿಯನ್ ಅಂದಂಗೆ ಅಂದರೆ ಭಾರತದಲ್ಲಿ ಅವನು ವಾಸವಾಗಿಲ್ಲದ ಭಾರತೀಯನು. ಓಕೆ, ಭಾರತದಲ್ಲಿ ವಾಸವಾಗಿಲ್ಲದ ಭಾರತೀಯನು. ಓಕೆ, ಅಂದರೆ ಪರದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ವಾಸಿಸುವಂತಹ ಭಾರತೀಯ ಮೂಲದವನವನು. ಓಕೆನಾ, ಅವನು ಬೇರೆ ದೇಶದ ಪೌರತ್ವ ಹೊಂದಿಲ್ಲ, ಅವನು ಭಾರತೀಯ ಪೌರತ್ವನೇ ಹೊಂದಿದ್ದಾನೆ. ಆದರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಬೇರೆ ದೇಶಗಳಲ್ಲಿ ದುಡಿತಾ ಇದ್ದಾನೆ, ಕೂಲಿಗೆ ಅಲ್ಲಿ ಹೋಗ್ಯಾನೆ. ಓಕೆನಾ, ಅವ್ನು ಎಂಥ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಕೂಲಿಗೆ ಅಲ್ವಾ ಹೋಗಿರೋದಲ್ಲಿ. ಓಕೆನಾ, ದುಡ್ಡಿಗೆ ಅಲ್ವಾ ಹೋಗಿರೋದು. ಸೊ ಅದನ್ನು ಕೂಲಿ ಅಂತಲೇ ಹೇಳ್ಬೋದಲ್ವಾ. ಸೊ ಅದಕ್ಕೆ ಹೋಗಿರೋವನಿಗೆ ನಾವು ಏನಂತ ಹೇಳ್ಬೋದು ಅಂದರೆ NRI ಅಂತ ಹೇಳ್ಬೋದು, ನಾನ್ ರೆಸಿಡೆನ್ಸ್ ಇಂಡಿಯನ್ ಅಂತ. ಸರಿನಾ. ಸೊ ಅದು ಎಷ್ಟನೇ ವಿಧಿನಲ್ಲಿ ಹೇಳಿದೆ ಅಂದರೆ 8ನೇ ವಿಧಿಯಲ್ಲಿ ಹೇಳಿದೆ. ಸರಿನಾ. ಸೊ 8ನೇ ವಿಧಿನಲ್ಲಿ ಹೇಳ್ತದೆ ಇದು. ಸೊ ಅದಾದ ನಂತರ ನೆಕ್ಸ್ಟ್ ಏನಂದರೆ ಲೇಖನ 9 2 ದೇಶಗಳ ಪೌರತ್ವ ನಿರಾಕರಣೆ ಅಂತ ಕೊಟ್ಟಿದೆ. ಅಂದರೆ 2 ದೇಶಗಳ ಪೌರತ್ವ ನಿರಾಕರಣೆ ಅಂದರೆ ಇವಾಗ ನನ್ನ ಹೆಸರು ಸಮಥಿಂಗ್ ಒಂದು XYZ ಇದೆ ಅಂತ ಅಂದ್ಕೊಳ್ಳಿ ನನ್ನ ಹೆಸರು. ಓಕೆ, ನನ್ನ ಹೆಸರು XYZ ಅಂತ ಒಬ್ಬ ವ್ಯಕ್ತಿ ಇದ್ದೀನಿ. ನಾನು ಇಂಡಿಯನ್ ಪೌರತ್ವನೂ ಹೊಂದಿರ್ತೀನಿ. ಹಾಗೆ ನಾನು ಯಾವುದು ಅಮೇರಿಕಾನೋ ಅಥವಾ ಸಿಂಗಾಪುರದು ಅಂತ ಅಂದ್ಕೊಳ್ಳಿ. ಓಕೆ, ಸಿಂಗಾಪುರದು ಕೂಡ ನಾನು ಪೌರತ್ವನ ಹೊಂದುತ್ತೀನಿ. ಅಂದರೆ ನನಗೆ ಅವಕಾಶ ಮಾಡಿಕೊಡುವುದಿಲ್ಲ ಭಾರತದ ಸಂವಿಧಾನದ 9ನೇ ವಿಧಿ. ಮುಚ್ಕೊಂಡು ನೀ ಸಿಂಗಾಪುರದಲ್ಲಾದರೂ ಇರು, ಇಲ್ಲ ಭಾರತದ ಪೌರತ್ವ ಆದರೂ ಹೊಂದ್ಕೋಪ. 2 ಪೌರತ್ವ ನಿಮಗೆ ಕೊಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ಇಟ್ಕೊಂಡ್ರೆ ಅವ್ರದ್ದು ಇಟ್ಕೋ, ಇಲ್ಲಾಂದ್ರೆ ನಮ್ದು ಇಟ್ಕೋ. ಸರಿನಾ. ಸೊ ಆ ರೀತಿ ಇದು. ಓಕೆ, ಸೊ ಆ ರೀತಿ ಹೇಳೋದು ಯಾವುದು ವಿಧಿ ಅಂದರೆ 9ನೇ ವಿಧಿ ಆ ರೀತಿ ಹೇಳ್ತದೆ. ಸರಿನಾ. 2 ದೇಶಗಳ ಪೌರತ್ವ ಏನು ಮಾಡ್ತದೆ, ನಿರಾಕರಣೆ ಮಾಡ್ತದೆ. ಅಂದರೆ 2 ದೇಶಗಳ ಪೌರತ್ವ ನೀನು ಹೊಂದಂಗಿಲ್ಲ. ನೀನು ಭಾರತೀಯ ಆಗಿದ್ದರೆ ಹೊಂದಿದ್ರೆ ಭಾರತದ ಒಂದು, ಇಲ್ಲಾಂದರೆ ಆ ದೇಶದ ಒಂದು. ನಾವು ಇದ್ರೆ ನಿನಗೆ ಕಿತ್ತಾಕ್ಬಿಡ್ತೀವಿ ಇಲ್ಲಿಂದ, ಈ ಲಿಸ್ಟಿಂದ, ನೀನು ಅಲ್ಲೇ ಇರು ಅಂತ ಹೇಳ್ತದೆ. ಸರಿನಾ. ಸೊ ಅದು ಹೇಳುವ ವಿಧಿ ಯಾವುದಂದರೆ 9ನೇ ವಿಧಿ. ಸೊ ನೆಕ್ಸ್ಟ್ 10ನೇ ವಿಧಿ ಏನು ಹೇಳ್ತದೆ ಅಂದರೆ ಪೌರತ್ವದ ನಿರಂತರತೆಯ ಹಕ್ಕು. ಅಂದರೆ ಪೌರತ್ವ ನಿರಂತರತೆಯ ಹಕ್ಕು ಅಂದರೆ ಇವಾಗ ನಾನು ಭಾರತೀಯ ಇದ್ದೀನಿ, ನನ್ನ ಹೆಸರು XYZ ಇದೆ. ಓಕೆನಾ. ಸೊ ನನ್ನ ಹೆಸರು XYZ ಇದೆ, ನಾನು ಭಾರತೀಯನಿದ್ದೀನಿ, ನನ್ನ ಪೌರತ್ವ ಭಾರತೀಯನಾಗಿದ್ದೀನಿ ನಾನು. ಬಟ್ ನಿರಂತರತೆ ಅಂದರೆ ಏನು ಗೊತ್ತಾ? ಇವಾಗ ನನ್ನ ಮಕ್ಕಳು, ನನ್ನ ಮುಂದಿನ ಪೀಳಿಗೆ ಅಥವಾ ನಾನೇನೋ ತಪ್ಪು ಮಾಡಿದ್ರೂ ಕೂಡ ನಾನು ಭಾರತೀಯನೇ. ಸರಿನಾ. ನಂದು ಒಮ್ಮೆಗೆ ಕಿತ್ಕೊಂಡು ನಿನ್ನಿದ್ರೇನೋ, ನೀನು ಏನೋ ನನ್ನ ಮೇಲಿನ ದ್ವೇಷದಿಂದ ನೀನು ಭಾರತೀಯನೇ ಅಲ್ಲ, ಸಂವಿಧಾನದ ಮೇಲೆ ನಾವು ಎಲ್ಲ ತಿದ್ದುಪಡಿ ಮಾಡಿ ನೀನು ಭಾರತದಿಂದ ನೀನು ತೆಗೆದಾಕ್ಬಿಡ್ತೀವಿ ಅನ್ನೋ ಹಂಗೆ ಹೇಳೋಂಗಿಲ್ಲ. ಓಕೆನಾ. ನಾನು ನಿರಂತರತೆಯಲ್ಲಿ ನಾನು ಭಾರತೀಯನೇ, ನಾನು ಹುಟ್ಟ ಭಾರತೀಯನೇ, ನಾನು ಸಾಯ್ತಾನೂ ಭಾರತೀಯನೇ. ಸರಿನಾ. ನೆನಪಿರಲಿ ಇದು ನಿಮಗೆ. ಸೊ ಅದಾದ ನಂತರ 11ನೇ ವಿಧಿ ಏನು ಹೇಳ್ತಂದರೆ ಪೌರತ್ವ ಸಂಬಂಧಿತ ನಿಯಮಗಳನ್ನು ಸಂಸತ್ತಿನ ನಿಯಂತ್ರಣಕ್ಕೆ ಒಳಪಡಿಸುವುದು. ಓಕೆ, ಈ ಪೌರತ್ವಕ್ಕೆ ಸಂಬಂಧಿಸಿದ ಏನು ತಿದ್ದುಪಡಿಗಳು ಬರ್ತಾವಲ್ವಾ, ಸೊ ಅದನ್ನು ತಿದ್ದುಪಡಿ ಮಾಡೋದು, ಅದಕ್ಕೆಲ್ಲ ಸಂಬಂಧಿಸಿದ ಕಾನೂನುಗಳು ರೂಪಿಸೋದು ಯಾರಿಗೆ ಅಂದರೆ ಸಂಸತ್ತಿಗೆ ಹಕ್ಕಿದೆ ಅಂತ ಹೇಳ್ತದೆ. ಸರಿನಾ. ಸೊ ಎಷ್ಟನೇ ವಿಧಿ ಹೇಳ್ತದೆ ಅಂದರೆ 11ನೇ ವಿಧಿ ಹೇಳ್ತದೆ. ಸೊ ನಿಮಗೆ ಸಿಟಿಜನ್ಶಿಪ್ ಆ್ಯಕ್ಟ್ ಅಂತ ಗೊತ್ತಿರಬೇಕು, ಅಂದರೆ ಪೌರತ್ವ ಕಾಯ್ದೆ. ಓಕೆ, ಪೌರತ್ವ ಕಾಯ್ದೆ ಅಂತ. ಸರಿನಾ. ಈ ಪೌರತ್ವ ಕಾಯ್ದೆ ಫಸ್ಟ್ ಟೈಮ್ ಯಾವಾಗ ಬಂದ ಅಂದರೆ 1955ರಲ್ಲಿ ಬಂದಿದೆ. ಸೊ ರೀಸೆಂಟಾಗಿ ಯಾವಾಗ ತಿದ್ದುಪಡಿ ಆಗಿದೆ ಹೇಳ್ಬೋದಾ? 2019ರಲ್ಲಿ ತಿದ್ದುಪಡಿ ಆಗಿದೆ. ಅದಕ್ಕೆ ದೊಂಬಿಗಳು, ಗಲಾಟೆಗಳು, ಓಕೆ, ನೋಡಿರ್ಬೋದು ನೀವೆಲ್ಲ. ಓಕೆ, ಅಂದರೆ ಮುಸ್ಲಿಮ್ಸ್ ಎಲ್ಲ ಜಾಸ್ತಿ ಏನಂದರೆ ದಂಗೆ ಎದ್ಬಿಟ್ಟಿದ್ರು. ಆ್ಯಕ್ಚುಲಾಗಿ ಅದು ಹೆಂಗೆ ಅಂದರೆ ಇವಾಗೇನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಇಂಡಿಯಾಗೆ ಬಂದಿರ್ತಾರಲ್ವ, ಸೊ ಅವರಿಗೆ ನಿರಾಕರಣೆ ಮಾಡಿರೋದು ಪೌರತ್ವದ ಹಕ್ಕನ್ನು. ಅವರಿಗೆ ಇದ್ರೇನೋ ತಿದ್ದುಪಡಿ ಮಾಡಿ ಅವರು ನಮ್ಮ ಭಾರತ ದೇಶದಲ್ಲಿ ಇರೋಂಗಿಲ್ಲ ಅಂತೇಳಿ ಅವರಿಗೆ ಕಳ್ಸೋಕ್ಕಿದ್ರೇನೋ ಮಾಡಿರೋ ತಿದ್ದುಪಡಿ ಕಾನೂನು ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಇಂಡಿಯನ್ಸ್ ಒಳ್ಳೆಯದೇ. ಅದು ನನ್ ಆಫ್ ದ ರಿಲಿಜನ್. ಓಕೆ, ನೀವು ಹಿಂದೂ ಆದರೂ ಆಗಿರಿ, ಕ್ರಿಶ್ಚಿಯನ್ ಆದರೂ ಆಗಿರಿ, ಮುಸ್ಲಿಮ್ ಆದರೂ ಆಗಿರಿ, ಬಟ್ ಆ ರೂಲ್ ಏನಿದೆ ಅಲ್ಲ ಒಳ್ಳೆಯದಿದೆ. ಯಾಕೆಂದರೆ ಪ್ರೆಸೆಂಟ್ಲಿ ನಮ್ಮ ಇಂಡಿಯನ್ಸ್ಗೆ ಜಾಬ್ಸ್ ಇಲ್ಲ. ಓಕೆನಾ. ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ. ಅವರಿಗೆಲ್ಲ ಕರ್ಕೊಂಡು ಬಂದು ನಾವು ಹೇಗ್ರಿ ನಡೆಸೋಣ ದೇಶನ ಅಲ್ವಾ. ಸೊ ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕಿದ್ದು ಒಂದು ವಿಷಯನ. ಓಕೆ, ಸೊ ನಾನು ಯಾವುದಕ್ಕೂ ಕೂಡ ಯಾರಿಗೂ ಸಪೋರ್ಟರ್ ಅಲ್ಲ, ಯಾರಿಗೂ ಕೂಡ ನಾನು ಅಪೋಸರು ಅಲ್ಲ. ಓಕೆನಾ. ಸೊ ಬಟ್ ನಾನು ಹೇಳ್ತಾ ಇರೋದು ಅದು ಒಳ್ಳೆಯದು ಅಥವಾ ಕೆಟ್ಟದ್ದು. ನೀವು ಬೇರೆ ಏನಾದರೂ ನೆಕ್ಸ್ಟ್ KS ಅಥವಾ PS ಎಕ್ಸಾಮ್ ಬರೆದ್ರೆ ನಿಮಗೆ ಪ್ರಬಂಧ ಕೊಟ್ಟರೆ ಅದು ಒಳ್ಳೆಯದು ಅಂತಲೇ ಹೇಳಬೇಕಾಗತ್ತೆ ನೀವು. ಓಕೆ, ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಂದರೆ 11 ಆದ ನಂತರ 12ನೇ ಲೇಖನ 12ನೇಯ
ವಿಧಿ, ಸರಿನಾ. ಸೊ ಈ 12ರಿಂದ 35ನೇ ವಿಧಿ ಏನು ಹೇಳ್ತದೆ ಗೊತ್ತಾ? ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತದೆ, ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆ ಹೇಳ್ತದೆ. ಓಕೆ, ನಿನ್ನ ಹಕ್ಕುಗಳ ಬಗ್ಗೆ, ನನ್ನ ಹಕ್ಕುಗಳ ಬಗ್ಗೆ ಹೇಳ್ತದೆ, ಸರಿನಾ. ಸೊ ಇದು ಹಕ್ಕುಗಳು ಎಲ್ಲಿಂದ ಎಲ್ಲಿವರೆಗೂ ಅಂದರೆ 12ರಿಂದ 35, ಸರಿನಾ. 12ರಿಂದ 35 ಈ ಎಷ್ಟರಿಂದ ಎಲ್ಲಿವರೆಗೂ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಕೇಳ್ತಾನೆ. ಸೊ ನಿಮಗೆ ಗೊತ್ತಿರಲಿ 12ರಿಂದ 35 ಪ್ರೀವಿಯಸ್ ಶಿಫ್ಟಲ್ಲಿ ನಿಮ್ಗೆ ಏನು ಕೇಳಿದೆ ಗೊತ್ತಾ? DPSP ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 4ರಲ್ಲಿ ಏನಿದಾವಲ್ವ ಅದು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೂ ಇದ್ದಾವೆ ಅಂತ ಕೇಳಿದ. 36ರಿಂದ 51ನೇ ವಿಧಿನಲ್ಲಿ ಇದ್ದಾವೆ ಅವು, ಸರಿನಾ. ಸೊ ಹಾಗೆ ನೆಕ್ಸ್ಟ್ ನಿಮ್ಗೆ ಇದು ಕೇಳ್ಬೋದು 12ರಿಂದ 35 ಅಂತ, ಸರಿನಾ. ಪೌರತ್ವದ ಕೇಳಬಹುದು ನಿಮಗೆ ಎಷ್ಟು 5ರಿಂದ 11 ಅಂತ. ಹಾಗೆ ಭಾಗ 1 ಒಕ್ಕೂಟ ಮತ್ತು ಅದರ ಭೂ ಪ್ರದೇಶದ ಬಗ್ಗೆ ಕೇಳಬಹುದು 1 ಮತ್ತು 4, 1ರಿಂದ 4 ಅಂತ. ಓಕೆನಾ, ಹೇಳಬೇಕು ನೀವು. ಸೊ ಇಲ್ಲಿ ಲೇಖನ 12 ಏನು ಹೇಳುತ್ತೆ ಗೊತ್ತಾ? ಸೊ ಈ ಲೇಖನ 12 ಓಕೆ 12 ಬಂದಾಗ 12 3 36 ಅಲ್ವಾ? 12 × 3 ಎಷ್ಟು? 36. ಓಕೆ, ಇದನ್ನು 3 ಕಿತ್ತಾಕ್ಬಿಡಿ ಇದನ್ನು. ಸೊ ಇಲ್ಲಿ 12 ಇದೆಯಲ್ವಾ, ಈ 36 ಇದೆಯಲ್ವಾ, ಎರಡೂ ಸೇಮ್ ವಿಧಿ. ಹೇಗೆ ಸೇಮ್ ವಿಧಿ? ಎರಡೂ ಕೂಡ ರಾಜ್ಯ ಎಂಬ ಪದದ ವ್ಯಾಖ್ಯಾನವನ್ನೇ ಕೊಡ್ತವೆ. ಅಂದರೆ ರಾಜ್ಯ ಅಂದರೆ ಏನು, ರಾಜ್ಯ ಅಂದರೆ ಏನೇನಿರಬೇಕು, ಸಹಕಾರಿ ಸಂಘಗಳು, ಗೌರ್ಮೆಂಟ್ ಆಫೀಸ್ಗಳು, ಶಾಲಾ ಕಾಲೇಜುಗಳು, ಅದಾದ ನಂತರ ಕಾರ್ಪೊರೇಟ್ ಕಂಪನಿಗಳು, ಮತ್ತು ಮುನ್ಸಿಪಾಲ್ಟಿಗಳು, ಗ್ರಾಮ ಪಂಚಾಯಿತಿಗಳು, ಅದಾದ ನಂತರ ದೇಶದಲ್ಲಿರುವ ಸಂಸತ್ತು, ಕಾನೂನು, ಇದೆಲ್ಲ ಇರಬೇಕು. ರಾಜ್ಯದಲ್ಲಿ ಏನೇನು ಇರಬೇಕು, ರಾಜ್ಯ ಎಂಬ ಪದಕ್ಕೆ ಅರ್ಥ ಏನು ಅಂತ ಎಲ್ಲ ಕೊಡೋದು ಯಾವುದಾದ್ರೆ ಈ 12ನೇ ವಿಧಿ, ಹಾಗೆ 36ನೇ ವಿಧಿ, ಸರಿನಾ. ಸೊ ರಾಜ್ಯ ಎಂಬ ಪದದ ವ್ಯಾಖ್ಯಾನ ಯಾವ್ದು ಮಾಡ್ತಾವೆ ಅಂದರೆ ಒಂದು 12ನೇ ವಿಧಿ, ಇನ್ನೊಂದು 12 3 ಎಷ್ಟು 36 ಅಲ್ವಾ. ಸೊ ಇವೆರಡೂ ಕೂಡ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೇನೆ ಇದನ್ನು. ಓಕೆನಾ, ಅಲ್ಲಿ ಇಂಟು ಆಗ್ತದಲ್ವಾ, ಸೊ ಅದಕ್ಕೆ ಹೇಳಿದೆ. ಸೊ ಪ್ರಾಬ್ಲಮ್ ಏನಿದೆ ಅಲ್ವಾ. ಸೊ ನೆಕ್ಸ್ಟ್ ಏನಂದರೆ 13ನೇ ವಿಧಿ ಏನು ಹೇಳ್ತದೆ ಅಂದರೆ ಇವಾಗ ಮೂಲಭೂತ ಹಕ್ಕುಗಳೇನಿದಾವಲ್ವಾ ಇವು ಕಾನೂನಿಗೆ ಮಾನ್ಯವಾಗಿದ್ದಾವೆ. ಅಂದರೆ ನ್ಯಾಯಾಂಗದಲ್ಲಿ ನಾವು ಇವು ಏನಾದರೂ ನಮಗೆ ಇವು ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲೇನಿದೆ ಇದಾವಲ್ವಾ 14ರಿಂದ 35ರವರೆಗೂ ಏನು ವಿಧಿಗಳಿದಾವಲ್ವಾ, ಸೊ ಇದರಲ್ಲಿ ಯಾವುದಾದ್ರೂ ನಮಗೆ ದೊರಕಲಿಲ್ಲ ಅಂದರೆ ನಾವು ಕೇಸ್ ಹಾಕ್ಬೋದು ಗೌರ್ಮೆಂಟ್ ವಿರುದ್ಧ ಯಾರು ಮಾಡಿರ್ತಾರಲ್ವ ಅವ್ರ ವಿರುದ್ಧ ಕೇಸ್ ಹಾಕ್ಬೋದು. ಎಲ್ಲಿ? ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ, ವಾಟ್ ಎವರ್ ಒಂದು ಸೆಷನ್ ಕೋರ್ಟಲ್ಲಿ ನೀವು ಕೇಸ್ ಹಾಕಬಹುದು, ಸರಿನಾ. ಆ ಕೇಸ್ ಹಾಕಬಹುದು ಅನ್ನೋದಕ್ಕೆ ನಿಮಗೆ ಏನು ಹೇಳ್ತದೆ ಅಂದರೆ ಅದಕ್ಕೆ ನ್ಯಾಯಾಲಯದ ಸಮ್ಮತಿ ಇದೆ, ಅಂದರೆ ಅದಕ್ಕೆ ನ್ಯಾಯಸಮ್ಮತವಾಗಿದೆ ಅದಕ್ಕೆ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತದೆ, ಸರಿನಾ. ಸೊ ಇಲ್ಲಿ ನೀವು ಕೆಲವೊಬ್ರು ಹೇಳ್ಬಹುದು, ಓಕೆ, ಏನಂತ ಹೇಳ್ಬೋದು ಅಂದರೆ ಇದ್ರ ಮೇಲೆ ನಾವು ಸೆಷನ್ಸ್ ಕೋರ್ಟಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ದಲ್ಲಿ ಕೇಸ್ ಹಾಕ್ಬಹುದಾ ಅಂತ. ಹಾಕಬಹುದು, ಬಟ್ ಅದಕ್ಕೆ ಸಂಸತ್ತು ಒಪ್ಪಿಗೆ ಕೊಡಬೇಕು. ಸೊ ಪ್ರಸ್ತುತ ಇಲ್ಲಿವರೆಗೂ ಎಲ್ಲೆಲ್ಲ ನಾವು ಅಪ್ಲೈ ಮಾಡ್ಬೋದು. ನನಗೆ ಅನ್ಯಾಯ ಆಗಿದೆ, ಮೂಲಭೂತ ಹಕ್ಕುಗಳು ಸಿಕ್ಕಿಲ್ಲ ಅಂತ ಕೇಳೋದಾದರೆ 32ನೇ ವಿಧಿನಲ್ಲಿ ರಿಟ್ಗಳು ಅಂತ ಬರ್ತವೆ. ಓಕೆನಾ, ರಿಟ್ಗಳು ಅಂತ ಬರ್ತವೆ. ಈ 32ನೇ ವಿಧಿ ಅನ್ವಯ ನಾವು ಕೇಸ್ ಹಾಕ್ಬೋದು, ಸುಪ್ರೀಂ ಕೋರ್ಟಲ್ಲಾದರೂ ಅಥವಾ ಹೈಕೋರ್ಟಲ್ಲಾದರೂ, ಸರಿನಾ. ಸೊ ಸುಪ್ರೀಂ ಕೋರ್ಟ್ ಅದರ ವಿರುದ್ಧ ಓಕೆ ಆ ರಿಟ್ಗಳನ್ನು ಹೊರಡಿಸೋದು ಯಾವ ವಿಧಿ ಅನ್ವಯ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿಯ ವಿರುದ್ಧ ನೀವು ಹಾಕಿರ್ತೀರಲ್ವ, ಸೊ ಅವ್ರ ಮೇಲೆ ಯಾವ ವಿಧಿ ಅನ್ವಯ ಅವರು ರಿಟ್ ಹೊರಡಿಸ್ತಾರೆ ಅಂದರೆ 139ನೇ ವಿಧಿ ಅನ್ವಯ ಹೊರಡಿಸ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಸೊ ಹಾಗೆ ಹೈಕೋರ್ಟ್ ಅವರು ಯಾವ ವಿಧಿ ಅನ್ವಯ ಅಂತಂದರೆ 226ನೇ ವಿಧಿ ಅನ್ವಯ, ಸರಿನಾ. ಸೊ ಹೇಗೆ ನೆನ್ಪಿಟ್ಕೊಳ್ಬೇಕು? ಸೊ ಇಲ್ಲಿ 3ರಿಂದ ಇದು ಡಿವೈಡ್ ಆಗುತ್ತೆ, ಇದು 3ರಿಂದ ಡಿವೈಡ್ ಆಗುತ್ತೆ, ಸರಿನಾ. ಸೊ ಇದೆಲ್ಲ ಭಾಳ ಡಿವೈಡ್ ಆಗುತ್ತೆ ಗುರು. ಸೊ ಕನ್ಫ್ಯೂಷನ್ ಆಗುತ್ತೆ, ನಿಮಗೆ ಅನಿಸ್ತದೆ. ಬಟ್ ಎಕ್ಸಾಮ್ ಹಾಲಲ್ಲಿ ಈ ಥರ ಸಣ್ಣ ಟ್ರಿಕ್ ಇದ್ದರೆ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗಲ್ಲಿ 9, 6 ಎಲ್ಲ ಆ ಥರನೇ ಕೊಟ್ಟಿರಲ್ಲ. ಲೈಕ್ ನಿಮ್ಗೆ ಹೇಗೆ ಕೊಟ್ಟಿರ್ತಾನೆ ಗೊತ್ತಾ? ಇವಾಗ ತೀರಾ ಕನ್ಫ್ಯೂಷನ್ ಮಾಡ್ಬೇಕಂತ 139, 140, 126, ಅದಾದ ನಂತರ 157 ಈ ರೀತಿ ಕೊಡೋದು ಕಡಿಮೆ. ಬಟ್ ಕೊಡೋದು ಹೇಗಂದರೆ 139, 138, 137, 140 ಈ ರೀತಿಯೇ ಕೊಟ್ಟಿರ್ತಾನೆ. ಹಿಂದೆ ಮುಂದೆ ಕೊಟ್ಟಿರ್ತಾನೆ, ನಿಮ್ಗೆ ಕನ್ಫ್ಯೂಷನ್ ಆಗಲಿಲ್ಲ ಅಂತ ಕೊಟ್ಟಿರ್ತಾನೆ. ದೂರದವ್ರು ಹೋಗಿ ಅದೇ ಲಾಸ್ಟ್ ನಂಬರ್ ಇರೋದು ಹಾಕಿರಲ್ಲ. ಸೊ ಅದಕ್ಕೆ ಈ ರೀತಿ ಕೆಲವೊಂದು ಟ್ರಿಕಲ್ಲಿ ಅಪ್ಲೈ ಆದವು ಅಂದರೆ ಯೂಸ್ ಮಾಡ್ಕೋಬೇಕು, ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಅದನ್ನು ನೆನಪಿರಲಿ ನಿಮಗೆ. ಸೊ 13ನೇ ಲೇಖನ ಏನು ಹೇಳುತ್ತೆ ಅಂದರೆ ಇದೆಲ್ಲ ನಮಗೆ ನ್ಯಾಯಸಮ್ಮತವಾಗಿದೆ, ಬಟ್ ಇದರ ವಿರುದ್ಧವಾಗಿರುವ ಕಾನೂನುಗಳನ್ನು ನಾವು ಮಾಡೋಂಗಿಲ್ಲ, ಅಂದರೆ ಸಂಸತ್ತು ಮಾಡೋಂಗಿಲ್ಲ ಅಂತ ಹೇಳ್ತದೆ. ಸೊ ಇದರ ವಿರುದ್ಧವಾದ ಕಾನೂನುಗಳನ್ನು ಸಂಸತ್ತು ಮಾಡುವ ಹಾಗಿಲ್ಲ ಅಂತ ಯಾವ ವಿಧಿ ಹೇಳ್ತದೆ ಅಂದರೆ 13ನೇ ವಿಧಿ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಂದರೆ 14ನೇ ವಿಧಿ ಇಲ್ಲಿ ಬಂತು ನೋಡಿ. ಆ್ಯಕ್ಚುಲಾಗಿ ಸ್ಟಾರ್ಟ್ ಆಗೋದೇ ಇಲ್ಲೇ. ಓಕೆ, ಅಂದರೆ ಇಲ್ಲಿಂದ 14ರಿಂದ 18ನೇ ವಿಧಿ ಏನು ಹೇಳ್ತದೆ ಅಂದರೆ 14ರಿಂದ 18ನೇ ವಿಧಿ ಏನು ಹೇಳ್ತವೆ ಅಂದರೆ ಏನು ಹೇಳ್ತವೆ? ಸಮಾನತೆಯ ಹಕ್ಕಿನ ಬಗ್ಗೆ ಹೇಳ್ತದೆ. ಓಕೆ, ಸಮಾನತೆಯ ಹಕ್ಕಿನ ಬಗ್ಗೆ ಹೇಳ್ತದೆ. ಟೋಟಲ್ 6 ಮೂಲಭೂತ ಹಕ್ಕುಗಳಿದ್ದಾವೆ. 6 ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇ ಹಕ್ಕು ಯಾವುದು ಅಂದರೆ ಸಮಾನತೆಯ ಹಕ್ಕು. ಆ ಸಮಾನತೆಯ ಹಕ್ಕಿನಲ್ಲಿ ಯಾವ್ಯಾವ ವಿಧಿ ಬರ್ತವೆ ಅಂದರೆ 14ರಿಂದ 18ರವರೆಗೂ ವಿಧಿ ಬರ್ತವೆ, ಸರಿನಾ. ಸೊ ಯಾವ್ಯಾವ ವಿಧಿ ಅಂದರೆ 14ನೇ ವಿಧಿ ಹೇಳ್ತದೆ ಏನು ಅಂದರೆ ಕಾನೂನಿನ ಮುಂದೆ ಸಮಾನ ಹಕ್ಕು ಅಂತ ಹೇಳ್ತದೆ. ಅಂದರೆ ಕಾನೂನಿನ ಮುಂದೆ ಸಮಾನ ಹಕ್ಕು ಅಂದರೆ ಇವಾಗ ನಿನಗೇನಾದರೂ ಯಾರೋ ಒಬ್ಬ
ಹೇಗೆ ಅಂದರೆ ನಿನಗೆ ಯಾರೋ ಒಬ್ಬ ಹೊಡೆದಿದ್ದಾನೆ, ಓಕೆ, ಸೇಮ್ ಬೀಟಿಂಗ್ ಇದೆ, ಓಕೆ, ನಿನಗೆ ಹೊಡೆದಿದ್ದಾನೆ, ಮತ್ತೊಬ್ಬರಿಗೆ ಯಾರೋ ಒಬ್ಬರಿಗೆ ಮತ್ತೊಬ್ಬ ಯಾವನೋ ಒಬ್ಬನು ಹೊಡೆದಿದ್ದಾನೆ, ಸರಿನಾ. ಸೊ ಅವನಿಗೊಂದು ಕೋರ್ಟ್ ತೀರ್ಪು ಕೊಡೋದು, ನಿನಗೊಂದು ಕೋರ್ಟ್ ತೀರ್ಪು ಕೊಡೋದು ಮಾಡಬಾರ್ದು. ಅಲ್ಲಿ ನಿನಗೂ ಸೇಮ್ ನ್ಯಾಯ, ಅವನಿಗೂ ಸೇಮ್ ನ್ಯಾಯ, ಸರಿನಾ. ನಿನಗೂ ಸೇಮ್ ನ್ಯಾಯ, ಅವನಿಗೂ ಸೇಮ್ ನ್ಯಾಯ ಕೊಡಬೇಕು. ಅದಾದ ನಂತರ ನಿನಗೆ ಒಬ್ಬ ಮಹಿಳೆ ಅಥವಾ ನಿನ್ನ ಪತ್ನಿ ಹೊಡೆದಿದ್ದಾಳೆ, ಸರಿನಾ. ಸೊ ನಿನ್ನ ಪತ್ನಿ ಹೊಡೆದಿದ್ದಾಳೆ, ಸೊ ಅವಾಗ ನಿನಗೇನು ಶಿಕ್ಷೆ ಕೊಡ್ತಾರಲ್ವ, ನಿನ್ನ ಪತ್ನಿಗೆ ಏನು ಶಿಕ್ಷೆ ಕೊಡ್ತಾರಲ್ವ, ನಿನ್ನ ಪತ್ನಿಗೆ ಹೊಡೆದಾಗ ಕೂಡ ನಿನಗೆ ಅದೇ ಶಿಕ್ಷೆ ಕೊಡಬೇಕು. ಬಟ್ ಆ್ಯಕ್ಚುಲಾಗಿ ಆಗ್ತಾಯಿಲ್ಲ ಅದೆಲ್ಲ, ಸರಿನಾ. ಸೊ ಅದಕ್ಕೆ ಸೂಸೈಡ್ಸ್ ಎಲ್ಲ ಇವಾಗ ಜಾಸ್ತಿ ಆಗ್ತದೆ. ನೀವು ನೋಡಿರ್ಬೋದು ರೀಸೆಂಟಾಗಿ ಅತುಲ್ ಕುಮಾರು ಮತ್ತು ಬೆಂಗಳೂರು ಟೆಕ್ಕಿ ಎಲ್ಲ ಜಾಸ್ತಿ ಏನಿದೆ ಅಂದರೆ ಹೆಂಡತಿಯ ಕಿರುಕುಳದಿಂದನೇ ಡೆತ್ ಆದವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆವಾಗ ಒಂದು 5-10 years ಬ್ಯಾಕ್ ಗಂಡನ ಕಿರುಕುಳದಿಂದ ಸಾವು ಅಂತ ನ್ಯೂಸ್ ಪೇಪರೆಲ್ಲ ಬರ್ತಿತ್ತು. ಬಟ್ ಇವಾಗ ಹೇಗೆ ಅಂದರೆ ಹೆಂಡತಿಯ ಕಿರುಕುಳದಿಂದ, ವೈಫ್ ಕಿರುಕುಳದಿಂದನೇ ಗಂಡ ಸಾವನ್ನಪ್ತಾ ಇರೋ ಘಟನೆಗಳು ಜಾಸ್ತಿ ಆಗ್ತಾಯಿದೆ. ನಾನು ಬ್ಲೇಮ್ ಸ್ಪ್ರೆಡ್ ಮಾಡ್ತಾ ಇಲ್ಲ, ಸರಿನಾ. ಬಟ್ ನ್ಯೂಸಲ್ಲಿ ಇದೆ ಇದು, ಓಕೆ, ನ್ಯೂಸಲ್ಲಿದೆ. ಹಾಗೆ ಸುಪ್ರೀಂ ಕೋರ್ಟ್ ಅವರು ಏನು ಒಂದು ತೀರ್ಪು ಕೊಟ್ಟಿದ್ದಾರೆ ಅಂದರೆ ಮೊನ್ನೆ UP ಕೇಸಲ್ಲಿ, ಒಂದು UP ಇದೇ ಕೇಸಲ್ಲಿ ಪುರುಷರಿಗೂ ಕೂಡ ಅನ್ಯಾಯವಾಗಬಾರ್ದು, ಆ ರೀತಿ ತೀರ್ಪು ಕೊಡೋಕ್ಕೆ ಸುಪ್ರೀಂ ಕೋರ್ಟು ಒಂದು ನ್ಯಾಯಾಂಗವನ್ನು ತರ್ತದೆ ಅಂತ ಹೇಳಿದ್ದಾರೆ, ಸರಿನಾ. ಯಾರು ಹೇಳಿದ್ದಾರೆ ಹೇಳ್ಬೋದಾ? ಅವ್ರ ಹೆಸರು ಹೇಳಿ. ನಮ್ಮ ನ್ಯಾಯಮೂರ್ತಿ DY ಚಂದ್ರಚೂಡ ಅವರು, ಓಕೆನಾ. ನಮ್ಮ ನ್ಯಾಯಮೂರ್ತಿ ಅವರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡನವರು ಅವ್ರು ಹೇಳಿದ್ದಾರೆ, ಸರಿನಾ. ಸೊ ಇದು ನೆನಪಿರಲಿ ನಿಮಗೆ, ಸರಿಯಾ. ಸೊ ನೆಕ್ಸ್ಟ್ ಏನಂದರೆ ಇದು ಕಾನೂನು ಮುಂದೆ ಎಲ್ಲರೂ ಸಮಾನರು, ಕಾನೂನು ಏನಿದೆ ಅಲ್ವಾ ಅದ್ರ ಮುಂದೆ ಎಲ್ಲರೂ ಸಮಾನರು. ಅದಕ್ಕೆ UCC ಕೋಡ್ ಇದೆ. ಸೊ 44ನೇ ವಿಧಿ ಏನು ಎದ್ರ ಬಗ್ಗೆ ಹೇಳ್ತಂದರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳ್ತದೆ. ಸೊ ಕಾನೂನು ಮುಂದೆ ಎಲ್ಲರೂ ಸಮಾನರು. ಇಲ್ಲಿ ಒಂದು ಏನು ಬರ್ತದೆ ಗೊತ್ತಾ ಅಂದರೆ ಎಲ್ಲ ಧರ್ಮದವ್ರು, ನಾನು ಇವಾಗ ಹಿಂದೂ ಆಗಿದ್ದೀನಿ, ಯಾವುದೋ ಒಂದು ಮರ್ಡರ್ ಮಾಡಿದ್ದೀನಿ, ನನಗೂ ಅದೇ ಶಿಕ್ಷೆ ಕೊಡಬೇಕು. ನಾನು ಮುಸ್ಲಿಮ್ ಆಗಿದ್ದೀನಿ, ನಾನು ಯಾವುದೋ ಮರ್ಡರ್ ಮಾಡಿದ್ದೀನಿ, ನನಗೂ ಅದೇ ಶಿಕ್ಷೆ ಕೊಡಬೇಕು. ಬಟ್ ಇದನ್ನು ಎಲ್ಲ ಕಡೆ ಆಗ್ತಾಯಿಲ್ಲ. ಇವಾಗ ಪ್ರಸ್ತುತ ಗೋವಾದಲ್ಲಿ ಹಾಗೆ ಉತ್ತರಾಖಂಡದಲ್ಲಿ UCC ಅಂದರೆ ಏಕರೂಪ ನಾಗರಿಕ ಸಂಹಿತೆ ತಂದಿದ್ದಾರೆ. ಅಂದರೆ ನೀನು ತಪ್ಪು ಮಾಡಿದ್ರು ಅದೇ ಶಿಕ್ಷೆ, ಅವ್ನು ತಪ್ಪು ಮಾಡಿದ್ರು ಅದೇ ಶಿಕ್ಷೆ. ನೀನು ಮದುವೆ ಆದರೂ ನೀನು ಒಬ್ಬಳೇ ಪತ್ನಿ ಇರಬೇಕು, ನಿನಗೂ ಮುಸ್ಲಿಮ್ ಅವ್ನ ಮದುವೆ ಆದರೂ ಕೂಡ ಅವನಿಗೆ ಒಬ್ಬಳೇ ಪತ್ನಿ ಇರಬೇಕು. ಕ್ರಿಶ್ಚಿಯನ್ ನೀನು ಮದುವೆ ಆದರೂ ಕೂಡ ನಿನಗೆ ಒಬ್ಬಳೇ ಪತ್ನಿ ಇರಬೇಕು. ನಿಂದು ರಿಜಿಸ್ಟ್ರ್ ಕೂಡ ಇದ್ರೇನೋ ಆ ರಿಜಿಸ್ಟ್ರ್ ಆಫೀಸಲ್ಲೇ ಆಗಬೇಕು ನಿನ್ನ ಮದುವೆ, ಸರಿನಾ. ನಿನ್ನ ಮದುವೆ ರಿಜಿಸ್ಟ್ರ್ ಆಫೀಸಲ್ಲಿ ಮೀನ್ಸ್ ಹಾಗಾಗೋದಿಲ್ಲ, ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನೀನು ಹೋಗಿ ಚರ್ಚಲ್ಲಿ ಮಾಡ್ಕೊಳ್ಳೋದು ಹಾಗಿಲ್ಲ. ಅದಾದ ನಂತರ ನೀನು ಹೋಗಿ ದೇವಸ್ಥಾನದಲ್ಲಿ ನಾನು ಅಲ್ಲಿ ಹೋಗಿ ಸೈನ್ ಮಾಡಿ ನಂದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಅಲ್ಲ. ಮುಸ್ಲಿಮ್ ಇದೆ ಅಂದರೆ ನೀನು ಹೋಗಿ ಮಸೀದಿ ಮತ್ತು ದರ್ಗಾ ಅಲ್ಲಿ ಮಾಡ್ಕೊಳ್ಳೋಗಿಲ್ಲ ಅಂತ UCC ಏಕನಾಗರಿಕ ಸಂಹಿತೆ ತಂದಿದೆ. ಸೊ ಅದಕ್ಕೆ ನಿಮ್ಮ 2 ಶಿಫ್ಟಲ್ಲಿ ಆ ಪ್ರಶ್ನೆ ಕೇಳಿದ್ದಾನೆ UCC ಬಗ್ಗೆ. ನಿಮ್ಮ ಎಲ್ಲರಲ್ಲೂ ಕೂಡ ಸ್ವಲ್ಪ ಸ್ಪ್ರೆಡ್ ಹೆಚ್ಚಾಗಲಿ, ಸರಿನಾ. ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಹೆಚ್ಚಾಗಲಿ ಅಂತ ಆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಎಷ್ಟನೇ ವಿಧಿನಲ್ಲಿ ಹೇಳಿದೆ ಅಂದರೆ 44ನೇ ವಿಧಿಯಲ್ಲಿ ಹೇಳಿದೆ, ಸರಿನಾ. ಸೊ ನೆಕ್ಸ್ಟ್ 15ನೇ ವಿಧಿ ಏನು ಹೇಳ್ತದೆ ಅಂದರೆ ಧರ್ಮ, ಜಾತಿ, ಲಿಂಗ ಆಧಾರದ ಮೇಲೆ ಭೇದಾಭಿಪ್ರಾಯ ನಿಷೇಧ. ಓಕೆ, ಇವನ್ ಧರ್ಮ ಬೇರೆ ಇದೆ, ಅವನ ಧರ್ಮ ಬೇರೆ ಇದೆ, ಅದಕ್ಕೆ ನಿನಗೊಂದು ನಾವೊಂದು ಅನ್ನೋ ಎಲ್ಲ ಇದ್ರೇನು ನಿಷೇಧ ಮಾಡ್ತದೆ, ಸರಿನಾ. ಸೊ ಇವಾಗ ನೀನು ಹಿಂದೂ ಇದೆಯಾ, ನಿನಗೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಡ್ತೀನಿ, ನೀನು ಮುಸ್ಲಿಮ್ ಇದೆಯಾ, ನಿನಗೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಡಲ್ಲ. ಸೊ ಈ ರೀತಿ ಕೆಲವೊಂದು ಕೂಡ ಮಾಡುವ ಹಾಗಿಲ್ಲ, ಸರಿನಾ. ಸೊ ಎಲ್ಲರಿಗೂ ಕೂಡ ಇದ್ರೆ ಎಲ್ಲದರಲ್ಲೂ ಹಕ್ಕಿದೆ, ಎಲ್ಲದರಲ್ಲೂ ಕೂಡ ಭಾಗವಹಿಸುವ ಹಕ್ಕಿದೆ, ಸರಿನಾ. ಸೊ ನನ್ನ ಯಾವುದೋ ಒಂದು ಸ್ಕೂಲಲ್ಲಿ ಫಂಕ್ಷನ್ ನಡೀತಾ ಇದೆ, ನನ್ನ ಸ್ಕೂಲಲ್ಲಿ ನೀನು ಮುಸ್ಲಿಂ ಬರೋವಾಗಿಲ್ಲ, ನೀನು ಕ್ರಿಶ್ಚಿಯನ್ ಬರೋವಾಗಿಲ್ಲ, ನೀನು ಹಿಂದೂ ಬರೋವಾಗಿಲ್ಲ ಅಂತ ಹೇಳುವಂಗಿಲ್ಲ, ಸರಿನಾ. ಸೊ ಅದೆಲ್ಲ ಧರ್ಮ, ಜಾತಿ, ಲಿಂಗ ಇದರ ಆಧಾರದ ಮೇಲೆ ಭೇದಾಭಿಪ್ರಾಯ ಮಾಡುವಂಗಿಲ್ಲ, ಸರಿನಾ. ಅಂದರೆ ಯಾವುದೋ ಒಬ್ಬಂದು ನೀನು ಹುಡುಗಿ ಇದೆಯಾ, ನಿನ್ನ ಕೈಡೆಯಿಂದ ಏನೂ ಆಗಲ್ಲ ಅಂತ ಅವಳಿಗೆ ಅಸಹ್ಯ ಮಾಡೋಂಗಿಲ್ಲ, ಕಪಾಳಿ ಕೊಡ್ತಾರೆ ಯಾರು ಕೋರ್ಟ್ದವರು ನಿಮಗೆ, ಸರಿನಾ. ಸೊ ನೆನಪಿರಲಿ, ಜಾತಿ, ನಿನ್ನ ಜಾತಿ ಬೇರೆ ಇದೆ, ನನ್ನ ಜಾತಿ ಬೇರೆ ಇದೆ ಅಂತ ಹೇಳುವಾಗಿಲ್ಲ, ಸರಿನಾ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡುವಾಗಿಲ್ಲ. ಬಟ್ ಅವರು ಯಾರೋ ಗೌರ್ಮೆಂಟ್ದವ್ರು ಮಾಡಿದ್ರೆ ನಡೀತದೆ. ಓಕೆ, ನೀನು ಈ ಕ್ಯಾಸ್ಟ್ ಇದೆಯಾ, ನಿನಗೆ ಇಷ್ಟು ರಿಸರ್ವೇಷನ್, ನೀನು ಈ ಕ್ಯಾಸ್ಟ್ ಇದೆ ಇಷ್ಟು ರಿಸರ್ವೇಷನ್ ಅಂತ. ಓಕೆ, ಜಸ್ಟ್ ಜೋಕ್ ಮಾಡ್ತಾ ಇರೋದು. ಬಟ್ ಎಲ್ಲ ಹೋಗಿ ಈಕ್ವಾಲಿಟಿ ಬರಬೇಕು. ಓಕೆ, ಲೈಕ್ ಇವಾಗ ಅಮೇರಿಕಾದಲ್ಲಿ ಹೇಗಿದೆ ಅಲ್ವಾ, ಮತ್ತು ಲಂಡನ್ದಲ್ಲಿ ಹೇಗಿದೆ ಅಲ್ವಾ. ಸೊ ಆ ರೀತಿ ಈಕ್ವಾಲಿಟಿ ಬರಬೇಕು. ಅದು ಬರೋವರೆಗೂ ನೋಡೋಣ ಮೇ ಬಿ, ಸರಿಯಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ 16ನೇ ಲೇಖನ. ಇದೇನು ಹೇಳ್ತಾ ಅಂದರೆ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಅಂತ ಹೇಳ್ತದೆ. ಸೊ ಇವಾಗ ನೀವು ಕೇಳ್ಬೋದು 16ನೇ ವಿಧಿ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಅಂತ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವಾಗ ನಾನು ಕ್ಯಾಟಗರಿನಲ್ಲಿದ್ದೀನಿ ರೀ. ಓಕೆ, ನಾನು SC ST ಕ್ಯಾಟಗರಿ 1 ಮತ್ತು 2A 2B 3A 3B ಇದ್ದೀನಿ. ನಾನು ಇದನ್ನೆಲ್ಲ ಯೂಸ್ ಮಾಡ್ಕೋತಿದ್ದೀನಲ್ಲ. ನನ್ನ ಫ್ರೆಂಡ್ ಇನ್ನೊಬ್ಬ ಜನರಲ್ ಇದ್ದಾನೆ, ಓಕೆ, ಅವನಿಗೆ ಇದೆಲ್ಲ ಸಿಗ್ತಾ ಇಲ್ಲಲ್ಲ ಅಂತ ನೀವು ಕೇಳ್ಬೋದು. ಸೊ ಇದೇ 16/4 ವಿಧಿನಲ್ಲಿ ಇನ್ನೊಂದು ಹೇಳ್ತದೆ. ಓಕೆ,
ಅವ್ರು ಏನಾದರೂ ಹಿಂದುಳಿದವರು ಆಗಿದ್ದರೆ, ಅವರ ಶೈಕ್ಷಣಿಕವಾಗಿ ಹಿಂದುಳಿದವರಾಗಿದ್ದರೆ, ಅವರ ಜನಾಂಗ ಹಿಂದುಳಿದಿತ್ತಂದರೆ, ಅವರ ಒಂದು ಧರ್ಮ ಹಿಂದುಳಿದಿತ್ತಂದರೆ ಅವರಿಗೆ ನೀನು ರಿಸರ್ವೇಷನ್ ಕೊಡ್ಬೋದು ಅಂತ ಹೇಳ್ತದೆ 16/4 ವಿಧಿ. ಹಾಗೆ ಇದೇ 16/4 ವಿಧಿನಲ್ಲಿ ಇನ್ನೊಂದು ಹೇಳ್ತದೆ ಅಂದರೆ, ಈ 16/4 ಅನ್ನೋದು ಮೂಲಭೂತ ಹಕ್ಕಲ್ಲ, ಜಸ್ಟ್ 16 ಅನ್ನೋದು ಮಾತ್ರ ಮೂಲಭೂತ ಹಕ್ಕು, 16/4 ಅನ್ನೋದು ಮೂಲಭೂತ ಹಕ್ಕಲ್ಲ ಅಂತ ಕೂಡ ಹೇಳ್ತದೆ. ಸರಿನಾ? ಇದು ನೆನಪಿರಲಿ ನಿಮಗೆ. ಸೊ ಹಾಗೆ ವುಮೆನ್ಸ್ ಕೂಡ 50% ರಿಸರ್ವೇಷನ್ ಇದೆ ಅಲ್ವಾ. ಸೊ ಅದು ಎಷ್ಟನೇ ವಿಧಿನಲ್ಲಿ ಬರ್ತದೆ ಅಂದರೆ 16/4 ವಿಧಿನಲ್ಲೇ ಬರ್ತದೆ. ಸರಿನಾ? ನೆನಪಿರಲಿ ಇದೆಲ್ಲ ನಿಮಗೆ. ಸೊ ಹಾಗೆ ನಿಷೇಧ ಮೀನ್ಸ್ ಏನೋ ಸಮಾನ ಅವಕಾಶ ಕೊಡಬೇಕಂತ ಹೇಳೋದು ಕೂಡ ಇದೇ 16ನೇ ವಿಧಿನೇ ಸರ್ಕಾರಿ ಉದ್ಯೋಗಗಳಲ್ಲಿ. ಸರಿನಾ? ಸೊ ನೆಕ್ಸ್ಟ್ 17ನೇ ವಿಧಿ ಏನಿದೆ ಅಂದರೆ ಅಸ್ಪರ್ಶತೆಯ ನಿಷೇಧದ ಬಗ್ಗೆ ಹೇಳ್ತದೆ, ಅಂದರೆ ಅನ್ಟಚಬಿಲಿಟಿ ಬಗ್ಗೆ ಹೇಳ್ತದೆ. ಅಂದರೆ ನೀನು ಈ ಲೋ ಕ್ಯಾಸ್ಟಲ್ಲಿದೆಯಾ, ನೀನು ನನಗೆ ಟಚ್ ಮಾಡಬೇಡ, ನೀನು ಬೇರೆ ಧರ್ಮದವನಿದೆಯಾ, ನೀನು ನಂಗೆ ಟಚ್ ಮಾಡಬೇಡ, ಸೊ ನಿಂದು ಟ್ರೈಬಲ್ ಇದೆಯಾ ನೀನು, ಓಕೆ ನಾನು ನಾಡಲ್ಲಿರೋದೀನಿ, ನೀನು ಕಾಡಲ್ಲಿರೋ ಇರೋವನು ಇದೆಯಾ, ಟಚ್ ಮಾಡಬೇಡ. ಸೊ ಈ ರೀತಿ ಹೇಳುವಂಗಿಲ್ಲ. ಸೊ ಇನ್ನೊಂದು ಗೊತ್ತಾ ನಿಮಗೆ, UPSCಯಲ್ಲಿ ಕೇಳಿರೋ ಪ್ರಶ್ನೆ, ಅಸ್ಪರ್ಶತೆ ಅನ್ನುವ ಪದವನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆಯೋ ಅಥವಾ ಉಲ್ಲೇಖಿಸಲಾಗಿಲ್ಲ ಅಂತ ಈ ರೀತಿ ಬೇರೆ ಒಂದು ಆ್ಯಂಗಲಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದ. ಸರಿನಾ? ಬಟ್ ನಿಮ್ಗೆ ಅಸ್ಪರ್ಶತೆ ಅನ್ನೋ ವರ್ಡ್ನ ಯೂಸೇ ಮಾಡಿಲ್ಲ. ಇಡೀ ಸಂವಿಧಾನದಲ್ಲಿ ಅಸ್ಪರ್ಶತೆ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ ನಿಮಗೆ. ಓಕೆ, ಅಸ್ಪರ್ಶತೆ ಅನ್ಟಚಬಿಲಿಟಿ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕಾದ್ರೆ. ಓಕೆ, ಸೊ ಇದು ಮೇ ಬಿ 2007 or 9 ಇರಬೇಕು. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೋ ಕೇಳಿದರೆ ಮತ್ತೆ ರಿಟರ್ನ್ ಮತ್ತೊಂದು ಸರಿ ಇದರಲ್ಲಿ ಬಂದಿರಬೇಕು ಅನಿಸುತ್ತೆ. ಯಾವುದು ಪ್ರಿಲಿಮ್ಸಲ್ಲಿ ಏನೋ ಬಂದಿದೆ ಇದು ಪ್ರಶ್ನೆನ. ಸರಿನಾ? ಸೊ ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 17 ಆದ ನಂತರ 18ನೇ ಲೇಖನ ಏನಿದೆ ಅಂದರೆ ಪದವಿಗಳ ರದ್ದು. ಓಕೆ, ಪದವಿಗಳ ರದ್ದು ಅಂದರೆ ಇವಾಗ ಕಿಂಗ್ ಕೊಹ್ಲಿ ಅಂತ ಕರಿತೀರಾ ನೀವು. ಓಕೆ, ಏನಂತ ಕರಿತೀರಾ? ಕಿಂಗ್ ಕೊಹ್ಲಿ ಅಂತ ಕರಿತೀರಾ. ಓಕೆ, ಕಿಂಗ್ ಕೊಹ್ಲಿ. ಇವಾಗ ವಿರಾಟ್ ಅವ್ನ ಹೆಸರು ಬಿಟ್ಟು ಮುಂದೆ ಕಿಂಗ್ ಕೊಹ್ಲಿ ಹಾಕೊಂಡು ತಿರುಗಾಡಿದ್ರೆ ಹೆಂಗಾಗತ್ತೆ? ರಾಜ ಕೊಹ್ಲಿ ಹೇಳೋಕ್ಕಾಗತ್ತೆ? ಸೊ ಈ ಥರ ಎಲ್ಲ ಇದ್ರೆ ಪದವಿಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ ಗುರು, ಅದೆಲ್ಲ ರದ್ದು ಮಾಡ್ಕೋ. ಬೇಕಾದರೆ ಡಾಕ್ಟರ್ ಕೊಹ್ಲಿ ಅಂತ ಹಾಕೋ ನಡೀತದೆ. ಓಕೆ, ಡಾಕ್ಟರ್ ಕೊಹ್ಲಿ ಅಂತ ಹಾಕೋ ನಡೀತದೆ. ಯಾಕೆ? ಅದು ಶೈಕ್ಷಣಿಕವಾಗಿ ನೀನು ಕಲ್ತಿದ್ಯಾ ಅದಕ್ಕೆ. ಅದಾದ ನಂತರ ಮೇಜರ್ ಅಂತ ಹಾಕೋ. ಓಕೆನಾ? ಮೇಜರ್ ಕೊಹ್ಲಿ ಅಂತ ಹಾಕೋ ನಡೀತದೆ. ಯಾಕೆಂದರೆ ನೀನು ಸೇನೆಯಲ್ಲಿ ಆ ಹುದ್ದೆಗೆ ಏರ್ ಬಂದಿದ್ಯಾ, ನೀನು ಸೇನೆಗೆ ನೀನು ನಿನ್ನ ಸಮರ್ಪಣೆ ಮಾಡ್ಕೊಂಡಿದ್ಯಾ, ಅದಕ್ಕೆ ನೀನಷ್ಟು ನಿನ್ನ ಪೊಟೆನ್ಷಿಯಲ್ ಇದೆ, ಅದನ್ನು ಹಾಕೋ. ಇವೆರಡನ್ನು ಹೊರತುಪಡಿಸಿ ಉಳಿದಿದ್ದೆಲ್ಲ ಪದವಿಗಳು ಅಂದರೆ ರಾಜಾದಿರಾಜ, ರಾಜ ಮಹಾರಾಜ, ಏನೋ ವೀರ ಮಾರ್ತಾಂಡ, ಗಂಡುಗಲಿ, ವೀರಕಲಿ, ದಕ್ಷಿಣ ಪತೇಶ್ವರ, ಇಮ್ಮಡಿ ಪುಲಕೇಶಿ, ಈ ರೀತಿ ಎಲ್ಲ ಇದ್ರೆ ನೀನು ಬಿರುದುಗಳು ಹಾಕೋ ಹೋಗಿಲ್ಲ. ಕಿಂಗ್ ಕೊಹ್ಲಿ ಅಂತ ಬಿರುದುಗಳನ್ನ ಹಾಕೋ ಹಾಗಿಲ್ಲ ಅಂತ ಹೇಳ್ತದೆ. ಯಾವುದು? ನಿನ್ನ ಯಾವುದೇ ಅಫಿಷಿಯಲ್ ಡಾಕ್ಯುಮೆಂಟ್ಸಲ್ಲಿ ಬೇಕಾದರೆ ನೀನು ಇನ್ಸ್ಟಾ ಪೇಜಲ್ಲಿ ಹೆಸರು ಇಟ್ಕೋ, ಡ್ಯಾಡ್ ಲಿಟಲ್ ಪ್ರಿನ್ಸಸ್ ಅಂತ, ಓಕೆ, ಮಾಮ್ಸ್ ಬಾಯ್ ಅಂತ ಏನಾದರೂ ಇಟ್ಕೋ. ಬಟ್ ಇದನ್ನು ನೀನು ಗೌರ್ಮೆಂಟ್ ಡಾಕ್ಯುಮೆಂಟ್ಸಲ್ಲಿ ಹಾಕಂಗಿಲ್ಲ. ಹಾಕಿದ್ರೆ ಒದಿತಾರೆ. ಯಾವುದು? 18ನೇ ವಿಧಿಯ ಪ್ರಕಾರ. ಯಾರು? ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟಲ್ಲಿ. ಸರಿನಾ? ಸೊ ಇದನ್ನು ಹೇಗೆ ನೆನ್ಪಿಟ್ಕೋಬೇಕು? 18ನೇ ನಂಬರ್ ಯಾರ್ದಿದೆ? ಕಿಂಗ್ ಕೊಹ್ಲಿದಿದೆ. ಸೊ 18ನೇ ನಂಬರ್ ಏನಿದೆ? ಬಿರುದುಗಳನ್ನು ರದ್ದತಿ ಮಾಡುತ್ತೆ. ಅವನ ಬಿರುದು ಯಾವುದು? ಕಿಂಗ್ ಅನ್ನೋದು. ಆ ಬಿರುದನ್ನು ರದ್ದತಿ ಮಾಡುತ್ತದೆ. ಯಾವುದು? 18ನೇ ವಿಧಿ. ಸರಿನಾ? ಸೊ ಅದಾದ ನಂತರ 19ನೇ ವಿಧಿ ಏನು ಹೇಳ್ತಂದರೆ ವಾಕ್ ಸ್ವಾತಂತ್ರ್ಯ, ಓಡಾಡುವ ಸ್ವಾತಂತ್ರ್ಯ, ಸಂಘಟನೆ ಮತ್ತು ಸ್ಥಾಪಿಸುವ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತದೆ. ಸೊ ನೀವು ಇವಾಗ ನಾನು ಮಾತಾಡ್ತಿದ್ದೀನಲ್ವಾ, ಎಲ್ಲ ಬಾರ್ದೆಲ್ಲ ಮಾತಾಡ್ತಿದ್ದೀನಿ ನಾನು. ಓಕೆ, ಸೊ ಈಗ ನನಗೆ ಮಾತಾಡೋಕ್ಕೆ ಕೂಡ ಸ್ವಾತಂತ್ರ್ಯ ಯಾವ ವಿಧಿನಲ್ಲಿ ಕೊಟ್ಟಿದೆ ಅಂದರೆ 19ನೇ ವಿಧಿಯಲ್ಲಿ ಕೊಟ್ಟಿದೆ. ಸೊ ನೀವು ಇವಾಗ ಏನಾದರೂ ಕಮೆಂಟ್ ಹಾಕ್ತೀರಲ್ವಾ ಕಮೆಂಟ್ ಸೆಕ್ಷನಲ್ಲಿ, ಇಫ್ ಪಾಸಿಟಿವ್ ಹಾಕಿ ನೆಗೆಟಿವ್ ಹಾಕಿ, ಬಟ್ ನಿಮಗೆ ಆ ಸ್ವಾತಂತ್ರ್ಯ ಯಾವುದು ಕೊಟ್ಟಿದೆ ಅಂದರೆ ಇದೇ 19ನೇ ವಿಧಿ ಕೊಟ್ಟಿದೆ. ಸರಿನಾ? ಓಡಾಡ್ತೀರಲ್ವಾ, ಇವಾಗ ಎಕ್ಸಾಮ್ ಸೆಂಟರ್ವರೆಗೂ ಓಡಾಡ್ತಾ ಹೋಗ್ತೀರಾ. ಸೊ ಎಷ್ಟನೇ ವಿಧಿ ಕೊಟ್ಟಿದೆ ಅದು ಸ್ವಾತಂತ್ರ್ಯ ನಿಮಗೆ ಅಂದರೆ 19ನೇ ವಿಧಿ ಕೊಟ್ಟಿದೆ. ಸೊ ಅದಾದ ನಂತರ ಸಂಘಟನೆಗಳು, ಇವಾಗ ಕೆಲವೊಂದು ಸಂಘಟನೆ ಕಟ್ತೀರಾ, ಇವಾಗ ಕಟ್ರಿ ನೀವು. ಓಕೆ, ಯಾವುದೋ KGP ಪಾರ್ಟಿ ಕಟ್ರಿ. ಓಕೆನಾ? ಇಲ್ಲಾಂದರೆ ಯಾವುದೋ ಒಂದು RS, ಓಕೆ, ಆ ಪಾರ್ಟಿ ಕಟ್ರಿ, ಇಲ್ಲಾಂದರೆ ಬೇರೆ ಒಂದು ಪಾರ್ಟಿ ಕಟ್ರಿ. ಆ ಪಾರ್ಟಿಗಳನ್ನು, ಆ ಸಂಘಗಳನ್ನು ಸ್ಥಾಪಿಸುವ ಹಕ್ಕು ನಿಮಗೆ ಯಾವ ವಿಧಿ ಕೊಡ್ತದೆ ಅಂದರೆ 19ನೇ ವಿಧಿ ಕೊಡ್ತದೆ. ಹಾಗೆ ಈ ನ್ಯೂಸ್ ಆ್ಯಂಕರ್ಗಳೆಲ್ಲ ಸುಳ್ಳೆಲ್ಲ ಸುದ್ದಿಗಳನ್ನು ಸ್ಪ್ರೆಡ್ ಮಾಡ್ತಾರಲ್ವ, ಅವರಿಗೆ ಯಾವ ವಿಧಿನ ಅನ್ವಯ ಅದೆಲ್ಲ ಹಾಕದ ಅಂದರೆ ಇದೇ 19ನೇ ವಿಧಿ ಅನ್ವಯನೇ. ಓಕೆನಾ? ಅವರಿಗೂ ಈ ವಾಕ್ ಸ್ವಾತಂತ್ರ್ಯ ವಿಧಿ ಅನ್ವಯನೇ ಅವರು ಸ್ಥಾಪನೆ ಮಾಡ್ತಾರೆ. ಯಾವುದು? ಪತ್ರಿಕಾ ರಂಗವನ್ನು. ಸರಿನಾ? ಬಟ್ ಹೇಳೋದೆಲ್ಲ ಮ್ಯಾಕ್ಸಿಮಮ್ ಸುಳ್ಳು ಹೇಳ್ತಾರೆ, ಬಟ್ ಆದರೂ ಸತ್ಯ ಅಂತ ಬಿಂಬಿಸ್ತಾರೆ. ಓಕೆನಾ? ಸೊ ಅದು ಬೇರೆ ಮ್ಯಾಟ್ರು. ಬಟ್ ಅದು ಏನಂದರೆ 19ನೇ ವಿಧಿ ಅನ್ವಯನೇ ಹೇಳ್ತಾರೆ ಅದು. ಓಕೆ, ಸೊ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಸಾವಕಾಶ ಮಾತಾಡ್ತಾ ಇದ್ದೀನಿ, ಪ್ಲೀಸ್. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ 20ನೇ ಲೇಖನ ಇದ್ರ ಬಗ್ಗೆ ಹೇಳ್ತದೆ ಅಂದರೆ ಅಪರಾಧಿಗಳ ಕಾನೂನು ರಕ್ಷಣೆ ಬಗ್ಗೆ ಹೇಳ್ತದೆ. ಓಕೆ, ಅಪರಾಧಿಗಳು ಏನು ಇರ್ತಾರೆ ಅಲ್ವಾ, ಅಪರಾಧಿನೇ ಬೇರೆ. ಓಕೆ, ಅಪರಾಧಿನೇ ಬೇರೆ, ತಪ್ಪಿಸ್ತಾ ಬೇರೆ. ಓಕೆ, ನಾನು ಹೇಳೋದು ರೈಟ್ ಹೇಳ್ದವಾ? ರೈಟ್ ಅಲ್ಲ, ರಾಂಗ್ ಹೇಳಿದೆ. ಅಪರಾಧಿ ಅಂದರೂ ಅದೇ, ತಪ್ಪಿತಸ್ಥ ಅಂದರೂ ಕೂಡ ಅದೇ. ಸರಿನಾ? ಅಪರಾಧಿಗೆ ಸಮಾನಾರ್ಥಕ ಪದ ಕೇಳಿದ್ರೆ ತಪ್ಪಿತಸ್ಥ. ಓಕೆ, ಅದಾದ ನಂತರ ಆರೋಪಿಗೆ ಸಮಾನಾರ್ಥಕ ಪದ ಕೇಳಿದ್ರೆ
ಅಪರಾಧಿ ಆಗುವುದಿಲ್ಲ. ಆರೋಪಿಯ ವಿರುದ್ಧ ಪದ ಅಪರಾಧಿ, ಸರಿನಾ. ಆರೋಪ ಅಂದರೆ ಇವಾಗ ನಿಮಗೆ ಆರೋಪಿಗೆ ಅಪರಾಧಿಗೆ ಜಾಸ್ತಿ ಜನಕ್ಕೆ ಇದನ್ನು ಮೀನಿಂಗ್ ಗೊತ್ತಿರಲ್ಲ, ಓಕೆನಾ. ಇವಾಗ ಆರೋಪಿ ಅಂದರೆ ಏನು ಗೊತ್ತಾ, ಇವಾಗ ನನ್ನ ಹೆಸರು XYZ ಅಂತ ಇದೆ, ಓಕೆ, ನನ್ನ ಹೆಸರು, ಓಕೆ. ಇಲ್ಲಾಂದರೆ ಸಂಗೀತ ಅಂತ ಇದೆ ಅಂತ ಅಂದ್ಕೊಳ್ಳಿ, ಓಕೆ, ನನ್ನ ಹೆಸರು, ಓಕೆ, ಹುಡುಗ ಇದ್ದೀನಿ. ಬಟ್ ಇಫ್ ಒಂದು ಹುಡುಗಿದು, ಓಕೆ, ಒಂದು ಹುಡುಗಿ ಸಂಗೀತ ಅಂತ ಹೆಸರಿದೆ ಅಂತ ಅಂದ್ಕೊಳ್ಳಿ, ಓಕೆ, ಏನಿದೆ ಸಂಗೀತ ಅಂತ, ಓಕೆ, ಸಂಗೀತ ಅಂತ ಇದೆ, ಸಂಗೀತ ಅಂತ ಇದೆ, ಓಕೆ. ಈ ಸಂಗೀತ ಅನ್ನೋ ಹುಡುಗಿದು ಏನೋ ಪರ್ಸ್ ಕಳ್ತನ ಆಗಿದೆ, ಓಕೆ, ಪರ್ಸ್ ಏನಾಗಿದೆ, ಕಳ್ತನ ಆಗಿದೆ. ಈ ಕಳ್ತನ ಆಗಿರೋದನ್ನು ಪೊಲೀಸರು ಅಲ್ಲಿ CC ಕ್ಯಾಮ್ರಾ ಅದು ಇದು ನೋಡಿ ಒಬ್ಬನ ಮೇಲೆ ಡೌಟ್ ಪಟ್ಟು ಒಬ್ಬನಿಗೆ ಹಿಡ್ಕೋತಾರೆ, X ಅನ್ನೋ ವ್ಯಕ್ತಿಗೆ, ಸರಿನಾ. ಇವನೇನಾದ ಆರೋಪಿ ಇದ್ದಾನೆ, ಓಕೆನಾ, ಆರೋಪಿ ಇದ್ದಾನೆ. ಬಟ್ ಯಾರೋ ಒಬ್ಬ ಇವ ಆರೋಪಿ ಇದ್ದಾನೆ, ಎಲ್ಲಿವರೆಗೂ ಆರೋಪಿ ಇರ್ತಾನೆ, ಇವನ ಮೇಲೆ ಆ ಪರ್ಸ್ ಕದ್ದಿದ್ದೀನಿ ಅನ್ನುವ ಪೂರ್ತಿ ಪ್ರಮಾಣದ ದಾಖಲೆ ಸಿಗೋವರೆಗೂ, ಓಕೆನಾ, ದಾಖಲೆ ಸಿಗೋವರೆಗೂ ಇವನು ಆರೋಪಿನೇ. ಆ ದಾಖಲೆ ಸಿಕ್ಕ ನಂತರ ಇವನು ಏನಾಗ್ತಾನೆ, ಕೋರ್ಟ್ ಎಲ್ಲ ತೀರ್ಪು ಕೊಟ್ಟ ನಂತರ ಇವನಿಗೆ ಜೈಲಿಗೆ ಹಾಕ್ಲಿಕ್ಕತ್ರು ಅಂದರೆ ಅವಾಗ ಇದೇ X ಅನ್ನೋನು ಏನಾಗ್ತಾನೆ ಅಂದರೆ ಅಪರಾಧಿ ಆಗ್ತಾನೆ, ಸರಿನಾ. ಆರೋಪಿ ಅಂದರೆ ಜಸ್ಟ್ ಅವನ ಮೇಲೆ ಆರೋಪ ಬಂದಿದೆ ಅಂದರೆ ಇವನು ಮಾಡಿದಾನೆ ಅಂತ ಬಂದಿದೆ, ಅವ್ನು ಮಾಡಿರಲೂಬಹುದು ಬಿಟ್ಟಿರಲೂಬಹುದು. ಬಟ್ ಅಪರಾಧಿ ಅಂದರೆ ಇವನು ಮಾಡಿರ್ತಾನೆ. ಇಲ್ಲಿ 50-50 ಇದೆ ಚಾನ್ಸ್, ಇಲ್ಲಿ, ಓಕೆ, 50-50 ಇದೆ. ಬಟ್ ಇಲ್ಲೇನಿದೆ 100% ಚಾನ್ಸ್ ಇದೆ, ಸರಿನಾ, ನೆನಪಿರಲಿ ಇದು ನಿಮಗೆ. ಸೊ ಅದ್ರ ಬಗ್ಗೆ ಅವರ ಅಪರಾಧಿಗಳ ಕಾನೂನು ಹಕ್ಕುಗಳ ರಕ್ಷಣೆ ಬಗ್ಗೆ 20ನೇ ವಿಧಿ ಹೇಳ್ತದೆ, ಸರಿನಾ. ಅದಾದ ನಂತರ ಒಂದೇ ತಪ್ಪಿಗೆ 2 ಸರಿ ಶಿಕ್ಷೆ ಕೊಡುವಂಗಿಲ್ಲ ಅಂತ ಇದೇ ವಿಧಿ ಹೇಳ್ತದೆ. ಯಾವುದು 20ನೇ ವಿಧಿ ಅಂದರೆ ಇವಾಗ ಕಳ್ತನ ಮಾಡಿದ್ದಾನೆ ಅಂತ ಹೇಳಿದಲ್ವಾ, X ಅನ್ನೋನು ಸಂಗೀತ ಅದು ಪರ್ಸ್ನ ಕಳ್ತನ ಮಾಡಿದ್ದಾನೆ, ಸರಿನಾ. ಬಟ್ ಆ ಪರ್ಸ್ ಕಳ್ತನ ಮಾಡಿದ್ದಾನೆ ಅಂತ ಈಗ ಒಂದು ಸರಿ ಶಿಕ್ಷೆ ಕೊಟ್ಟಿರ್ತದೆ ಕೋರ್ಟು, ಮತ್ತು ಇನ್ನೊಂದು 6 ತಿಂಗಳಾದ ನಂತರ ಬಿಡುಗಡೆಗೆ ಬರ್ತಾನೆ. ಮತ್ತು ಅವಾಗಲೂ ಕೂಡ ಶಿಕ್ಷೆ ಕೊಡ್ತೀನಿ ಅಂತ ಅಂದರೆ ಸಂವಿಧಾನದ 20ನೇ ವಿಧಿ ಹೇಳ್ತದೆ, ಇವಾಗ ನೀನು ಸುಮ್ಮನೆ ಕೂಡ್ತೀವೋ ನಾನು ನಿನಗೆ ಸುಮ್ಮನೆ ಕೂಡಿಸ್ಬೇಕು ಅಂತ ಕೇಳ್ತದೆ. ಅಂದರೆ ಅಷ್ಟು ಪವರ್ ಇದೆ ಅದಕ್ಕೆ, ಆರ್ಟಿಕಲ್ 20ಗೆ, ಸರಿನಾ. ಸೊ ಹಾಗೆ 2 ಸರಿ ಒಂದೇ ತಪ್ಪಿಗೆ 2 ಸರಿ ಶಿಕ್ಷೆ ಕೊಡುವಾಗಿಲ್ಲ. ಸೊ ಅದು ಲೇಖನ 20 ಹೇಳ್ತದೆ, ಸರಿನಾ. ಆರ್ಟಿಕಲ್ 20 ಹೇಳ್ತದೆ, ವಿಧಿ 20 ಹೇಳ್ತದೆ. ಸೊ 21ನೇ ವಿಧಿ ಏನು ಹೇಳ್ತದೆ ಅಂದರೆ, ನಾನು ಜೀವನ ಮಾಡ್ತಾಯಿದ್ದೀನಿ ಇವಾಗ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಎದ್ರ ಬಗ್ಗೆ ಹೇಳ್ತದೆ ಅಂದರೆ, ಯಾವ ವಿಧಿ ಹೇಳ್ತದೆ ಅಂದರೆ 21ನೇ ವಿಧಿ. ಇವಾಗ ನಾನು ಬದುಕ್ತಾ ಇದ್ದೀನಿ, ನೀವು ನಿಮ್ಮ ಮನೆಯಲ್ಲಿ ಖುಷಿಯಾಗಿದ್ದೀರಾ ಅಂತ ಹೇಳೋದಾದರೆ ಅದಕ್ಕೆ ಯಾವ ವಿಧಿ ಕಾರಣ ಅಂದರೆ 21ನೇ ವಿಧಿ ಕಾರಣ. ನೀವು ಜೀವಿಸೋಕ್ಕೆ, ಓಕೆ, ನೀವು ಜೀವನ ಮಾಡೋಕ್ಕೆ, ನೀವು ಕೆಲಸ ಮಾಡೋಕ್ಕೆ, ನಿಮಗೆಲ್ಲದರಲ್ಲೂ ನಿಮ್ಮ ವೈಯಕ್ತಿಕವಾಗಿ ನೀವು ಮೊಬೈಲಲ್ಲಿ ಚಾಟ್ ಮಾಡೋಕ್ಕೆ ಎಲ್ಲದರಲ್ಲೂ ನಿಮಗೆ ಹಕ್ಕು ಕೊಟ್ಟಿರೋದು ಯಾವುದು ಅಂದರೆ 21ನೇ ವಿಧಿ, ಸರಿನಾ. ನಿಮ್ಮ ಪ್ರೈವೇಸಿ ಹಕ್ಕು ಕೂಡ ಯಾವುದು ಅಂದರೆ 21ನೇ ವಿಧಿ. ನೀವು ಮಲ್ಕೊಂಡಿರ್ತೀರ, ನಿಮ್ಗೆ ಯಾವನಾದರೂ ಭಾಳ ಜೋರಿಂದ ಬಂದು ಎಬ್ಸಂದರೆ ಇದೇ ವಿಧಿ ಅನ್ವಯ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೋದು. ನನ್ನ ವೈಯಕ್ತಿಕ ಸಮಯವನ್ನು ಇವಳು ಹಾಳು ಮಾಡಿದ್ದಾಳೆ ಅಂತ ಕೇಸ್ ಹಾಕ್ಬೋದು. ತಂದೆ ತಾಯಿ ಆಗಿದ್ದರೆ ಹೊಳ್ಳಿ ಕೇಸ್ ಹಾಕಿದ್ರೆ ನಿಮಗೆ ಕೊಡ್ತಾರೆ ಹೇಳು, ಬಟ್ ಅವರಲ್ಲ, ಬೇರೆ ಯಾರಾದರೂ, ಓಕೆನಾ. ಸೊ ಇದೆಲ್ಲ ನೆನಪಿರಲಿ. ಇನ್ನೊಂದು ನಿಮಗೆ ಪ್ರೈವಸಿ ಹಕ್ಕು ಅಂತ ಹೇಳಿದೆ ಅಲ್ವಾ, ನಿಮಗೆ ಯಾವುದು ಪ್ರೈವಸಿ ಹಕ್ಕು ಅನ್ನೋದು, ಓಕೆ, ಪ್ರೈವಸಿ. ಈ ಪ್ರೈವಸಿ ಹಕ್ಕು ಕೂಡ ನಿಮಗೆ ಎದರಲ್ಲಿ ಬರ್ತದೆ ಅಂದರೆ 21ನೇ ವಿಧಿನಲ್ಲೇ ಬರ್ತದೆ. ಸೊ ಪ್ರೈವಸಿ ಹಕ್ಕು ಯಾವ ವಿಧಿ ಅನ್ವಯ ಬರ್ತದೆ ಅಂತ ಕೇಳ್ತಾನೆ, 21ನೇ ವಿಧಿ ಅಂತ ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ ಏನಂದರೆ 22ನೇ ವಿಧಿ ಏನಂದರೆ ಅನ್ಯಾಯಾತ್ಮಕ ಬಂಧನ ಮತ್ತು ಬಂಧನದ ವಿರೋಧ. ಓಕೆ, ಇವಾಗ ನಾನೇನೋ ತಪ್ಪೇ ಮಾಡಿಲ್ಲ ಗುರು, ಬಟ್ ಆದರೂ ನಾನೇನೋ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಏನೋ ಒಂದು ವರ್ಡ್ ಯೂಸ್ ಮಾಡಿದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕ್ತಾರೆ ಗೊತ್ತಾ, ಅನ್ಯಾಯಾತ್ಮಕ, ನನ್ನ ಮೇಲೆ ಏನೋ ಒಂದು ರಿವೆಂಜ್ ಇಟ್ಕೊಂಡು ಅದು ಇದು. ಓಕೆ, ಅದಾನಂತರ ನೀವೇನೋ ಸುಮ್ಮನೆ ಕುಂತಿರ್ತೀರಾ, ನಿಮಗೆ ಯಾವನೋ ಒಬ್ಬ ಪೊಲೀಸ್ ಬಂದು ಹೇಳ್ಕೊಂಡು ಹೋಗಿಬಿಟ್ಟಿರ್ತಾನೆ. ಓಕೆ, ಸೊ ಅನ್ಯಾಯಾತ್ಮಕ ಬಂಧನದ ವಿರುದ್ಧ ಏನೋ ಕೋರ್ಟಲ್ಲಿ ನಾವು ಹೋಗ್ಬೋದು, ಅದ್ರ ಬಗ್ಗೆ ನನಗೆ ಇರುವ ಮೌಲ್ಯಗಳು ನನ್ನೆಲ್ಲ ಹಾಳಾಗ್ತವೆ ಅನ್ನೋದರಿಂದ ಕೇಸ್ ಹಾಕ್ಬೋದು, ಸರಿನಾ. ಸೊ ಅದೆಲ್ಲ ಇದ್ರ ಯಾವ ವಿಧಿನಲ್ಲಿ ಹೇಳ್ತಂದರೆ 22ನೇ ವಿಧಿನಲ್ಲಿ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ 23ನೇ ವಿಧಿ. ಇದು 23 ಮತ್ತು 24 ವಿಧಿ ಇದೆ ಅಲ್ವಾ, ಇದು ಕೇಳಿದ್ದ ನೋಡಿ ನಿಮಗೆ. ಶೋಷಣೆಯ ವಿರುದ್ಧದ ಹಕ್ಕುಗಳು ಯಾವ್ಯಾವ ವಿಧಿನಲ್ಲಿ ಹೇಳ್ತದೆ ಅಂದರೆ 23 ಮತ್ತು 24ನೇ ವಿಧಿಯಲ್ಲಿ ಹೇಳ್ತದೆ ಶೋಷಣೆಯ ವಿರುದ್ಧದ ಹಕ್ಕು, ಸರಿನಾ. ಸೊ ಅಂದರೆ ಮಾನವ ವ್ಯಾಪಾರ ಅಂದರೆ ಮಾನವನಿಗೆ ಇವಾಗ ಯಾರೋ ಒಬ್ಬ ಅವನಿಗೆ ನೀನು 20,000ಕ್ಕೆ ಇವನಿಗೆ ತೊಗೊಂಡ್ಬಿಡು ಅಂತ ಮಾರಾಟ ಮಾಡೋಂಗಿಲ್ಲ ಅವನಿಗೆ. ಓಕೆನಾ, ಮಾನವನಿಗೆ ವ್ಯಾಪಾರ ಮಾಡೋಂಗಿಲ್ಲ. ಇನ್ನೊಂದು ಬಲವಂತದ ಶ್ರಮ ನಿಷೇಧ. ಇವಾಗ ಜೀತ ಎಲ್ಲ ದುಡಿತಿದ್ರು ಗೊತ್ತಾ ಹಳೆ ಕಾಲದಲ್ಲಿ, ಸೊ ಆ ರೀತಿ ಈ ಟೈಮಲ್ಲಿ ಜೀತ ಇಟ್ಕೊಳ್ಳೋಂಗಿಲ್ಲ. ಸೊ ಇದ್ರ ಬಗ್ಗೆ ಎಷ್ಟನೇ ವಿಧಿ ಹೇಳ್ತದೆ ಅಂದರೆ 23ನೇ ವಿಧಿ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಇನ್ನೊಂದೇನಂದ್ರೆ 24ನೇ ವಿಧಿ ಏನು ಹೇಳ್ತದೆ ಅಂದರೆ ಮಕ್ಕಳನ್ನು ಕಾರ್ಮಿಕರಾಗಿ ಬಳಸುವುದು ನಿಷೇಧ, ಅಂದರೆ ಬಾಲಕಾರ್ಮಿಕ ದುಡಿತವನ್ನು ನಿಷೇಧ ಮಾಡ್ತದೆ ಯಾವುದು 24ನೇ ವಿಧಿನ, ಸರಿನಾ. ಸೊ ನೆಕ್ಸ್ಟ್ 25ನೇ ವಿಧಿ ಏನು ಹೇಳ್ತದೆ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯ, ಸರಿನಾ. ಸೊ ಇವು ಹೇಗೆ ನೆನ್ಪಿಟ್ಟು ಹೋಗ್ಬೇಕಂದ್ರೆ ಮೊದಲು ನೀನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಅಂದರೆ ನೀನು ಯಾವುದಾದ್ರೂ ಧರ್ಮವನ್ನು ನಂಬಬಹುದು. ಓಕೆ, ನಾನು ಹಿಂದೂ ಧರ್ಮವನ್ನು ನಂಬ್ತೀನಿ, ಸರಿನಾ. ನಾನು ಹಿಂದೂ ಧರ್ಮವನ್ನು ನಂಬ್ತೀನಿ ಯಾಕೆ ಅಂದರೆ ನನ್ನಲ್ಲಿ ಹಿಂದೂ ಧರ್ಮ ಅನ್ನೋದು ನನ್ನ ಹುಡ್ತಾನೆ ಬಂದಿದೆ. ಓಕೆನಾ, ಸೊ ನಾನು ನಂಬ್ತೀನಿ. ಸೊ ನನಗಿವಾಗ ಏನೋ ಮನಸ್ಸು ಚೇಂಜ್ ಆಗಿ ನಾನು ಬೇರೆ ಯಾವುದೋ ಧರ್ಮಕ್ಕೆ, ಕ್ರಿಶ್ಚಿಯನ್ ಧರ್ಮಕ್ಕೋ ಅಥವಾ ಸಿಖ್ ಧರ್ಮಕ್ಕೋ ಅಥವಾ ಜೈನಿಸಮ್ ಧರ್ಮಕ್ಕೋ ನಾನು ಕನ್ವರ್ಟ್ ಆಗ್ಬೋದು. ಬಟ್ ಕನ್ವರ್ಟ್ ಆಗಲ್ಲ, ನಾನು ನನ್ನದೇ ಧರ್ಮವನ್ನು ನಾನು ಸ್ವೀಕಾರ ಮಾಡ್ತೀನಿ, ನನ್ನದೇ ಧರ್ಮವನ್ನು ನಾನು
ಇಷ್ಟಪಡ್ತೀನಿ, ಓಕೆನಾ. ಸೊ ನನ್ನದೇ ಒಂದು ಧರ್ಮವನ್ನು, ಸೊ ಅದ್ರ ಬಗ್ಗೆ ಸ್ವಾತಂತ್ರ್ಯ ನಿನಗೆ ಬಿಟ್ಟದ್ದು, ಓಕೆನಾ. ನೀನು ಯಾವ್ದು ಧರ್ಮ ಆದರೂ ಚೂಸ್ ಮಾಡ್ಕೋ, ಅದು ನಿನಗೆ ಬಿಟ್ಟದ್ದು. ಅದು ವಿಧಿನಲ್ಲಿ ಹೇಳ್ತದೆ, 25ನೇ ವಿಧಿಯಲ್ಲಿ ಹೇಳ್ತದೆ. ಹಾಗೆ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಹಕ್ಕು, ಓಕೆ. ಧರ್ಮವನ್ನು ನೀನು ನಮ್ದ. ಸೊ ಅದಾದ ನಂತರ ಒಂದು ಧರ್ಮಕ್ಕೆ, ಅದಕ್ಕೆ ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟೋದು, ಮಾಡೋದು, ಆ ಧಾರ್ಮಿಕ ಸಂಸ್ಥೆಯನ್ನು ನೀವು ನಿಭಾಯಿಸೋದು ಎಲ್ಲ ಯಾವ ವಿಧಿನಲ್ಲಿ ಹೇಳ್ತದೆ ಅಂದರೆ 26ನೇ ವಿಧಿಯಲ್ಲಿ ಹೇಳ್ತದೆ. ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ 27ನೇ ವಿಧಿ ಏನು ಹೇಳ್ತದೆ ಅಂದರೆ, 27ನೆಯ ವಿಧಿ, ನೀನು ಒಂದು ಧರ್ಮವನ್ನು ನಂಬಿದಿ, ಆ ಧರ್ಮಕ್ಕೆ ಒಂದು ಸಂಸ್ಥೆಗಳನ್ನು ಕಟ್ಟಕ್ಕೆ ನಿನಗೇನು ಬೇಕು? ದುಡ್ಡು ಬೇಕು, ಸರಿನಾ. ಸೊ 27ನೇ ವಿಧಿ ಏನು ಹೇಳ್ತದೆ ಅಂದರೆ, ಆ ಕಟ್ಟಕ್ಕೆ ನಿನಗೆ ದುಡ್ಡು ಬೇಕು. ಸೊ ತೆರಿಗೆ ಹಾಕೋದು ಯಾರಿಗೆ? ಜನರಿಗೆ. ಸೊ ಆ ತೆರಿಗೆ ಹಾಕೋದನ್ನು ನಿಷೇಧಿಸ್ತದೆ. ಅಂದರೆ ಚಂದ ಎತ್ತಿರಿ ಗೊತ್ತಾ? ಅಂದರೆ ದೇವಸ್ಥಾನಕ್ಕೆ ಬೇಕು, ಅದು ಆ ಥರ ಜಾತ್ರೆ ಮಾಡ್ತಾಯಿದ್ದೀವಿ, ಗಣೇಶನ ಕೂಡಿಸ್ತಾ ಇದ್ದೀವಿ ಅಂತ ಚಂದ ಎತ್ತೀವಿ ಅಲ್ವ ನಾವು. ಸೊ ಅದನ್ನು ನಾವು ನಿಷೇಧ ಮಾಡ್ತಾರೆ. ಹೇಗೆ ನಿಷೇಧ ಮಾಡ್ತಾರೆ ಅಂದರೆ, ನಾವು ಎತ್ತೀವಲ್ಲ ಗುರು ನಮ್ಮೂರಲ್ಲಿ, ಹಾಗಲ್ಲ, ಬಲವಂತದಿಂದ ನೀವು ಚಂದ ತೆಗೆಯೋಂಗಿಲ್ಲ, ಓಕೆನಾ. ನೀವು ಪಟ್ಟಿ ಕೇಳುವಂಗಿಲ್ಲ, ತೆರಿಗೆ ಅವರಿಗೆ ಇದ್ರೇನೋ ವಿಧಿಸೋಂಗಿಲ್ಲ, ಸರಿನಾ. ಸೊ ಈ ರೋಡಲ್ಲಿ ಹೋಗ್ತಿದ್ದೀಯ ಅಂದರೆ ನೀನು ದೇವಸ್ಥಾನಕ್ಕಿದ್ರೆ ದುಡ್ಡು ಕೊಟ್ಟೆ ಹೋಗಬೇಕು ಅಂತ ಹೇಳುವಂಗಿಲ್ಲ. ಸೊ ಅದನ್ನು ನಿಷೇಧ ಮಾಡ್ತದೆ. ಯಾವ ವಿಧಿ? 27ನೇ ವಿಧಿ, ಸರಿನಾ. ಸೊ ನೆಕ್ಸ್ಟ್ ಇನ್ನೊಂದೇನೆಂದರೆ, ಇಷ್ಟೆಲ್ಲ ಮಾಡಿದೆ, ಇದನ್ನು ಹೋಗಿ ನೀನು ಪ್ರಚಾರನ ರೋಡಲ್ಲಿ ಮಾಡುವರು, ಅದಾದ ನಂತರ ಮನೆಗೆ ಹೋಗಿ ಮಾಡು, ಓಕೆ. ಅದಾದ ನಂತರ ನೀನು ಯಾವುದಾದ್ರೂ ಒಂದು ಫಂಕ್ಷನ್ ಇಟ್ಕೋ, ಅಲ್ಲಿ ಫಂಕ್ಷನಲ್ಲಿ ಮಾಡು. ಬಟ್ ನೀನು ಯಾವುದೇ ಕಾರಣಕ್ಕೂ ಕೂಡ ನೀನಂದರೆ ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂಗಿಲ್ಲ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ನೀನಿವಾಗ ಮದ್ರಾಸ ಇರ್ತದೆ, ಸರಿನಾ. ಮದ್ರಾಸದಲ್ಲಿ ನಿಮಗೆ ಇಸ್ಲಾಮ್ದು ಬೋಧನೆಗಳನ್ನ ಮಾಡಬಹುದು, ಓಕೆ, ಮಾಡಬಹುದು. ಇಲ್ಲಿ ಏನು ಹೇಳ್ತಾ ಇದ್ದೀವಿ ನಾವು, ಸರ್ಕಾರಿ ಶಾಲೆಗಳಲ್ಲಿ, ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಧಾರ್ಮಿಕ ಬೋಧನೆ ಮಾಡುವಂಗಿಲ್ಲ. ಪ್ರೈವೇಟ್ ಸ್ಕೂಲಲ್ಲಿ ನೀನು ಬೇಕಾದರೂ ಮಾಡ್ಕೋ, ಓಕೆ. ಇಫ್ ಅಲ್ಲಿ ಒಪ್ತಾ ಇದ್ರು ಎಲ್ಲ ಹುಡುಗರು ಅಂದರೆ, ಇಫ್ ಏನಾದರೂ ಅವ್ರು ಒಪ್ಪಲಿಲ್ಲ ಅಂದರೆ ಅವ್ರಿಗೆ ಕ್ಲಾಸ್ ಬಿಟ್ಟು ನೀನು ಹೊರಗಡೆ ಕಳಿಸಿ ಉಳಿದವರಿಗೆಲ್ಲ ನೀನು ಹೇಳ್ಬೋದು, ಓಕೆ. ಬಟ್ ಅವ್ರು ಒಪ್ಪಲಿಲ್ಲ ಅಂದರೂ ಕೂಡ ಅವರಿಗೆ ನೀನು ಫೋರ್ಸ್ ಮಾಡಿ ಧಾರ್ಮಿಕ ಬೋಧನೆಯನ್ನು ಮಾಡುವಂಗಿಲ್ಲ, ಸರಿನಾ. ಅದು ನೆನಪಿರಲಿ ನಿಮಗೆ. ಸೊ ಬಟ್ ಇದು ಯಾಕೆ ಬೋಧನೆ ಮಾಡುವಂಗಿಲ್ಲ ಅಂತ ಹೇಳ್ತಂದರೆ, ಮಕ್ಕಳ ಮೇಲೆ ಅವರು ಚಿಕ್ಕವರಿದ್ದಾಗಲೇ ಅವ್ರ ತಲೆಯಲ್ಲಿ ನಂದು ಈ ಧರ್ಮ ಇದೆ, ಆ ಧರ್ಮ ಇದೆ ಅನ್ನೋದನ್ನು ಅವರ ಬುದ್ಧಿನಲ್ಲಿ, ಅವ್ರ ತಲೆಯಲ್ಲಿ ಬರಬಾರ್ದು. ನಮ್ಮ ಭಾರತ ಹೆಂಗೆ ಆಗಬೇಕಂದ್ರೆ ರಾಮರಾಜ್ಯವಾಗಬೇಕು. ಸೊ ಅದಕ್ಕೆ ಶಾಂತಿಯುತವಾಗಿ ಬದುಕಬೇಕು. ಇವರಿಗೆಲ್ಲ ಜಾತಿ ಧರ್ಮ ಅನ್ನೋದು ಚಿಕ್ಕವರಿದ್ದಾಗಲೇ ಗೀಳು ಹತ್ತಬಾರ್ದು ಅನ್ನೋದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು KM ಮುನ್ಷಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಮಾಧವ್ ರಾವ್ ಮತ್ತು ಮಿಟ್ಟರ್ ಕೃಷ್ಣಸ್ವಾಮಿ. ಸೊ ಇವರೆಲ್ಲರೂ ಕೂಡ ಚೆನ್ನಾಗಿ 389 ಜನ ಚೆನ್ನಾಗಿ ಸಂವಿಧಾನ ಬರೆದಿದ್ದಾರೆ. ಬಟ್ ಇವಾಗ ಹೇಗೆ ಗೊತ್ತಾ, ಸ್ಕೂಲಲ್ಲಿ ಒಂದು ಕ್ಲಾಸ್ ಇರುತ್ತೆ, ಕ್ಲಾಸಲ್ಲಿ ಟೀಚರ್ ಇಲ್ಲಿ ಮುಂದೆ ಬಂದು ನಿಲ್ತಾರೆ, ನಿಂತೆಲ್ಲ ಹುಡುಗರು ಕುಂತಿರ್ತಾರೆ, ಯಾರ್ಯಾರು ಓಕೆ ಮುಸ್ಲಿಮ್ ಇದ್ದೀರಾ ಕೈ ಎತ್ತಿ, ನಿಮಗೆ ಸ್ಕಾಲರ್ಶಿಪ್ ಇದು ಅಪ್ಲಿಕೇಶನ್ ಹಾಕಬೇಕು, ಕೈ ಎತ್ತಿ, ಎಲ್ಲರಿಗೂ ಕೈ ಎತ್ತಿಸ್ತಾರೆ. ಸೊ ಈಗ ಮತ್ತೊಬ್ಬ ಹುಡುಗರಿಗೆ ಇವನು ಬೇರೆ ಇದ್ದಾನೆ, ನಾನು ಬೇರೆ ಇದ್ದೀನಿ, ಬರುತ್ತೆ ರೀ, ಫೀಲ್ ಬರುತ್ತೆ, ಓಕೆ. ಏನೋ ನಾನು ಬ್ಲೇಮ್ ಮಾಡಬೇಕು ಅಂತಲ್ಲ, ಬಟ್ ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ, ಓಕೆ. ಸಮಥಿಂಗ್ ಬೇರೆ ಏನಾದರೂ ನೋಡ್ಕೊಳ್ಳಿ, ಇಲ್ಲಾಂದರೆ ರಿಜಿಸ್ಟರ್ ಇರುತ್ತೆ, ರಿಜಿಸ್ಟರ್ ನೋಡ್ಕೊಳ್ಳಿ. ನಾನು ಎಷ್ಟೋ ಸ್ಕೂಲಲ್ಲಿ ಕೂಡ ನಾನೇ ಹೇಳಿದ್ದೀನಿ ಇದನ್ನು, ಓಕೆ. ಇವನ್ ನಮ್ಮ ಸ್ಕೂಲಲ್ಲಿ ನಾನು ಹೇಳಿದ್ದೆ, ಓಕೆ. ಅಂದರೆ ನಮ್ಮ ಸ್ಕೂಲೆಲ್ಲ ಹೋದ ನಂತರ ಅಲ್ಯೂಮಿನಿ ಮೀಟ್ ಇರುತ್ತಲ್ವ, ಸೊ ಆ ರೀತಿಯಲ್ಲಿ ಕೂಡ ಹೇಳಿದ್ದೀವಿ. ನೀವು ಕೂಡ ನಿಮಗೆ ಆದಷ್ಟು ಹೇಳಿದ್ದಾನೆ, ಓಕೆ. ಯಾಕಂದರೆ ಚಿಕ್ಕವರಿದ್ದಾಗಲೇ ನಮಗೆ ಒಂದು ರೂಟ್ ಹೇಗೆ ನಾವು ಬೆಳೆಸ್ತೀವಲ್ವ, ಸೊ ಅದ್ರ ಮೇಲೆ ಭಾಳ ನಿಂತಿರ್ತದೆ, ಸರಿನಾ. ಸೊ ನೀವೇನಾದರೂ ಟೀಚರ್ ಆದರೆ ಮುಂದೆ ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ, ಓಕೆ. ಸೊ ಇದೆಲ್ಲ ನೆನಪಿರಲಿ ನಿಮಗೆ. ಸೊ ನಿಮ್ದು ಯಾವುದು ಕ್ಯಾಸ್ಟ್, ಈ ಕ್ಯಾಸ್ಟವ್ರ ಕೈ ಎತ್ತಿ ಮೇಲೆ ಅದೆಲ್ಲ ಬೇಡ, ಓಕೆ. ರಿಜಿಸ್ಟರ್ ಇರುತ್ತೆ, ಅಲ್ಲಿ ನೋಡ್ಕೊಳ್ಳಿ, ಓಕೆ. ಸೊ ಇದು ಜಸ್ಟ್ ಹೇಳ್ತಾ ಇರೋದು ನನ್ನ ಬುದ್ಧಿಗೆ ತಕ್ಕಂಗೆ, ಓಕೆ. ಇದೇನು ರೂಲಲ್ಲ ಏನಲ್ಲ, ಓಕೆ. ಸೊ ನೆಕ್ಸ್ಟ್ ಇದು ಏನಂದರೆ 28 ಆಯಿತು. 28 ಆದ ನಂತರ 29 ಮತ್ತು 30 ಏನಿದೆ ಅಂದರೆ ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತದೆ. ಅಲ್ಪಸಂಖ್ಯಾತರು ನಿಮಗೆ ಎಲ್ಲರಿಗೂ ಕೂಡ ಒಂದೇ ತಲೆಯಲ್ಲಿ ಇರುತ್ತೆ, ಮುಸ್ಲಿಮ್ ಅಂತ, ಓಕೆ. ಇಸ್ಲಾಂ ಧರ್ಮ ಅಂತ. ಇಸ್ಲಾಂ ಧರ್ಮ ಮತ್ತು ಮುಸ್ಲಿಮ್ ಅನ್ನೋ ಅದು ಒಂದೇ ಧರ್ಮ, ನಿಮಗೆ ಅಲ್ಪಸಂಖ್ಯಾತ ಅಲ್ಲ, ಓಕೆನಾ. ಹಿಂದೂ ಧರ್ಮವನ್ನು ಹೊರತುಪಡಿಸಿ ನಿಮಗೆ ಬೇರೆ ಎಲ್ಲ ಧರ್ಮಗಳು ಕೂಡ ಅಲ್ಪಸಂಖ್ಯಾತ ಧರ್ಮಗಳಲ್ಲಿ ಬರ್ತದೆ. ಅಂದರೆ ಕ್ರಿಶ್ಚಿಯನ್, ಮುಸ್ಲಿಂ, ಜೈನಿಸಮ್, ಪಾರ್ಸಿ, ಸಿಖ್ ಮತ್ತು ಬುದ್ಧಿಸಮ್, ಈ ಎಲ್ಲ ಧರ್ಮಗಳು ಕೂಡ ನಿಮಗೆ ಅಲ್ಪಸಂಖ್ಯಾತ ಧರ್ಮಗಳಲ್ಲಿ ಬರ್ತವೆ, ಸರಿನಾ. ಸೊ ಅಲ್ಪಸಂಖ್ಯಾತರು ಅಂದರೆ ಇವಾಗ ದೇಶದ ಜನಸಂಖ್ಯೆಯಲ್ಲಿ ಕಡಿಮೆ ಜನಸಂಖ್ಯೆ ಇರಬೇಕು ಅವ್ರದ್ದು, ಸರಿನಾ. ಸೊ ನಮ್ಮದು 79% ಜನಸಂಖ್ಯೆ ಇದೆ ದೇಶದ ಜನಸಂಖ್ಯೆಯಲ್ಲಿ, ಸರಿನಾ. ಸೊ ನಾವು ಬಹುಸಂಖ್ಯಾತ ಜನ ಆಗ್ತೀವಿ, ಅಂದರೆ ಹಿಂದೂಗಳು ಬಹುಸಂಖ್ಯಾತ ಜನ ಆಗ್ತೀವಿ. ಸೊ ಅಲ್ಪಸಂಖ್ಯಾತ ಜನ ಯಾರು ಅಂದರೆ ಇವರೇ ಎಲ್ಲ ಉಳಿದಿದ್ದ ಧರ್ಮ ಇದ್ದಾರಲ್ಲ, ಅವರು ಅಲ್ಪಸಂಖ್ಯಾತರು. ಅದೇ ನೀವು ಪಾಕಿಸ್ತಾನದಲ್ಲಿ ಹೋದರೆ
ಪಾಕಿಸ್ತಾನದಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ನೀವು ಹೋದರೆ ನಿಮ್ಗೆ ಅಲ್ಲಿ ಅಲ್ಪಸಂಖ್ಯಾತರು ಯಾರು ಸಿಗ್ತಾರೆ ಅಂದರೆ ಹಿಂದೂಗಳ ಅಲ್ಪಸಂಖ್ಯಾತರು ಸಿಗ್ತಾರೆ, ಸಿಖ್ ಅಲ್ಪಸಂಖ್ಯಾತರು ಸಿಗ್ತಾರೆ, ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು ಸಿಗ್ತಾರೆ, ಮುಸ್ಲಿಮನವರು ಅಲ್ಪಸಂಖ್ಯಾತರು ಸಿಗಲ್ಲ. ಯಾಕಂದರೆ ಬಹುಸಂಖ್ಯಾತ ರಾಷ್ಟ್ರ ಇದೆ, ಅದು ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರಗಳಿದ್ದಾವೆ ಎರಡು ಕೂಡ, ಸರಿನಾ? ಸೊ ಇದು ನೆನಪಿರಲಿ. ಸೊ 29ನೇ ವಿಧಿ ಏನು ಹೇಳ್ತಂದರೆ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳು. ಓಕೆ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಅಂತ ಹೀಗೆ ಓದ್ತಿರಲ್ವ ನೀವು, ಸಾಂಸ್ಕೃತಿಕ ಶೈಕ್ಷಣಿಕ, ಸಾಂಸ್ಕೃತಿಕ ಶೈಕ್ಷಣಿಕ, ಸಾಂಸ್ಕೃತಿಕ ಶೈಕ್ಷಣಿಕ ಹೀಗೆ ಓದಿ. 29 ಸಾಂಸ್ಕೃತಿಕ 30 ಶೈಕ್ಷಣಿಕ, 29 ಸಾಂಸ್ಕೃತಿಕ 30 ಶೈಕ್ಷಣಿಕ ಕೇಳ್ತಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಬಹಳ ಹೇಳ್ತಾ ಇರೋದು. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂದರೆ 32ನೇ ಲೇಖನ. ಓಕೆ, 32ನೇ ವಿಧಿ ಏನು ಹೇಳ್ತಂದರೆ 30ನೇ ವಿಧಿ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಗಳ, ಓಕೆ, ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆಯ ಬಗ್ಗೆ ಹೇಳ್ತದೆ. ಅಂದರೆ 29 ಏನು ಹೇಳ್ತು ನಿಮಗೆ, ಸಾಂಸ್ಕೃತಿಕದ ಬಗ್ಗೆ ಹೇಳ್ತು. 30ನೇದು ಏನು ಹೇಳ್ತದೆ, ಶೈಕ್ಷಣಿಕ ಅಂದರೆ ಏನು, ಶಿಕ್ಷಣನೇ ಅಲ್ವಾ? ಸೊ ಅದರ ಬಗ್ಗೆ ಹೇಳ್ತದೆ 30ನೇ ವಿಧಿ. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಸೊ ಈ 31ನೇ ವಿಧಿ ಏನಿದೆ ಅಲ್ವಾ, ಇದು ಆಸ್ತಿ ಹಕ್ಕಿತ್ತು. ಅಂದರೆ 7 ಮೂಲಭೂತ ಹಕ್ಕುಗಳಿದ್ದು ಮೊದಲು. ಸೊ ಇವಾಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿದ್ದಾವೆ. ಸೊ ಈ ಆಸ್ತಿ ಹಕ್ಕನ್ನು ತೆಗೆದಿದ್ದಾರೆ. ಎಷ್ಟನೇ ತಿದ್ದುಪಡಿ ಮಾಡಿ ತೆಗೆದಿದ್ದಾರೆ ಅಂದರೆ 44ನೇ ತಿದ್ದುಪಡಿ ಮಾಡಿ ಮೊರಾರ್ಜಿ ದೇಸಾಯಿ ಅವರು 1978ರಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಸೊ ಇದನ್ನು ಆಸ್ತಿ ಹಕ್ಕಿದ್ದನ್ನು 300A ವಿಧಿನಲ್ಲಿ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿದ್ದಾರೆ, ಸರಿನಾ? ಇದು ನೆನಪಿರಿ ನಿಮಗೆ. ಸೊ ನೆಕ್ಸ್ಟ್ 32ನೇ ವಿಧಿ ಏನಿದೆ ಅಲ್ವಾ, ಇವಾಗ ಇಷ್ಟಲ್ಲಿ ಯಾವುದು ಎಲ್ಲ ಹೇಳಿದೆ ಅಲ್ವಾ ನಿಮಗೆ ವಿಧಿಗಳೆಲ್ಲ, ಯಾವುದು 12ರಿಂದ 31ರವರೆಗೆ, 30ರವರೆಗೆ, ಯಾಕೆ 31ರದ್ದಾಗಿದೆ ಹೇಗೋ, ಈ 30ರವರೆಗೆ ಏನೇನು ವಿಧಿ ಇದೆ ಅಲ್ವಾ, ಇವು ಏನಾದರೂ ಉಲ್ಲಂಘನೆ ಆದವು, ಯಾವ್ದಾದ್ರು ಗೌರ್ಮೆಂಟ್ ಆಫೀಸರ್ಸ್ ನಮ್ಮದು ಮಾಡಲಿಲ್ಲ, ಇದು ವಿರುದ್ಧವಾಗಿ ನಡ್ಕೊಂಡ್ರು ಅಂದರೆ ನಾವು ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಕೇಸ್ ಹಾಕ್ಬೋದು. ಆ ಕೇಸ್ ಬಗ್ಗೆ ಯಾವ ವಿಧಿ ಹೇಳ್ತದೆ ಕೇಸ್ ಹಾಕ್ಬೋದು, ನಿಮಗೆ ಇದು ಹಕ್ಕು ಕೊಟ್ಟಿದ್ದೀವಿ ಅಂತ 32ನೇ ವಿಧಿ ಹೇಳ್ತದೆ. ಎಷ್ಟು ರೀತಿಯ ನಾವು ರಿಟ್ಗಳು ಬರ್ತವೆ ಅಂತ ಕೇಳ್ತಾರೆ. 5 ರೀತಿಯ ರಿಟ್ಗಳು ಬರ್ತವೆ. ಒಂದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಮತ್ತು ಅದಾದ ನಂತರ ಕೋವ್ಯಾರಂಟೋ, ಸರ್ಶಿಯೋರರಿ ಮತ್ತು ಪ್ರೊಹಿಬಿಷನ್ ಅಂತ 5 ರಿಟ್ಗಳು ಬರ್ತವೆ. 5 ರಿಟ್ಗಳು ನಿಮಗೆ ನೆನಪಿರಲಿ, ಸರಿನಾ? ಹೇಬಿಯಸ್ ಕಾರ್ಪಸ್ ಅಂದರೆ ಕನ್ನಡದಲ್ಲಿ ಅದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತಲೇ ಕರೀತಾರೆ. ಮ್ಯಾಂಡಮಸ್ ಅಂದರೆ ಅಧ್ಯಾದೇಶ ಅಂತ ಬರ್ತದೆ ಕನ್ನಡದಲ್ಲಿ, ಸರಿನಾ? ಸೊ ಅದಾನಂತರ ಕೋವ್ಯಾರಂಟೋ ಅಂದರೆ ಕೋವ್ಯಾರಂಟೋ ಅಂತಲೇ ಬರ್ತದೆ. ಮತ್ತು ಸರ್ಶಿಯೋರರಿ ಅಂದರೆ ಸರ್ಶಿಯೋರರಿ ಬರ್ತದೆ. ಪ್ರೊಹಿಬಿಷನ್ ಅಂದರೆ ನಿಷೇಧ ಅಂತ ಬರ್ತದೆ ಕನ್ನಡದಲ್ಲಿ, ಸರಿನಾ? ಸೊ 5 ರಿಟ್ಗಳು ಬರ್ತವೆ. ಸೊ ಇದು ನೆನಪಿರಲಿ. ಸೊ ಹೇಬಿಯಸ್ ಕಾರ್ಪಸ್ ವೈಯಕ್ತಿಕ ಸ್ವಾತಂತ್ರ್ಯದ ಹೆಗ್ಗುರುತು ಅಂತ ಯಾವ ವಿಧಿಗೆ, ಯಾವ ರಿಟ್ಗೆ ಕರಿತೀವಿ ಅಂತ ನಾವು ಏನಾದರೂ ಕೇಳಿದ್ರೆ ಹೇಬಿಯಸ್ ಕಾರ್ಪಸ್ ರಿಟ್ಗೆ ನಾವು ವೈಯಕ್ತಿಕ ಸ್ವಾತಂತ್ರ್ಯದ ಹೆಗ್ಗುರುತು ಅಂತ ಕರಿತೀವಿ, ಸರಿನಾ? ಸೊ ಅದಾನಂತರ ಮ್ಯಾಂಡಮಸ್ ರಿಟ್ ಏನಿದೆ ಅಲ್ವಾ, ಇದು ಯಾರ ವಿರುದ್ಧ ಹೊರಡಿಸಲಾಗುವುದಿಲ್ಲ ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಹಾಗೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸಲಾಗುವುದಿಲ್ಲ, ಯಾವುದು ಮ್ಯಾಂಡಮಸ್ ರಿಟ್ನ, ಸರಿನಾ? ಸೊ ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್ 33ನೇ ವಿಧಿ ಏನಿದೆ ಅಲ್ವಾ, ಇದು ನೋಡಿ ನಿಮಗೆ ಬರೋದು ಸೇನಾ ಸಿಬ್ಬಂದಿ ಮತ್ತು ಇತರ ಸೇವೆಗಳ ಹಕ್ಕುಗಳ ನಿರ್ಬಂಧ. ಸೊ ಇವಾಗ ಇಷ್ಟಲ್ಲಿ ಹೇಳಿದೆ ಅಲ್ವಾ, ಯಾವುದು 12ರಿಂದ 30 ಹೇಳಿದೆ ಅಲ್ವಾ, ಇದೆಲ್ಲ ನನ್ನಂತಹ ಶಿಕ್ಷಕ ವೃತ್ತಿಯಲ್ಲಿರೋರಿಗೆ, ಶಿಕ್ಷಣದಲ್ಲಿ ಆಸಕ್ತಿ ಇರೋರಿಗೆ, ಆನಂತರ ಬೇರೆ ಬೇರೆ ಫೀಲ್ಡಲ್ಲಿರೋರಿಗೆ, ದೇಶದಲ್ಲಿ ಬೇರೆ ಎಲ್ಲರಿಗೂ ಕೂಡ. ಬಟ್ ನೀವೇನು ಗೌರ್ಮೆಂಟ್ ಸಿಬ್ಬಂದಿ ಇದ್ದಾರಲ್ವ, ಅದರ ಸ್ಪೆಷಲಿ ಸೇನಾ ಸಿಬ್ಬಂದಿ ನೀವು ಆಗ್ತಿರಲ್ವ, SSC GD ಆಫೀಸರು. ಸೊ ನಿಮಗೆ ಈ 33ನೇ ವಿಧಿಯ ಪ್ರಕಾರ ನಿಮಗೆ ಇವ್ಯಾವ ಹಕ್ಕುಗಳು ಸಿಗಂಗಿಲ್ಲ, ಸಿಗ್ತವೆ, ಬಟ್ ಅದನ್ನು ರದ್ದು ಮಾಡಿದ್ರೂ ಕೂಡ ನೀವು ಕೇಳೋ ಹಾಗಿಲ್ಲ. ಓಕೆ, ಕೇಳೋ ಹಾಗಿಲ್ಲ, ನೆನಪಿರ್ರಿ ಇದು ನಿಮಗೆ. ಸೊ ನಿಮ್ಮ ಹಕ್ಕುಗಳ ಮೇಲೆ ನಿರ್ಬಂಧ ಇದ್ದಾವೆ. ನಿಮ್ಮ ಸೇವೆ ಇರುತ್ತೆ ಅಲ್ವಾ, ಸೊ ಅದರ ಮೇಲೆ ನಿರ್ಬಂಧ ಇದ್ದಾವೆ. ಯಾಕೆ ನಿರ್ಬಂಧ ಇದ್ದಾವೆ ಹೇಳ ನಿಮಗೆ. 21ನೇ ವಿಧಿ ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮಗೆ. 21ನೇ ವಿಧಿ ಏನು ಹೇಳ್ತಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಹೆಗ್ಗುರುತು ಅಂತ ಹೇಳ್ತದೆ. ಅಂದರೆ ನೀವು ಬೇಕಾದ ಅರ್ಬಿ ಹಾಕೋ, ಬೇಕಾದಂಗೆ ತಿರುಗಾಡು, ಬೇಕಾದಂಗೆ ಟ್ಯಾಟಾಕ್ಸ್ಗೋ ತಿರುಗಾಡು ಅಂತ, ಓಕೆನಾ? ಆ ನಂತರ ಬೇಕಾದಂಗೆ ಮಜಾ ಮಾಡ್ಕೊಂಡಿರು ಅಂತ. ಬಟ್ ನಿಮ್ಮ ಆರ್ಮಿನಲ್ಲಿ ಹೇಗಿರಬೇಕು, ಬೇಕಾದ ಅರ್ಬಿ ಹಾಕೊಂಡ್ರೆ ಇರೋಕ್ಕಾಗತ್ತಾ? ಯೂನಿಫಾರ್ಮೇ ಹಾಕೋಬೇಕು, ಓಕೆನಾ? ನಿನ್ನ ಸೀನಿಯರ್ ನಿನಗೆ ಸಲ್ಯೂಟ್ ಮಾಡಿದ್ರೆ ನೀನು ಕೂಡ ಅವನಿಗೆ ಸಲ್ಯೂಟ್ ಮಾಡಬೇಕು, ಓಕೆನಾ? ನಿನ್ನ ಜೂನಿಯರ್ ಸಲ್ಯೂಟ್ ಮಾಡಿದ್ರು ಕೂಡ ನಿನ್ನ ಜೂನಿಯರ್ಗೆ ನೀನು ಸಲ್ಯೂಟ್ ಮಾಡಬೇಕು. ಬಿಟ್ಟು ನಾನು 21ನೇ ವಿಧಿ ಹೇಳಿದೆ ನನಗೆ ಸಂವಿಧಾನದಲ್ಲಿ, ನಾನು ಹೇಗೆ ಬೇಕಾದರೂ ಇರೋದು, ನಾನು ಹೇಗೆ ಬೇಕಾದರೂ ಇರ್ತೀನಿ ಗುರು ಅಂತ ಇರೋಕ್ಕಾಗಲ್ಲ. ನಿನ್ನ ಸೇನೆಯ ಕೆಲವೊಂದು ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ನ ನೀನು ಫಾಲೋ ಮಾಡಬೇಕು. ಅದಕ್ಕೆ ಏನು ಮಾಡ್ತಂದರೆ 33ನೇ ವಿಧಿಯಲ್ಲಿ ನಿನಗೆ ಆ ಹಕ್ಕುಗಳ ಮೇಲಿನ ಕೆಲವೊಂದು ನಿರ್ಬಂಧ ಹಾಕ್ತದೆ. ಎಲ್ಲದಕ್ಕೂ ಅಲ್ಲ, ಕೆಲವು ಹಕ್ಕುಗಳಿಗೆ ನಿರ್ಬಂಧ ಹಾಕ್ತದೆ, ಸರಿನಾ? ಸೊ ಹಾಗಂತ ಹೇಳಿ ನಿನಗೆ ಊಟ ಮಾಡಿಬಿಡ ಅಂತ ಹಾಗೆಲ್ಲ ಹೇಳಲ್ಲ, ಬಟ್ ಕೆಲವು ಹಕ್ಕುಗಳ ಮೇಲೆ ನಿನ್ನ ನಿರ್ಬಂಧ ಇರ್ತದೆ, ಸರಿನಾ? ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್ 34ನೇ ವಿಧಿ ಏನಿದೆ ಅಂದರೆ ಮಿಲಿಟರಿ ಆಳ್ವಿಕೆಯ ಸಂದರ್ಭದಲ್ಲಿ ಹಕ್ಕುಗಳ ನಿರ್ಬಂಧ. ಅಂದರೆ ಇವಾಗ ಪ್ರೆಸೆಂಟ್ ಮಣಿಪುರದಲ್ಲಿ, ಓಕೆ, ಈ ಮಣಿಪುರ ಇದೆಯಲ್ವಾ, ಈ ಮಣಿಪುರದಲ್ಲಿ ಪ್ರಸ್ತುತ ರಾಷ್ಟ್ರಪತಿ ಆಡಳಿತ ಇದೆ. ಅಂದರೆ ಅಲ್ಲಿ ಎಂಥ ದಂಗೆ ನಡೀತಾ ಇದೆ ಅಂದರೆ ಮೈಟೀಸ್ ಮತ್ತು ಕೂಕಿ ಅನ್ನುವ ಯಾವುದೋ ಟ್ರೈಬ್ಗಳ ಮಧ್ಯೆ, ಬುಡಕಟ್ಟು ಜನಾಂಗದ ಮಧ್ಯೆ, ಅಂದರೆ ಫುಲ್ ಇಡೀ ಮಣಿಪುರೇ ಹತ್ತಿ ಉರಿತಾ ಇದೆ, ಓಕೆ? ಸೊ ನಿಮಗೆ ಇಲ್ಲಿ ನಾನು ಯಾವ ಪಕ್ಷದ ಬೆಂಬಲಿತ ಕೂಡ ನಾನಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ, ಓಕೆ? ಬಿಫೋರ್ ನೀವು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಅ ನೋಟಾ ಕ್ಯಾಂಡಿಡೇಟ್, ಓಕೆ? ನೋಟಾ ಕ್ಯಾಂಡಿಡೇಟ್
ಎಲೆಕ್ಷನ್ ಎಲ್ಲ ಇಲ್ಲಿವರೆಗೂ ಯಾವ್ಯಾವ ಓಟ್ ಹಾಕಿದ್ದೀನಲ್ವ ಎಲ್ಲ ನೋಟಾನೇ ಹಾಕಿದ್ದೀನಿ. ಓಕೆ, ಯಾವುದು ಮಿಸ್ ಮಾಡಿಲ್ಲ, ಬಟ್ ಓಟ್ ಹಾಕಿರೋದೆಲ್ಲ ನೋಟಾನೇ. ನನ್ ಆಫ್ ದಿ ಅಬೋವ್ ಕ್ಯಾಂಡಿಡೇಟ್ ಅಂತ. ಓಕೆನಾ, ನನ್ ಆಫ್ ದಿ ಅಬೋವ್ ಕ್ಯಾಂಡಿಡೇಟ್ ಅಂತಲೇ ಹಾಕಿದ್ದೀನಿ. ಸರಿನಾ. ಸೊ ಇಲ್ಲಿ ನಿಮಗೆ ಮಣಿಪುರದಲ್ಲಿ ಯಾವ ಸರ್ಕಾರ ಇದೆ ಅಂತ ಕೇಳ್ಬೋದು. ಯಾವ ಸರ್ಕಾರ ಇದೆ ಅಂದರೆ BJP ಸರ್ಕಾರ ಇದೆ. ಸರಿನಾ. ಯಾರು ನಿಮಗೆ BJP ಸರ್ಕಾರದ ಯಾವ ಮುಖ್ಯಮಂತ್ರಿ ರೀಸೆಂಟಾಗಿ ರಾಜೀನಾಮೆ ಕೊಟ್ಟರೆ ಅಂತ ಕೇಳ್ಬೋದು. ನಿಮಗೆ ಬಿರೇನ್ ಸಿಂಗ್ ಅಂತ ಬರ್ತಾರೆ. ಓಕೆ, ಬಿರೇನ್ ಸಿಂಗ್ ಅಂತ ಬರ್ತಾರೆ. ಬಿರೇನ್ ಸಿಂಗ್ ಅಂತ, ಯಾವುದು ಬಿರೇನ್ ಸಿಂಗ್ ಅಂತ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಯಾವ ಹೆಸರು, ಬಿರೇನ್ ಸಿಂಗ್ ಅನ್ನೋನು. ಓಕೆ, ಬಿರೇನ್ ಸಿಂಗ್ ಅನ್ನೋನು ಯಾವುದು ಮಣಿಪುರದ CM ಇದ್ದ ಇವನು. ಓಕೆ, ರಾಜೀನಾಮೆ ಕೊಟ್ಟಿದ್ದಾನೆ. ಯಾಕಂದರೆ ಅದೆಲ್ಲ ದಂಗೆಗಳೆಲ್ಲ ನಾನು ನಿರ್ವಹಿಸಲಿಕ್ಕಾಗ್ತಾ ಇಲ್ಲ ಅಂತ. ಯಾವ ಪಾರ್ಟಿಯವನು, BJP ಪಾರ್ಟಿಯವನು. ಓಕೆನಾ. ಸೊ BJP ಇಡೀ ದೇಶ ತುಂಬ ಹೇಳ್ತಾ ಇದೆ, ನಾವು ಪಾಕಿಸ್ತಾನವನ್ನು ನಿಯಂತ್ರಣ ಮಾಡಿದ್ವಿ, ದೇಶದಲ್ಲಿ ಒಬ್ಬ ಬಂಡುಕೋರ ಬರ್ತಾ ಇಲ್ಲ, ಒಬ್ಬ ದಾಳಿಕೋರ ಬರ್ತಾ ಇಲ್ಲ ಅಂತ. ಬಟ್ ಆ್ಯಕ್ಚುಲಾಗಿ ಇದು BJP ಕಾನ್ಸ್ಟಿಟ್ಯೂಷನ್ಸಿ ಏರಿಯಾ ಅದು. ಓಕೆ, ಬಟ್ ಅಲ್ಲಿ ಕೂಡ ಇವರಿಗೆ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಯಾಕೆ ಮಾಡೋಕ್ಕಾಗ್ತಿಲ್ಲ? ಕೆಲವೊಂದು ಚೀನಾ ಏಜೆಂಟರು, ಅದಾದನಂತರ ಕೆಲವೊಂದು ಬೇರೆ ದೇಶದ ಏನು ಪ್ರೊವೋಕ್ ಮಾಡುವ ಜನರು ಅಲ್ಲಿದ್ದಾರೆ. ಸರಿನಾ. ಇನ್ನೊಂದು ಬೇರೆ ಬೇರೆ ಬೆಂಬಲಿತ ವ್ಯಕ್ತಿಗಳು ಕೂಡ ಅಲ್ಲಿದ್ದಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗ್ತಿಲ್ಲ ಮಣಿಪುರದಲ್ಲಿ ಅಂದರೆ ಸಂವಿಧಾನವನ್ನು ಕಾಪಾಡೋಕ್ಕಾಗ್ತಿಲ್ಲ. ಅಂದರೆ ಸಂವಿಧಾನದಲ್ಲಿ ಹೆಂಗೆ ಶಾಂತಿಯುತವಾಗಿ ಬದುಕಬೇಕು ಅಂತ ಹೇಳ್ತಾ ಇದೆ ಅಲ್ವಾ, ಆ ರೀತಿಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಭಯಭೀತಿಯಿಂದ ಈವನ್ CM ರಾಜೀನಾಮೆ ಕೊಟ್ಟಿದ್ದಾನೆ. BJPಯಲ್ಲಿ ಬಹುಮತ ಪಕ್ಷ ಹೊಂದಿದರೂ ಕೂಡ ಸ್ಟಿಲ್ ಟುಡೇ ಮೇ ಬಿ 1 ವೀಕ್ ಆಯಿತು ಅವರು ರಾಜೀನಾಮೆ ಕೊಟ್ಟು. ಸ್ಟಿಲ್ ಟುಡೇ ಅವರಿಗೆ ಇದನ್ನು ಮತ್ತೊಬ್ಬ CMನ ಆಯ್ಕೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಹೆದರ್ತಾ ಇದ್ದಾರೆ CMಗಳು ಕೂಡ. ಅಲ್ಲಿ CM ಆದರೆ ನನ್ನ ಮನೆಗೆ ಬೆಂಕಿ ಹಾಕ್ತಾರೆ ಅಂತ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಬೇರೆ ದೇಶದಲ್ಲಿ ನಮ್ಮ ದೇಶದ ಹೋಗಿ ಬಾವುಟ ಹಾರಿಸೋದಿಲ್ಲ, ಮೊದಲು ನಮ್ಮ ದೇಶದಲ್ಲಿ ನಾವು ಚೆನ್ನಾಗಿರ್ಬೇಕಲ್ವಾ. ಐ ಆಮ್ ನಾಟ್ ಅ ಕಾಂಗ್ರೆಸ್ಸನ್ನು. ಓಕೆ, ಸೊ ಇದನ್ನು ಕೂಡ ನಿಮ್ಗೆ ನೆನಪಿರಲಿ. ನೀನು ಕಾಂಗ್ರೆಸ್ನವ ಇದೆಯಾ, ನೀನು ಹಿಂಗೆ ಮಾತಾಡ್ತಿದ್ಯಾ, ಅವೇರ್ನೆಸ್ ಹೇಳ್ತಾ ಇದ್ದೀನಿ ನಿಮಗೆ ಜಸ್ಟ್ ಅಷ್ಟೇ. ಓಕೆ, ಯಾವುದಕ್ಕೂ ಕೂಡ ಅಂಧರಾಗಿ ನಂಬಬೇಡಿ ಅನ್ನೋದು. ಓಕೆ, ಕ್ಲಾಸ್ ಹೇಳ್ತಿದ್ದೆ ಗುರು, ಕ್ಲಾಸ್ ಹೇಳು, ಬೇರೆದೆಲ್ಲ ಬೇಡ, ಇದನ್ನು ಬೇಕು ನಿಮಗೆ. ಯಾಕಂದರೆ ಇದನ್ನು ಕೇಳ್ತಾನೆ. ಯಾರು CM ಇದ್ದ? ಬಿರೇನ್ ಸಿಂಗ್ ಅನ್ನೋ ಒಂದು CM ಇದ್ದ. ಓಕೆ, ಸೊ ಅದಾದ ನಂತರ ಇದಕ್ಕಿಂತ ಮುಂಚೆ ರಾಜ್ಯಪಾಲರಿದ್ದರು. ಓಕೆ, ಆಸಾಮ್ಗೆ ಮತ್ತು ಈ ಯಾವುದು ಮಣಿಪುರ್ಗೆ ಯಾರು ಅಂದರೆ ಲಕ್ಷ್ಮಣ ಆಚಾರ್ಯ ಅನ್ನೋರು. ಓಕೆ, ಅವ್ರ ಹೆಸರು ಕೂಡ ನಿಮ್ಗೆ ನೆನಪಿರಲಿ. ರಾಜ್ಯಪಾಲರು ಯಾರು ಇದ್ದರು ಅಂತ, ಲಕ್ಷ್ಮಣ ಆಚಾರ್ಯ ಅನ್ನೋರು ರಾಜ್ಯಪಾಲರಾಗಿದ್ದರು. ಅಂದರೆ ಒಬ್ಬನೇ ರಾಜ್ಯಪಾಲ 2 ರಾಜ್ಯಗಳಿಗೆ ಆಗಬಹುದಾ? ಹೌದು, ಆಗ್ಬೋದು. ತಿದ್ದುಪಡಿ 7ನೇ ತಿದ್ದುಪಡಿ ಇದೆಯಲ್ವಾ, ಈ 7ನೇ ತಿದ್ದುಪಡಿ ಏನು ಹೇಳ್ತದೆ ಅಂದರೆ 1 ಅಥವಾ 2 ರಾಜ್ಯಕ್ಕೆ ಒಬ್ಬನೇ ರಾಜ್ಯಪಾಲ ಆಗಬಹುದು ಅಂತ ಹೇಳ್ತದೆ. ಸರಿನಾ. ಎಷ್ಟನೇ ತಿದ್ದುಪಡಿ? 7ನೇ ತಿದ್ದುಪಡಿ. ಸರಿನಾ. ಎಷ್ಟರಲ್ಲಿ ಐತಿ ಇದು? 1956ರಲ್ಲಿ ಆಗಿದೆ ಇದು ತಿದ್ದುಪಡಿ. ಸರಿನಾ, ನೆನಪಿರಲಿ ಇದು ನಿಮಗೆ. ಸೊ ನೆಕ್ಸ್ಟ್, ಮಿಲಿಟ್ರಿ ಆಳ್ವಿಕೆ ಸಂದರ್ಭದಲ್ಲಿ ಹಕ್ಕುಗಳ ನಿರ್ಬಂಧ. ಸೊ ಇಲ್ಲಿ ಏನಲ್ಲಿ ಹಕ್ಕುಗಳು ಇರ್ತಾವಲ್ವ ಇವಾಗ ಈ 12ರಿಂದ 30ನೇ ಹಕ್ಕುಗಳು, ಇವೆಲ್ಲ ಹಕ್ಕುಗಳು ಅಲ್ಲಿ ಮಣಿಪುರದ ಜನರಿಗೆ ಇವಾಗ ಪ್ರಸ್ತುತ ನಿರ್ಬಂಧ ಆಗಿದ್ದಾವೆ. ಇವನಲ್ಲಿ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಇವನಲ್ಲಿ ಅವರು ಇವಾಗ SSC GD ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾಗಿದ್ರು ಕೂಡ ಅವ್ರು ಬೇರೆ ಎಲ್ಲಿಂದ ಹೋಗಿ ಅಲ್ಲಿಂದ ಅಟೆಂಡ್ ಆಗಬಹುದು ಅವರು. ಓಕೆ, ಅಲ್ಲಿ ನೆಟ್ವರ್ಕ್ ಕೂಡ ಡೌನ್ ಮಾಡ್ತಾ ಇದ್ದಾರೆ. ಸರಿನಾ, ಡೌನ್ ಮಾಡಿದ್ದಾರೆ ಇವಾಗ ರಾಷ್ಟ್ರಪತಿ ಆಡಳಿತದಿಂದ. ಸರಿನಾ. ಸ್ವಲ್ಪ ಮಾರ್ಷಲ್ ಕಾನೂನು ಬಂದಿದೆ ಅಲ್ಲಿ. ಸರಿನಾ. ಮಾರ್ಷಲ್ ಕಾನೂನು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನೆಕ್ಸ್ಟ್ ಅದು ಆದ ನಂತರ 35ನೇ ವಿಧಿ ಏನು ಹೇಳುತ್ತದೆ ಅಂದರೆ ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸುವ ಅಧಿಕಾರ. ಅಂದರೆ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡಲಿಕ್ಕೆ ಮತ್ತು ಅದಕ್ಕೆ ಅನುಷ್ಠಾನ ಎಲ್ಲೆಲ್ಲಿ ಅನುಷ್ಠಾನಗೊಳಿಸ್ಬೇಕಲ್ವ, ಅದರದ್ದೆಲ್ಲ ಅಧಿಕಾರ ಯಾವುದಕ್ಕೆ ನೀಡುತ್ತದೆ ಅಂದರೆ ಸಂಸತ್ತಿಗೆ ನೀಡುತ್ತದೆ. ಎಷ್ಟನೇ ವಿಧಿ ಅಂದರೆ 35ನೇ ವಿಧಿ. ಸರಿನಾ. ಸೊ ಇದಿಷ್ಟ ಆಯಿತಾ. ಸೊ ಇದಾದ ನಂತರ ಇಲ್ಲಿ ಕ್ವಿಕ್ಕಾಗಿ ಹೋಗೋಣ, ಯಾಕಂದರೆ ಇದೆಲ್ಲ ನಿಮ್ಗೆ ಹೇಳಿದ್ದೆ ಅಲ್ವಾ, ಇದು DPSP ಎಲ್ಲ ನಿಮ್ಗೆ ಹೇಳಿದ್ದೆ. ಏನು ಹೇಳ್ತದೆ? 36ನೇ ವಿಧಿ ರಾಜ್ಯದ ಬಗ್ಗೆ ಹೇಳ್ತದೆ. 12 ಮತ್ತು 36 ವಿಧಿ ರಾಜ್ಯದ ಬಗ್ಗೆ ಹೇಳ್ತದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಓಕೆ, ರೈಟ್. ಅದಾದ ನಂತರ 37ನೇ ವಿಧಿ, ಅಲ್ಲಿ ನಿಮಗೆ 12 ಆದ ನಂತರ 13 ಬಂತು ಗೊತ್ತಾ. 13 ಏನಂದರೆ ನಿಮಗೆ ನ್ಯಾಯಯುತವಾಗಿದ್ದಾವೆ, ಅಂದರೆ ಮೂಲಭೂತ ಹಕ್ಕುಗಳು ನ್ಯಾಯಾಲಯದಲ್ಲಿ ನೀವು ಇದ್ರ ಪ್ರಶ್ನೆ ಮಾಡ್ಬೋದು ಅಂತ ಹೇಳ್ತು. ಸರಿನಾ. ಅದಕ್ಕೆ ವಿರುದ್ಧವಾದ ಕಾನೂನುಗಳು ತರಂಗಿಲ್ಲ ಅಂತ ಹೇಳ್ತು. ಬಟ್ ಇಲ್ಲಿ ಈ 36 ಆದ ನಂತರ 37 ಈ ವಿಧಿ ಬರ್ತದಲ್ವಾ, ಈ ವಿಧಿ ಇದು ಅಪೋಸಿಟ್ ಇದೆ, ಡೆಡ್ಲಿ. ಇದನ್ನು ನೀನು ನ್ಯಾಯಾಲಯದಲ್ಲಿ ಕೇಳಂಗಿಲ್ಲ ಅಂತ ಹೇಳ್ತದೆ DPSP ಅನ್ನು. ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳು ನಿನಗೇನಾದರೂ ಸಿಗಲಿಲ್ಲ ಅಂದರೆ ನೀನು ಕೋರ್ಟಲ್ಲಿ ಕೇಸ್ ಹಾಕೋಂಗಿಲ್ಲ. ಅದು ದೇಶದ ಸಂಪತ್ತಿನ ಮೇಲೆ, ಅಂದರೆ ದೇಶದಲ್ಲಿರುವ ಏನು ಸೌಕರ್ಯಗಳು ಇರ್ತಾವಲ್ವ ಅದರ ಮೇಲೆ ನಾವು ಜಾರಿ ಮಾಡ್ತೀವಿ. ಬಟ್ ನೀನಿದ್ರೇನು ಕೇಸ್ ಹಾಕೋಂಗಿಲ್ಲ ಅಂತ ಹೇಳ್ತದೆ. ಸರಿನಾ. ಅವುಗಳಿಗೆ ನ್ಯಾಯಸಮ್ಮತವಲ್ಲದು ಅಂತ ಹೇಳೋ ವಿಧಿ ಯಾವುದು ಅಂದರೆ 37ನೇ ವಿಧಿ. ಸರಿನಾ. ಸೊ ನೆಕ್ಸ್ಟ್ 38ನೇ ವಿಧಿ ಏನು ಹೇಳ್ತಂದರೆ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಯಾವುದ್ಯಾವುದು ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಹೇಳ್ತದೆ, ಯಾವುದ್ಯಾವ್ದು ನ್ಯಾಯವನ್ನು ನಿಮ್ಗೆ ಕೊಡ್ತದೆ ಅಂದರೆ ಒಂದು ಸಾಮಾಜಿಕ ನ್ಯಾಯ ಕೊಡ್ತದೆ, ಆರ್ಥಿಕ ನ್ಯಾಯ ಕೊಡ್ತದೆ ಮತ್ತು ರಾಜಕೀಯ ನ್ಯಾಯ. ಸಾಮಾಜಿಕ ಆರ್ಥಿಕ ರಾಜಕೀಯ, ಸಾಮಾಜಿಕ ಆರ್ಥಿಕ ರಾಜಕೀಯ, ಸಾಮಾಜಿಕ ಆರ್ಥಿಕ ರಾಜಕೀಯ, ಸಾಮಾಜಿಕ ಆರ್ಥಿಕ ರಾಜಕೀಯ, ಈ 3 ನ್ಯಾಯಗಳನ್ನು ಒದಗಿಸ್ತದೆ ಯಾವುದು? ರಾಜನೀತಿ ನಿರ್ದೇಶಕ ತತ್ವಗಳು. ಕೇಳ್ತಾನೆ ಯಾವ್ದು ಅಂತ. ಸೊ ಎಷ್ಟನೇ ವಿಧಿಯಲ್ಲಿದೆ ಅಂದರೆ 38ನೇ ವಿಧಿಯಲ್ಲಿದೆ. ಅಥವಾ ಈ 3 ಕೊಟ್ಟು ಬೇರೆ ಇನ್ನೊಂದು ಯಾವುದಾದ್ರೂ ಕೊಟ್ಟು ನಿಮಗೆ ಯಾವುದಲ್ಲ
ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ 38ನೇ ವಿಧಿ ಅನ್ವಯ ಕರ್ತವ್ಯವಾಗಿ ಕೊಟ್ಟಿಲ್ಲ ಅಂತ ಕೇಳಬಹುದು. ಸೊ ಅವಾಗ ನಿಮಗೆ ನೆನಪಿರಬೇಕು, ಈ 3 ನೆನಪಿದ್ರೆ ಅದನ್ನು ಎಲಿಮಿನೇಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸ್ತದೆ 38ನೇ ವಿಧಿ, ಸರಿನಾ. ಸೊ ನೆಕ್ಸ್ಟ್ 39ನೇ ವಿಧಿ ಏನು ಹೇಳ್ತದೆ ಅಂದರೆ ಜನರ ಕಲ್ಯಾಣಕ್ಕಾಗಿ ರಾಜ್ಯದ ನೀತಿಗಳ ಬಗ್ಗೆ ಹೇಳ್ತದೆ, ಸರಿನಾ. ಹಾಗೆ 39A ಅಂತ ಇನ್ನೊಂದು ವಿಧಿ ಬರ್ತದೆ. ಇದು 42ನೇ ತಿದ್ದುಪಡಿ ಮಾಡಿದ್ದು. ಇದು ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೆ ನಾನೊಬ್ಬ ಹುಡುಗ ಇದ್ದೀನಿ, ಓಕೆನಾ. ನಾನು ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಓಕೆನಾ. ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ 1 ಮಂತ್ಗೆ ಸ್ಯಾಲ್ರಿ ಎಷ್ಟಿದೆ ಅಂದರೆ ಒಂದು 10,000 ಇದೆ ಅಂತ ಅಂದ್ಕೊಳ್ಳಿ, ಓಕೆ. 10,000 ಇದೆ ಅಂತ ಅಂದ್ಕೊಳ್ಳಿ. ಅದೇ ಮಹಿಳೆಗೆ ನೀನು ಅಷ್ಟೇ ವರ್ಕ್ ಮಾಡ್ತಾಳೆ ಅವಳು ಕೂಡ, ಬಟ್ ಅವಳಿಗೆ ನೀನೇನು ಮಾಡ್ತೀಯ ಅಂದರೆ ಅವಳು ಮಹಿಳೆ ಅದಾಳೆ, ಜಾಸ್ತಿ ವರ್ಕ್ ಮಾಡಲ್ಲ ಅಂತ ಅವಳಿಗೆ ನೀನು 8,000 ಕೊಡ್ತೀನಿ, 7,000 ಕೊಡ್ತೀನಿ ಅಂದ್ರೆ ಆಗಂಗಿಲ್ಲ. ಸೀದಾ ಏನು ಅಂದರೆ 39A ವಿಧಿ ಅನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ. ನೀನು ಅವಳಿಗೆ 10,000 ಕೊಡಬೇಕು, ಪುರುಷಗೆ ಕೊಡ್ತಿದ್ದೆ ಅಷ್ಟೇ ಕೊಡಬೇಕು ಅಂತ ಹೇಳ್ತದೆ, ಸರಿನಾ. ಯಾವುದು 39A ವಿಧಿ. ಸೊ ನೆಕ್ಸ್ಟ್ 40ನೇ ವಿಧಿ ಏನು ಹೇಳ್ತದೆ? ಪಂಚಾಯತಿಗಳ ಬಗ್ಗೆ ಹೇಳ್ತದೆ. ನಿಮಗಿದು ಸಾಕಷ್ಟು ಸರಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ 41ನೇ ವಿಧಿ ಏನು ಹೇಳ್ತಂದರೆ ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ಸಹಾಯದ ಹಕ್ಕುಗಳ ಬಗ್ಗೆ ಹೇಳ್ತದೆ, ಸರಿನಾ. ಸೊ ಇದೆಲ್ಲ ಹೇಳ್ತದೆ. ಅದು 41. ಜಾಸ್ತಿ ಕೇಳಿಲ್ಲ ಇದು, ಬಟ್ ನೆನಪಿಟ್ಕೊಳ್ಳೋದಾದ್ರೆ ಇಟ್ಕೋಬೋದು ನೀವು. ಸೊ ನೆಕ್ಸ್ಟ್ ಇದು 42ನೇ ವಿಧಿ. ಇದು ಬೇರೆ ರೀತಿ ಕೇಳ್ತಾನೆ, ಸರಿನಾ. ಹೆರಿಗೆಯ ಸಂದರ್ಭದಲ್ಲಿ ಸರ್ಕಾರ ಸಹಾಯ ಮಾಡ್ತದೆ ಅಲ್ವಾ, ಈ ಮಾತೃತ್ವ ಯೋಜನೆ, ಸಮಂತ ಯೋಜನೆ, ಅದಾನಂತರ ಮಾತೃಪೂರ್ಣ ಯೋಜನೆ, ಸರಿನಾ. ಸೊ ಯಾವುದು ಹಾಲುಣಿಸುವ ತಾಯಂದಿರ ಕೆಲವು ಯೋಜನೆಗಳಿದಾವಲ್ವಾ, ಆ ಎಲ್ಲ ಯೋಜನೆಗಳು ಯಾವ ವಿಧಿ ಅನ್ವಯ ಬರ್ತವೆ ಅಂತ ಕೇಳ್ತಾನೆ. ಸೊ ಅವೆಲ್ಲ ವಿಧಿಗಳು ಯಾವುದರ ಅನ್ವಯ ಬರ್ತವೆ ಅಂದರೆ 42ನೇ ವಿಧಿ ಅನ್ವಯ ಬರ್ತದೆ. ಅವೆಲ್ಲ ವಿಷಯಗಳು, ಸರಿನಾ. ಅವು ಎಲ್ಲಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಮಾನವೀಯ ಶ್ರಮ ನಿಯಮಗಳು. ಅಂದರೆ ಮಾನವೀಯತೆಯಾಗಿ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಇವಾಗ ಗರ್ಭಿಣಿಗೆ ನೀನು ಎಲ್ಲ ಇದ್ರೇನೋ ಪ್ರೋಟೀನ್ಯುಕ್ತ ಆಹಾರ ಕೊಡೋದು, ಅವರಿಗೆಲ್ಲ ಇದ್ರೇನೋ ಚೆನ್ನಾಗಿ ನೋಡ್ಕೊಳ್ಳೋದು ಸರ್ಕಾರ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಬಟ್ ಅದೊಂದು ಮಾನವೀಯತೆಯಾಗಿ ಮಾಡಬಹುದು ನಾವು ಅಂತ 42ನೇ ವಿಧಿನಲ್ಲಿ ಹೇಳ್ತದೆ, ಸರಿನಾ. ಸೊ ನೆಕ್ಸ್ಟ್ ಏನಂದರೆ 43ನೇ ವಿಧಿ ಏನು ಹೇಳ್ತಂದರೆ ಕೈಗಾರಿಕೆಯಲ್ಲಿ ಕಾರ್ಮಿಕರ ಬಗ್ಗೆ ಹೇಳ್ತದೆ. ಕಾರ್ಮಿಕರ ಬಗ್ಗೆ ಮತ್ತು ಕೈಗಾರಿಕೆಯ ಬಗ್ಗೆ ಹೇಳೋದು ಯಾವುದು ಅಂದರೆ 43ನೇ ವಿಧಿ, ಸರಿನಾ. ಸೊ ಹಾಗೆ ಕೈಗಾರಿಕೆ ಕ್ಷೇತ್ರದಲ್ಲಿ ಯೂನಿಯನ್ ಅಂತ ಮಾಡಿರ್ತಾರೆ. ಆ ಯೂನಿಯನ್ ಮಾಡುವ ಹಕ್ಕು ಕೂಡ ಯಾವ ವಿಧಿನಲ್ಲಿ ಹೇಳಿದೆ ಅಂದರೆ 43ನೇ ವಿಧಿಯಲ್ಲಿ ಹೇಳಿದೆ, ಸರಿನಾ. ಯೂನಿಯನ್ ಅಂತ ಮಾಡ್ತಾರೆ. ಸೊ ಅದು 43ನೇ ವಿಧಿಯಲ್ಲಿ ಹೇಳಿದೆ. ಸೊ ಇದೇ ನೋಡಿ 44ನೇ ವಿಧಿ, ಏಕರೂಪ ನಾಗರಿಕ ಸಂಹಿತೆ, ಓಕೆ. ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆ ತಂದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸ್ವತಂತ್ರ ಪೂರ್ವ ಗೋವಾ. ಯಾಕಂದರೆ ಪೋರ್ಚುಗೀಸರಿದ್ದರು ಅಲ್ಲಿ, ಅದಕ್ಕೆ ಅವ್ರು ತಂದಿದ್ದಾರೆ. ಸೊ ಸ್ವತಂತ್ರದ ನಂತರ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಏಕರೂಪ ನಾಗರಿಕ ಸಂಹಿತೆ ತಂದಿದೆ ಅಂದರೆ ಜನವರಿ 2025 ಜನವರಿ 26ರಂದು ಉತ್ತರಾಖಂಡ ರಾಜ್ಯವು ಏಕರೂಪ ನಾಗರಿಕ ಸಂಹಿತೆ ತಂದಿದೆ, ಸರಿನಾ. ಇದು ನೆನಪಿರಲಿ ನಿಮಗೆ. ಸೊ ನೆಕ್ಸ್ಟ್ 45ನೇ ಲೇಖನ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಎಷ್ಟು ಮಕ್ಕಳಿಗೆ? 6 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಿಗೆ, 6ಕ್ಕಿಂತ ಕಡಿಮೆ ವರ್ಷ ಇರುವ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳ್ತದೆ, ಸರಿನಾ. ಅಂದರೆ ಬಾಲವಾಡಿ, ಅಂಗನವಾಡಿ, ನರ್ಸರಿ, ಪ್ರೀ ನರ್ಸರಿ, ಆ ಸ್ಕೂಲ್ ಬಗ್ಗೆ ಹೇಳ್ತದೆ ಇದು, ಓಕೆ. ಇದು ಮೊದಲು ಯಾವುದಿತ್ತು ಅಂದರೆ 6ರಿಂದ 14 ಇತ್ತು. ಬಟ್ 21ನೇ ವಿಧಿನಲ್ಲಿ 21A ವಿಧಿಯಲ್ಲಿ 6ರಿಂದ 14 ಮಕ್ಕಳಿಗೆ ಅದು ಮೂಲಭೂತ ಹಕ್ಕನ್ನಾಗಿ ಮಾಡಿದ ನಂತರ 86ನೇ ತಿದ್ದುಪಡಿಯ ನಂತರ ಸೊ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಚೇಂಜ್ ಮಾಡ್ತಾರೆ. 6ರಿಂದ 14 ಬಿಟ್ಟು 0ರಿಂದ 6 ಅಂತ ಮಾಡ್ಕೋತಾರೆ, ಓಕೆ. ಸೊ ಇದು ಕೂಡ ತಿದ್ದುಪಡಿ ಆಗ್ತದೆ. ಸೊ ನೆಕ್ಸ್ಟ್ 46ನೇ ವಿಧಿ ಏನು ಹೇಳ್ತಾರೆ ಅಂದರೆ ಪರಿಶಿಷ್ಟ ಜಾತಿ, SC, ST ಹಾಗೆ ಬಡವರಿಗೆ ಪ್ರೋತ್ಸಾಹ ನೀಡೋದ್ರ ಬಗ್ಗೆ ಹೇಳ್ತಾರೆ. ಯಾವುದು 46ನೇ ವಿಧಿ, ಸರಿನಾ. ಸೊ ನೆಕ್ಸ್ಟ್ 47ನೇ ವಿಧಿ ಏನು ಹೇಳ್ತಾರೆ ಅಂದರೆ ಜನರ ಆರೋಗ್ಯ ಸುಧಾರಿಸಲು ರಾಜ್ಯದ ಕರ್ತವ್ಯ. ಅಂದರೆ ಜನರ ಆರೋಗ್ಯ ಸುಧಾರಿಸಲು ಅಂದರೆ ಇವಾಗ ನೀವು ಚುಟ್ಟ ಹೊಡಿಬೇಡ್ರಿ, ಜ್ಯೂಸ್ ಹೊಡಿಬೇಡ್ರಿ ಅಂತ ಹೇಳ್ತದೆ. ಅಂದರೆ ವ್ಯಸನಿಗಳಾಗಬೇಡ್ರಿ ಅಂತ ಹೇಳ್ತದೆ, ಓಕೆ. ಜ್ಯೂಸ್ ಅಂದರೆ ಗೊತ್ತಾಯ್ತಲ್ವಾ, ಆ ಜ್ಯೂಸು ಹಗಲತ್ತು ಕುಡಿಯೋದಲ್ಲ, ಸ್ವಲ್ಪ ನೈಟ್ ಆದಮೇಲೆ ತೊಗೊಳ್ಳೋಂಥದ್ದು, ಓಕೆ. ಅಂಥದ್ದೆಲ್ಲ ಮಾಡಬೇಡ್ರಿ. ಅಂಥದ್ದೆಲ್ಲ ಸುಧಾರಿಸಲಿಕ್ಕೆ ನೀವು ತೊಗೊಳ್ಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳ್ತದೆ, ಸರಿನಾ. ಸೊ ನೀವು ಹೇಳ್ಬೋದಾ ಯಾವ ರಾಜ್ಯ, ಯಾವ 2 ರಾಜ್ಯಗಳು, ಯಾವ ಎರಡು ಅಥವಾ 3 ರಾಜ್ಯಗಳು ಮದ್ಯಪಾನವನ್ನು ನಿಷೇಧ ಮಾಡಿದ್ದೇವೆ ಹೇಳ್ಬೋದಾ? ಹೇಳಿ ನೋಡೋಣ. ಒಂದು ರಾಜ್ಯ ಹೇಳೋದಾದರೆ ಗುಜರಾತ್, ಹಾಗೆ ಮತ್ತೊಂದು ರಾಜ್ಯ, ಇನ್ನೂ 2 ರಾಜ್ಯಗಳು ಹೇಳ್ಬೋದಾ ನೀವು? ಹೇಳಿ, ಓಕೆ, ಕಮೆಂಟ್ ಮಾಡಿ ಅದನ್ನು. ಸೊ ನೆಕ್ಸ್ಟ್ ಏನಂದರೆ 48ನೇ ವಿಧಿ ಏನು ಹೇಳ್ತಾ ಅಂದರೆ ಕೃಷಿ ಮತ್ತು ಪಶುಸಂಗೋಪನೆಯ ಪ್ರೋತ್ಸಾಹದ ಬಗ್ಗೆ ಹೇಳ್ತದೆ. ಅಂದರೆ ಕೃಷಿ ಬಗ್ಗೆ ಹೇಳೋದು ಯಾವುದಂದ್ರೆ 48ನೇ ವಿಧಿ. 48 ಈ ಪ್ರಶ್ನೆ ಕೇಳಿದ್ದಾನೆ, ಸರಿನಾ. ಈ 47ನೇ ಪ್ರಶ್ನೆ ಇದು ಕೇಳಿದ್ದಾನೆ, ಇವೆಲ್ಲ ಕೇಳಿದ್ದಾನೆ ರೀ. ಇಷ್ಟೊತ್ತನ ಏನು ಹೇಳಿದೆ ಅಲ್ವಾ, ಎಲ್ಲ ಕೇಳಿದ್ದಾನೆ, ಓಕೆ. ಸೊ 48A ವಿಧಿ ಏನು ಹೇಳ್ತಾ ಅಂದರೆ ವನ್ಯಜೀವಿಗಳ ರಕ್ಷಣೆ ಬಗ್ಗೆ ಹೇಳ್ತದೆ. ಯಾವುದು 48A ವಿಧಿ, ಸರಿನಾ. ಸೊ ನೆಕ್ಸ್ಟ್ 49ನೇ ವಿಧಿ ಏನು ಹೇಳ್ತಾ ಅಂದರೆ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಹೇಳ್ತದೆ. ಇವಾಗ ಹಂಪಿಗದೆಲ್ಲ ಹೋಗಿರ್ತೀರಾ, ಚೆಂದಾಗಿ ಅದಕ್ಕೆಲ್ಲ ನೋಡಿ, ಅಷ್ಟೇ ದೂರ ನೋಡಿದ್ರೆ ಬಿಟ್ಟು ಬರಬೇಕು. ಬಿಟ್ಟಿದ್ರೆ ಏನೋ ದಿಲ್ ಆರ್, ಓಕೆ,
ಹಾರ್ಟ್ ಆರ್ ಇದ್ರ ರೀತಿ ಎಲ್ಲ ಬರೋಂಗಿಲ್ಲ, ಹಾಳು ಮಾಡೋಂಗಿಲ್ಲ. ಸೊ ಅವುಗಳಿಗೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳ್ತದೆ. ಯಾವುದು 49ನೇ ವಿಧಿ, ಸರಿನಾ. ಸೊ ಅದಾನಂತರ 50ನೇ ವಿಧಿ ಏನು ಹೇಳ್ತಂದರೆ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸುವುದು. ಓಕೆ, ಈ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಬೇರೆ ಮಾಡೋದು. ಇಲ್ಲಾಂದರೆ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ಒಂದೇ ಆಯ್ತಂದ್ರೆ ನ್ಯಾಯ ಸಿಗೋದಿಲ್ಲ ಯಾರಿಗೂ ಕೂಡ, ಸರಿನಾ. ಅವ್ರವ್ರು ಆಗಿಬಿಡ್ತಾರೆ, ಅವ್ರದ್ದೇ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಹೆಂಗೆ ನ್ಯಾಯ ಸಿಗಬೇಕು ಅಲ್ವಾ. ಸೊ ಅದಕ್ಕೆ ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕ ಮಾಡ್ತಾರೆ. ಸೊ ಅದಾನಂತರ ಇದು ಬೇರೆ ಆದ ನಂತರ ಮತ್ತು ಇಬ್ಬರು ಅಣ್ಣ ತಮ್ಮರು ಬೇರೆ ಆದ ನಂತರ ಸ್ವಲ್ಪ ಶಾಂತಿ ಇರ್ತದಲ್ವಾ. ಸೊ ಶಾಂತಿ ಸಿಗ್ತದೆ ನೋಡಿ, ಅದು ಅಂತಾರಾಷ್ಟ್ರೀಯ ಶಾಂತಿ. ಯಾವುದು 51ನೇ ವಿಧಿ ಏನು ಹೇಳ್ತಂದರೆ ಇಂಟರ್ನ್ಯಾಷನಲ್ ಪೀಸ್, ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದದ ಬಗ್ಗೆ ಹೇಳ್ತದೆ. ಯಾವುದಂದ್ರೆ 51ನೇ ವಿಧಿ, ಸರಿನಾ. ಸೊ ನೆನಪಿರಲಿ. ಸೊ ನೆಕ್ಸ್ಟ್ 51 ಆದ ನಂತರ ಈಗ ಬರ್ತದೆ ನೋಡಿ ನಿಮ್ಮ 5ನೇ ಭಾಗ. ಯಾವುದು ಅಂದರೆ ಒಕ್ಕೂಟ, ಅಂದರೆ ಕೇಂದ್ರ ಸರ್ಕಾರ, ಸರಿನಾ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ವರ್ಷಕ್ಕೊಮ್ಮೆ ಓಟ್ ಹಾಕ್ತೀರಾ ನೀವು? 5 ವರ್ಷಕ್ಕೊಮ್ಮೆ ಓಟ್ ಹಾಕ್ತೀರಾ. ಸೊ ಅದಕ್ಕೇನಂತ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಹೆಸರೇನಂತ ಕರಿತೀವಿ, ಒಕ್ಕೂಟ ಅಂತ ಕರಿತೀವಿ. ಸೊ ಅದು ಎಷ್ಟನೇ ಭಾಗದಲ್ಲಿದೆ? 5ನೇ ಭಾಗದಲ್ಲಿದೆ, ಸರಿನಾ. ಸೊ ಎಷ್ಟರಿಂದ ಎಷ್ಟನೇ ವಿಧಿಗಳು ಈ ಒಕ್ಕೂಟದಲ್ಲಿದ್ದಾವೆ ಅಂದರೆ 52ರಿಂದ 151ನೇ ವಿಧಿಯವರೆಗೆ ಈ ಒಕ್ಕೂಟದಲ್ಲಿ, ಅಂದರೆ 5ನೇ ಭಾಗದಲ್ಲಿ ವಿಧಿಗಳಿದ್ದಾವೆ. ಇಲ್ಲಿ 70 ಅಂತಲ್ಲ, ಅದು ನಾನು ಮಿಸ್ ಆಗಿದೆ. ಓಕೆ, ಸೊ ಇಲ್ಲಿ ಯಾವುದ್ಯಾವುದಂದರೆ 52ನೇ ಹುದ್ದೆ ಇದನ್ನು ಈಸಿಯಾಗಿ ಹೇಳ್ತೀನಿ ನೋಡಿ. ಓಕೆ, 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಇದನ್ನು. ಓಕೆ, ಹೇಗೆ ಗೊತ್ತಾ? ಫಸ್ಟು 52ನೇ ಹುದ್ದೆ, 52 ಈ ನಂಬರ್ ನೆನ್ಪಿಟ್ಕೊಳ್ಳಿ. ಓಕೆ, ಈ ನಂಬರ್ ಆನಂತರ ಈ ನಂಬರ್ ಡೆಡ್ ಎಂಡಿಗೆ ನೆನಪು ಉಳಿಯೋ ಹಾಗೆ ಮಾಡ್ತೀನಿ ನಾನು ನಿಮಗೆ. ಓಕೆ, ಒಂದು ರಾಷ್ಟ್ರಪತಿ ಹುದ್ದೆಯ ಸ್ಥಾಪನೆ, ಮೊದಲೊಂದು ರಾಷ್ಟ್ರಪತಿಯ ಹುದ್ದೆ ಅನ್ನೋ ಸ್ಥಾಪನೆ ಆಗ್ತದೆ. ಓಕೆ, ರಾಷ್ಟ್ರಪತಿಯ ಹುದ್ದೆ ಅನ್ನುವ ಸ್ಥಾಪನೆ ಆಗ್ತದೆ. ಅದಾದ ನಂತರ ಅವನು ಏನೇನು ಕೆಲಸ ಮಾಡಬೇಕು ಅನ್ನೋದಿದ್ರೆ 53ನೇ ವಿಧಿನಲ್ಲಿ ಹೇಳ್ತದೆ. ಫಸ್ಟ್ ಅವನಿದ್ರೆ ಹುದ್ದೆ ಸ್ಥಾಪನೆ ಆಯಿತು. ಓಕೆನಾ, ನಿಂದು ಕೆಲಸ ಏನು ಅಂತ ಗೊತ್ತಾಯಿತು. ಓಕೆ, ಯಾವುದು SSC GDO, ಆ ಹುದ್ದೆ ಸ್ಥಾಪನೆ ಆಯಿತು. ಹುದ್ದೆ ಸ್ಥಾಪನೆ ಆದ ನಂತರ ನೀನು SSC GD ಒಳಗೆ ಏನು ವರ್ಕ್ ಮಾಡಬೇಕು ಅನ್ನೋದಿದ್ರೇನೋ ಗೊತ್ತಾಯಿತು. ಓಕೆ, 53ನೇದಲ್ಲಿ. ಅದಾದ ನಂತರ ನೆಕ್ಸ್ಟ್ 54ನೇ ವಿಧಿಯಲ್ಲಿ ಏನು ಹೇಳ್ತದೆ ಅಂದರೆ ನೀನು SSC GD ಹೆಂಗೆ ಸೆಲೆಕ್ಟ್ ಆಗಬೇಕು? ಚುನಾವಣೆ ಮೂಲಕ ಸೆಲೆಕ್ಟ್ ಆಗಬೇಕು. ಎಕ್ಸಾಮ್ ಅಲ್ಲ, ಚುನಾವಣೆ ಮೂಲಕ ಸೆಲೆಕ್ಟ್ ಆಗಬೇಕು ಅಂತ ಹೇಳ್ತದೆ, ಸರಿನಾ. ಚುನಾವಣೆ ಮೂಲಕ. ಸೊ ಅದಾದ ನಂತರ ಚುನಾವಣೆಗಳ ಮೂಲಕ ಸೆಲೆಕ್ಟ್ ಆಗಬೇಕು. ಹಾಗೆ ಆ ಚುನಾವಣೆ ಹೆಂಗೆ ನಡೀಬೇಕು ಅನ್ನೋದನ್ನು 55ನೇ ವಿಧಿ ಹೇಳ್ತದೆ, ಚುನಾವಣೆ ಹೆಂಗೆ ನಡೀಬೇಕು ಅನ್ನೋದನ್ನು. ಸೊ ನೆಕ್ಸ್ಟ್ 56ನೇ ವಿಧಿ ಏನು ಹೇಳ್ತದೆ, ಚುನಾವಣೆ ನಡೀತಪ್ಪ, ಇನ್ನು ಎಷ್ಟು ವರ್ಷ ಇಡಬೇಕು? 5 ವರ್ಷ ಇಡಬೇಕಾ, 6 ವರ್ಷ ಇಡಬೇಕಾ? 5 ವರ್ಷ ಇಡಬೇಕಾ, 6 ವರ್ಷ ಇಡಬೇಕಾ? 5 ವರ್ಷ ಇಡಬೇಕಾ, 6 ವರ್ಷ ಇಡಬೇಕಾ? 5 ಅಥವಾ 6? ಇಲ್ಲ, 5 ಅನ್ನೋದು ಫಸ್ಟ್ ಇದೆ ಅಲ್ವಾ. ಸೊ ಅದಕ್ಕೆ 5 ವರ್ಷ ಅಂತ ಹೇಳ್ತದೆ. 56ನೇ ವಿಧಿ ಏನು ಹೇಳ್ತದೆ, 5 ವರ್ಷ 6 ವರ್ಷ ಅಂತ ಕೇಳಿದಾಗ 5 ವರ್ಷ ಅಂತ ಹೇಳ್ತದೆ. ಯಾವುದು? ರಾಷ್ಟ್ರಪತಿ ಅವಧಿ, ಸರಿನಾ. ಸೊ ನೆಕ್ಸ್ಟ್ ಅದು ಆನಂತರ 5 ವರ್ಷ 6 ವರ್ಷ 5 ವರ್ಷನ ಅವನಿಗೆ ಬೇಜಾರಾಗ್ತದೆ. ಇವಾಗ ರಾಷ್ಟ್ರಪತಿಗೆ ಏನು ಮಾಡ್ತಾನೆ, ನನಗೆ ಮತ್ತೊಂದು ಸರಿ ಇದ್ರೆ ನಾನು ರಿಟರ್ನ್ ಆಗ್ಬೋದಾ, ಮತ್ತೊಂದು ಸರಿ ನಾನು ಎಲೆಕ್ಷನ್ ನಿಲ್ಬೋದು, ಓಕೆ ಹಾಗೆ ನಿಲ್ಬೋದು ನೋಡು ಅಂತ 57ನೇ ವಿಧಿ ಹೇಳ್ತದೆ, ಸರಿನಾ. ಸೊ ನೀನು ಮತ್ತೆ ಎಲೆಕ್ಷನ್ಗೆ ನಿಲ್ಬೋದು ಅಂತ ಹೇಳ್ತಾ ಅವನಿಗೆ ಬೇಜಾರಾದವನಿಗೆ. ಸೊ ಇದು ಆದ ನಂತರ ನಿಂತ್ಯಪ್ಪ, ಅದಾದ ನಂತರ ನಾನು ನಿಲ್ತೀನಿ, ಇದೆಲ್ಲ ಮಾಡ್ತೀನಿ, ಬಟ್ ನನಗೆ ಏನೇನು ಕ್ವಾಲಿಟಿ ಇರಬೇಕು? ಈಗ ನಾನು ಜಸ್ಟ್ ನನ್ನ ಮಗ ಹುಟ್ಟಿದ ಅವ್ನಿಗೆ ಹೋಗಿ ಎಲೆಕ್ಷನ್ ನಿಲ್ಲಿಸಲಿ, ಅವ್ನು ಚಾನ್ಸೇ ಇಲ್ಲ. ಅವ್ನಿಗೆ 35 ವರ್ಷ ಆಗಿರಬೇಕು. ಅದಾದ ಬಳಿಕ ಅವ್ನು ದಿವಾಳಿ ಕೋರೆ ಆಗಿರಬಾರ್ದು, ಅವ್ನು ಭಾರತೀಯನೇ ಆಗಿರಬೇಕು, ಅಮೇರಿಕದಿಂದ ಬಂದು ಇಲ್ಲಿ ನೆಲೆಸೋನಾಗಿರಬಾರ್ದು. ಇದೆಲ್ಲ ಹೇಳ್ತದೆ. ಎಷ್ಟು? 58ನೇ ವಿಧಿ. ಎಷ್ಟು ಕ್ವಾಲಿಟಿ ಅಂದರೆ 5ರಿಂದ 8 ಕ್ವಾಲಿಟಿ ಅವನಿಗೆ ಇರಬೇಕು ಅಂತ ನೆನ್ಪಿಟ್ಕೊಳ್ಳಿ. 58 ನಂಬರ್ ನಿಮ್ಗೆ ನೆನಪಿರ್ತದೆ, ಸರಿನಾ. ಸೊ ನೆಕ್ಸ್ಟ್ ಇದು ಆದ ನಂತರ ಅವನಿಗೆ ಏನೇನು ಸೌಲಭ್ಯಗಳು ಸಿಗ್ತವೆ, ಇದೆಲ್ಲ ಆಯಿತು. ಓಕೆ, ನನಗೆ ಏನೇನು ಸಿಗ್ತದೆ, ಇದರಿಂದ ಸಿಗಬೇಕಲ್ಲ ನನಗೇನ್ರೆ, ಅದು ಹೇಳೋದು ಯಾವುದು ಅಂದರೆ 59ನೇ ವಿಧಿ, ಸರಿನಾ. 59ನೇ ವಿಧಿ ಅವನ ಪಗಾರ ಬಗ್ಗೆ ಹೇಳುವುದು, ಅದು ಅವನಿಗೆ ಭತ್ಯೆ ಬಗ್ಗೆ ಹೇಳೋದು, ಅವನ ಸ್ಯಾಲ್ರಿ ಬಗ್ಗೆ ಹೇಳೋದು, ಅವನಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಹೇಳೋದು. ಯಾವುದಂದರೆ 59ನೇ ವಿಧಿ. ಆಯ್ತಪ್ಪ, ಓಕೆ ಡನ್ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸ್ತಾನೆ. ನಾನು ನಂಬಿದ ದೇವರ ಮೇಲೆ ಪ್ರಮಾಣವನ್ನು ಮಾಡುತ್ತಾ ಈ ದೇಶವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಪ್ರಮಾಣ ಮಾಡ್ತಾರೆ. ಓಕೆನಾ, ಅದು 60ನೇ ವಿಧಿ, ಸರಿನಾ. ಸೊ ನೆನ್ಪುಳಿತದ? ಹೇಗೆ ಹೇಳ್ಬೋದಾ ಇನ್ನೊಮ್ಮೆ? ಓಕೆ, ಫಸ್ಟು ರಾಷ್ಟ್ರಪತಿಯ ಹುದ್ದೆ ಬಗ್ಗೆ ಹೇಳ್ತದೆ. ಸೆಕೆಂಡ್ ಇದ್ರೇನೋ ಆ ರಾಷ್ಟ್ರಪತಿ ಹುದ್ದೆಯ ಕಾರ್ಯದ ಬಗ್ಗೆ ಹೇಳ್ತದೆ. ಮೊದಲು ಒಂದು ಹುದ್ದೆಯ ಬಗ್ಗೆ ಹೇಳ್ತು, ಏನು ಕೆಲಸ ಮಾಡ್ಬೇಕನ್ನೋದು ಹೇಳ್ತು. ಅದಾದ ನಂತರ ಅದು ಕೆಲಸ ಮಾಡ್ಬೇಕು. ಓಕೆ, ಹೆಂಗೆ ಸೆಲೆಕ್ಟ್ ಆಗಬೇಕು? ಚುನಾವಣೆ ಮೂಲಕ ಸೆಲೆಕ್ಟ್ ಆಗಬೇಕು. ಆ ಚುನಾವಣೆ ಹೆಂಗೆ ನಡಿಬೇಕು? ಮತ ಮೌಲ್ಯದ ಮುಖಾಂತರ ನಡಿಬೇಕು. ಅದಾದ ನಂತರ ಆಯ್ತಪ್ಪ, ಮತ ಮೌಲ್ಯದ ಮುಖಾಂತರ ನಡೀತು. ಎಷ್ಟು ವರ್ಷ? 5 ವರ್ಷ ಇರಬೇಕಾ, 6 ವರ್ಷ ಇರಬೇಕು? 5 ವರ್ಷ ಇರಬೇಕು. ಅದಾದ ನಂತರ ಬೇಸರ ಆಗುತ್ತೆ ಗುರು, 5 ವರ್ಷ ಇರೋಕ್ಕಾಗಲ್ಲ ನನಗೆ, ಇನ್ನೂ ಹೆಚ್ಚಿಗೆ ಬೇಕು. ಓಕೆ, ಯೋಜನೆ ಇದೆ, ನಾನು ಮತ್ತೊಮ್ಮೆ ಇದನ್ನು ಎಲೆಕ್ಷನ್ಗೆ ನಿಲ್ಬೋದು. ಓಕೆ ಡನ್. ಅದಾದ ನಂತರ ಎಷ್ಟು ನನ್ನ ಹತ್ರ ಇದ್ರ ಕ್ವಾಲಿಟಿ ಇರಬೇಕು? 5ರಿಂದ 8 ಕ್ವಾಲಿಟಿ ಇರಬೇಕು. 58ನೇ ವಿಧಿ ಹೇಳ್ತದೆ 5ರಿಂದ 8 ಕ್ವಾಲಿಟಿ ಇರಬೇಕು, 35 ವರ್ಷ ಆಗಿರ್ಬೇಕು ಅಂತ ಇದೆಲ್ಲ ಹೇಳ್ತದೆ. ಸೊ ಅದಂದ್ರೆ ನನಗೆ ಪಗಾರ ಎಷ್ಟು ಕೊಡ್ತಾರೆ, ಏನೇನು ಬಗ್ಗೆ? 5ರಿಂದ 59 ಇದು ಹೇಳ್ತದೆ. 59ನೇ ವಿಧಿ ಪಗಾರ ಬಗ್ಗೆ ಹೇಳ್ತದೆ. 60ನೇ ವಿಧಿ ಓಕೆ ಡನ್, ಪ್ರಮಾಣ ವಚನ ಹೇಳ್ತದೆ. ಓಕೆ, ಐ ಆಮ್ XYZ ಪರ್ಸನ್, ಈ ದೇಶವನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ದೇವರ ಮೇಲೆ ಪ್ರಮಾಣ ಮಾಡಿ, ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸ್ವೀಕರಿಸ್ತೇನೆ, ಸರಿನಾ. ಸೊ ಇನ್ನೂ ಕೆಲವರು ಅಲ್ಟ್ರಾ ಲೆಜೆಂಡ್ಗಳು ಇವಾಗ ಯಾರು ಅಂದರೆ ಪ್ರಧಾನಮಂತ್ರಿ ಹಾಗೂ
ಈ ಸಿ ಎಮ್ಗಳು ಮತ್ತು ಮಂತ್ರಿಗಳೆಲ್ಲ ಜನರ ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಅದಕ್ಕೆ ಅವ್ರು ಮಾಡಿರೋದೆಲ್ಲ ಸುಳ್ಳು ಪ್ರಮಾಣನೇ. ಓಕೆ, ಅದಕ್ಕೆ ಬೇರೆಯವ್ರ ಮೇಲೆ ನಾವು ಸುಳ್ಳು ಪ್ರಮಾಣ ಮಾಡಬಾರ್ದು. ಪಾಪ ಅವರು ಡೆತ್ ಆಗ್ತಾರೆ. ಓಕೆನಾ, ಇಲ್ಲಾಂದರೆ ಅವ್ರು ಹಾಳಾಗಿ ಹೋಗ್ತಾರೆ. ಸೊ ಅದಕ್ಕೆ ಈ ನನ್ನ ಮಕ್ಕಳು ಇವರೆಲ್ಲ ರಾಜಕಾರಣಿಗಳು ಜನರ ಮೇಲೆ ಪ್ರಮಾಣ ಮಾಡಿ ರೈತರ ಮೇಲೆ ಪ್ರಮಾಣ ಮಾಡಿ ಪಾಪ ಅವರಿಗೆ ಇನ್ನೂ ಹೇಳ್ಕೊಳಕ್ಕಾಗದೇ ಇರೋಷ್ಟು ಕಷ್ಟ ಕೊಡ್ತಾಯಿದ್ದಾರೆ ಇವರು. ಓಕೆ, ಸೊ ಅದಕ್ಕೆ ನೀವು ಮಾಡಬೇಡಿ ಹಾಗೆ. ಸೊ ಇದು 60 ಆಯಿತಾ. ಸೊ ನೆಕ್ಸ್ಟ್ ಇನ್ನೂ ಕ್ವಿಕ್ಕಾಗಿ 2 ನಿಮಿಷದಲ್ಲಿ ನಿಮಗೆ ಹೇಳೋದಾದರೆ 62. ಓಕೆ, 61ನೇ ವಿಧಿ ಏನು ಹೇಳ್ತದೆ ಗೊತ್ತಾ? ಮಹಾಭಿಯೋಗ ಪ್ರಕ್ರಿಯೆ ಬಗ್ಗೆ ಹೇಳ್ತದೆ. ಇವನೇನು ಚಂದ ಮಾಡಲಿಲ್ಲ ಅಂದರೆ ಅವನಿಗೆ ಕಿತ್ತಾಕು ಒಗೆಯೋದು. ಯಾವ ಪ್ರಕ್ರಿಯೆ ಮೂಲಕ? ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ, ಸರಿನಾ? ಸೊ ಅದ್ರ ಬಗ್ಗೆ ಹೇಳ್ತದೆ. ಯಾವುದು? 61ನೇ ವಿಧಿ. 62ನೇ ವಿಧಿ ಏನು ಹೇಳ್ತಂದರೆ ಅವ್ನು ರಾಷ್ಟ್ರಪತಿ ಅವ್ನು ತೆಗೆದು ಹೋದ ನಂತರ ಮತ್ತಿದ್ರೆ ಏನೋ ರಾಷ್ಟ್ರಪತಿ ಬೇಕಲ್ಲ ಮತ್ತೊಬ್ಬರು, ಅವರಿಗೆ ಆ ಹುದ್ದೆ ಖಾಲಿ ಆದ ನಂತರ 6 ತಿಂಗಳಲ್ಲಿ ಮತ್ತೊಬ್ಬ ರಾಷ್ಟ್ರಪತಿಗೆ ನೇಮಕ ಮಾಡುವ ಬಗ್ಗೆ ಯಾವುದು ವಿಧಿ ಹೇಳ್ತಂದರೆ 62ನೇ ವಿಧಿ ಹೇಳ್ತದೆ, ಸರಿನಾ? ಸೊ ಇದಾಯಿತು. ಎಲ್ಲಿಂದ 52ರಿಂದ 62ರವರೆಗೂ ರಾಷ್ಟ್ರಪತಿ ಮುಗಿದ್ರು. ಓಕೆ, ಮುಗಿದ್ರು, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಯಿತು. ಓಕೆ, ಸೊ ಇದಾದ ನಂತರ 63ನೇ ವಿಧಿ ಏನು ಹೇಳ್ತದೆ ಗೊತ್ತಾ? ಅಲ್ಲಿ 52 ಇತ್ತು, ಇಲ್ಲಿ 63 ಸೇಮ್. ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತದೆ. ಸೊ ಅದಾದ ನಂತರ ಉಪರಾಷ್ಟ್ರಪತಿಯ ಹುದ್ದೆ ಬಗ್ಗೆ ಹೇಳ್ತದೆ. ನೆಕ್ಸ್ಟ್ ಏನು? ಕಾರ್ಯ ಬಗ್ಗೆ ಹೇಳಬೇಕಲ್ವಾ? ಕಾರ್ಯ ಬಗ್ಗೆನ ಹೇಳ್ತದೆ. ಏನು ಕಾರ್ಯ ಅಂದರೆ ಇವನ ಕಾರ್ಯ ಏನಂದರೆ ರಾಜ್ಯಸಭೆಯ ಅಧ್ಯಕ್ಷ, ಪದನಿಮಿತ್ತ ಅಧ್ಯಕ್ಷ ಯಾರು ಅಂದರೆ ಉಪರಾಷ್ಟ್ರಪತಿ. ಆ ಕಾರ್ಯದ ಬಗ್ಗೆ ಹೇಳ್ತದೆ. ಸೊ ಇದಾಯಿತು. ಓಕೆ, ಅದಾದ ನಂತರ ಇನ್ನೊಂದು ಕಾರ್ಯ ಏನು ಗೊತ್ತಾ? ಈ ರಾಷ್ಟ್ರಪತಿ ಇಲ್ಲಿ ಮಹಾಭಿಯೋಗದ ಮುಖಾಂತರ ಖಾಲಿ ಆದರೆ ಈ 6 ತಿಂಗಳು ಯಾರು ನೋಡ್ಕೋಬೇಕು ದೇಶವನ್ನು? ಇದೇ ಉಪರಾಷ್ಟ್ರಪತಿ ನೋಡ್ಕೋಬೇಕು. ಅದು 65ನೇ ವಿಧಿಯಲ್ಲಿ ಹೇಳ್ತದೆ. ಸೊ ಇದಾದ ನಂತರ ನೆಕ್ಸ್ಟ್ ಬರ್ತದೆ ಚುನಾವಣೆ ವಿಧಾನ ಬಗ್ಗೆ ಹೇಳ್ತದೆ, 66ನೇ ವಿಧಿ. ಸೊ ನೆಕ್ಸ್ಟ್ 67ನೇ ವಿಧಿ ಏನು ಹೇಳ್ತದೆ ಅಂದರೆ ಅವಿಶ್ವಾಸದ ನಿರ್ಣಯದ ಮೂಲಕ ವಜಾ ಸಾಧ್ಯ, ಅಂದರೆ ಇದೇ ಮಹಾಭಿಯೋಗ ಪ್ರಕ್ರಿಯೆ ಇವರಿಗೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತದೆ. ಸೊ ನೆಕ್ಸ್ಟ್ 68ನೇ ವಿಧಿ ಏನು ಹೇಳ್ತಂದರೆ ಪದವಿ ಖಾಲಿ ಆದರೆ ಆಯ್ಕೆ ಪ್ರಕ್ರಿಯೆ. ಸೊ ಇದೆ ಸೇಮ್ ಪ್ರಕ್ರಿಯೆ, 6 ತಿಂಗಳಲ್ಲಿ ಆಯ್ಕೆ ಅಂತ ಇಲ್ಲಿ 62ನೇ ವಿಧಿಯಲ್ಲಿ ಹೇಳ್ತದೆ. ಇಲ್ಲಿ 68 ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಹೇಳ್ತದೆ, ಸರಿನಾ? ಸೊ ಅಲ್ಲಿ ಎಷ್ಟನೇ ವಿಧಿ ಹೇಳ್ತು? ಪ್ರಮಾಣ ವಚನದ ಬಗ್ಗೆ ಅಂದರೆ 60ನೇ ವಿಧಿ ಹೇಳ್ತು. ಇಲ್ಲಿ ಇವ್ರ ಬಗ್ಗೆ 69ನೇ ವಿಧಿ ಪ್ರಮಾಣ ವಚನ